ಖಾಯಂ ಜಮೀನ್ದಾರಿ ಪದ್ಧತಿ ಖಾಯಂ ಜಮೀನ್ದಾರಿ ಪದ್ಧತಿ, ರೈತವಾರಿ ಪದ್ಧತಿ ಮತ್ತು ಮಹಲ್ವಾರಿ ಪದ್ಧತಿ ಬರ್ತೈತಿ. ಖಾಯಂ ಜಮೀನ್ದಾರಿ ಪದ್ಧತಿ ಯಾರ ಕಾಲದಾಗ ಬರ್ತೈತಿ? ಕಾರ್ನ್ವಾಲಿಸ್ ಕಾಲದಾಗ ಖಾಯಂ ಜಮೀನ್ದಾರಿ ಪದ್ಧತಿ. ರೈತವಾರಿ ಪದ್ಧತಿ ಥಾಮಸ್ ಮನ್ರೋ. ಅಂದ್ರ ಮೊದಲ ಬಾರಿಗೆ ರೈತವಾರಿ ಪದ್ಧತಿಯನ್ನು ಯಾರು ಪರಿಚಯ ಮಾಡ್ತಾರ? ಅಲೆಕ್ಸಾಂಡರ್ ರೀಡ್. ಎಲ್ಲಿ ಪರಿಚಯ ಮಾಡ್ತಾನ? ಬಾರಾಮುಲ್ಲಾ ಪ್ರಾಂತದಲ್ಲಿ ಅಲೆಕ್ಸಾಂಡರ್ ರೀಡ್. ಇಲ್ಲಿ ಖಾಯಂ ಜಮೀನ್ದಾರಿ ಪದ್ಧತಿ ಐತಿ ನೋಡಿ. ಖಾಯಂ ಜಮೀನ್ದಾರಿ ಪದ್ಧತಿ ಎಷ್ಟಿರ್ತೈತಿ? ಕಂದಾಯ ಎಷ್ಟಿರ್ತೈತಿ ಇದ್ರದ? 1/3 2/3 ಅಲ್ಲ 1/3 ಖಾಯಂ ಜಮೀನ್ದಾರಿ ಪದ್ಧತಿ ಕಂದಾಯ ಇರ್ತೈತಿ. ಮತ್ ನೆಕ್ಸ್ಟ್ ಇದು ಬ್ರಿಟಿಷ್ ಭಾರತದ ಎಷ್ಟು % ಹರಡಿರ್ತೈತಿ? ಇದು 19%. ಭಾರತದ ಎಷ್ಟು % 40% ಹರಡಿರ್ತೈತಿ. ಮತ್ ಖಾಯಂ ಜಮೀನ್ದಾರಿ ಪದ್ಧತಿ ಐತಿ ನೋಡಿ. ಇದು ಅಂದ್ರ ಎಷ್ಟು ಈಗ 1/3 ಅಂತಂದ್ವಿ. ಇದು ಏನಾದ್ರು ಬೈ ಚಾನ್ಸ್ 89% ಅಂತ ಕೊಟ್ಟಿರ್ತಾರ. 89% ಕಂದಾಯ ಇರ್ತೈತಿ. ಇಲ್ಲಾಂದ್ರ 10/11 ಕಂದಾಯ ಇರ್ತೈತಿ ನೋಡ್ರಿ. ಖಾಯಂ ಜಮೀನ್ದಾರಿ ಪದ್ಧತಿ 89% ಅಂದ್ರೆ 89% ಗೌರ್ಮೆಂಟ್ ತುಂಬ್ತಿರ್ತಾರ. ಅವ್ರ ಅಲ್ಲೇ ಜಮೀನ್ದಾರರು 11% ಜಮೀನ್ದಾರರು ತಗೊಂತಿರ್ತಾರ. ಅದೆಲ್ಲ ಖಾಯಂ ಜಮೀನ್ದಾರಿ ಪದ್ಧತಿ ನೋಡಿದ್ವಿ. ರೈತವಾರಿ ಪದ್ಧತಿ ಯಾವ್ದಲ್ಲ 1820 ಅಲ್ಲಿ 1820 ಯಾರು ಇರ್ತಾರ? ಗವರ್ನರ್ ಜನರಲ್ ನಮ್ದು ಮಾರ್ಕ್ವೆಸ್ ಹೆಸ್ಟಿಂಗ್ ಹೌದಲ್ಲ. ಮಾರ್ಕ್ವೆಸ್ ಹೆಸ್ಟಿಂಗ್ ಅವರ ಕಾಲದಲ್ಲಿ ಈ ರೈತವಾರಿ ಪದ್ಧತಿ ಬರ್ತೈತಿ. ಅಲ್ಲಿ ಈ ರೈತವಾರಿ ಪದ್ಧತಿ ಅವಾಗ ಬಂಗಾಳದ ಗವರ್ನರ್ ಇರ್ತಾರ ಅಂದ್ರ ಥಾಮಸ್ ಮನ್ರೋ ಇರ್ತಾನ. ಬಂಗಾಳದ ಗವರ್ನರ್ ಅಂದ್ರ ಥಾಮಸ್ ಮನ್ರೋ ಇರ್ತಾನ. ಭಾರತದ ಗವರ್ನರ್ ಜನರಲ್ ಅವಾಗ ಗವರ್ನರ್ ಅಷ್ಟೇ. ಭಾರತದ ಗವರ್ನರ್ ಮಾರ್ಕ್ವೆಸ್ ಹೆಸ್ಟಿಂಗ್ ಇರ್ತಾನ ನೋಡ್ರಿ. ಇದು ಎಷ್ಟಿರ್ತೈತಿ ಇದು ಕಂದಾಯ? 1/2 50% ಕಂದಾಯ ಇರ್ತೈತಿ. ಭಾರತದಾಗ ಎಲ್ಲಾ ಭೂಪ್ರದೇಶದಾಗ ಎಷ್ಟು ಹರಡಿರ್ತೈತಿ? ಇದು 51% ಹರಡಿರ್ತೈತಿ. ನೆಕ್ಸ್ಟ್ ಮಹಲ್ವಾರಿ ಪದ್ಧತಿ. ಮಹಲ್ವಾರಿ ಪದ್ಧತಿ ಯಾರ ಕಾಲದಾಗ ಜಾರಿ ಬರ್ತೈತಿ? ವಿಲಿಯಂ ಬೆಂಟಿಂಗ್ ಕಾಲದಲ್ಲಿ 1833 ವಿಲಿಯಂ ಬೆಂಟಿಂಗ್ ಕಾಲದಲ್ಲಿ ಮಹಲ್ವಾರಿ ಪದ್ಧತಿ ಜಾರಿ ಬರ್ತೈತಿ. ಈ ಮಹಲ್ವಾರಿ ಪದ್ಧತಿಯ ಇದು ಕಂದಾಯ ಎಷ್ಟಿರ್ತೈತಿ? 55% ಕಂದಾಯ ಇರ್ತೈತ್ರಿ. 55% ಕಂದಾಯ ಇರ್ತೈತಿ. ಮತ್ತಿದು ಇದೈತಿ ನೋಡ್ರಿ. ಯಾವ್ದು ಖಾಯಂ ಜಮೀನ್ದಾರಿ ಪದ್ಧತಿ ಎಲ್ಲೆಲ್ಲಿ ಇರ್ತೈತಿ? ಎಲ್ಲೆಲ್ಲಿ ಹರಡಿರ್ತೈತಿ? ಇದು ಬಂಗಾಳ, ಬಿಹಾರ್, ಒಡಿಶಾ, ಉತ್ತರ ಕರ್ನಾಟಕ ಪ್ರದೇಶ, ವಾರಣಾಸಿ ಇಲ್ಲೆಲ್ಲ ಇವು ನೆನಪಿಡುವ. ಈಗ ಕೇಳ್ತಾರ ಬಂಗಾಳ, ಬಿಹಾರ್, ಒಡಿಶಾ ಅಂದ ಉತ್ತರ ಕರ್ನಾಟಕ ಪ್ರದೇಶ, ವಾರಣಾಸಿಯಲ್ಲಿ ಖಾಯಂ ಜಮೀನ್ದಾರಿ ಪದ್ಧತಿ ಇರ್ತೈತಿ. ಮತ್ತಿದು ಯಾವ್ದು ಯಾವ್ದು ನೆಕ್ಸ್ಟ್ ರೈತವಾರಿ ಪದ್ಧತಿ. ರೈತವಾರಿ ಪದ್ಧತಿ ಎಲ್ಲೆಲ್ಲಿ ಇರ್ತೈತಿ? ಮೊದಲ ಬಾರಿಗೆ ರೈತವಾರಿ ಪದ್ಧತಿ ಅಂದ್ರೆ ಮದ್ರಾಸ್ ನೋಡ್ರಿ. ಕೇಳಿದ್ರೆ ಮದ್ರಾಸ್ ಏನಾರ ಕೊಟ್ಟಿರಲ್ಲ. ಮತ್ತೆ ತಮಿಳ್ನಾಡು ಹಾಕ್ಬೇಕು. ಈ ತಮಿಳ್ನಾಡು ಹೋದಲ್ಲ ಈಗ ಮದ್ರಾಸ್ ಇರೋದು. ಮದ್ರಾಸ್ದಾಗ ಮೊದಲ ಬಾರಿಗೆ ರೈತವಾರಿ ಪದ್ಧತಿ ಜಾರಿ ಬಂದ ಪ್ಲೇಸ್ ಅಂದ್ರ ಮದ್ರಾಸ್ ನೋಡ್ರಿ. ಮದ್ರಾಸ್ ಆತ. ಈ ಕಡೆ ಈಶಾನ್ಯ ಪ್ರದೇಶಗಳು, ಅಸ್ಸಾಂ, ನಮ್ದು ಕೊಡಗು ಪ್ರಾಂತ ಸಹಿತ ರೈತವಾರಿ ಪದ್ಧತಿ ಒಳಪಟ್ಟಿತ್ ನೋಡ್ರಿ. ಮಹಲ್ವಾರಿ ಪದ್ಧತಿ ಎಲ್ಲಿ ಇರ್ತೈತಿ? ಎಲ್ಲ ಉತ್ತರದಾಗ ಇರ್ತೈತಿ ನೋಡ್ರಿ. ಈ ಜಮ್ಮು ಕಾಶ್ಮೀರ, ಹೌದ, ಎಲ್ಲಿ ಮತ್ತ ಪಂಜಾಬ್, ಆಗ್ರಾ ಈ ಕಡೆ ಎಲ್ಲ ಈ ಮಹಲ್ವಾರಿ ಪದ್ಧತಿ ಇರ್ತೈತಿ. ಇದೆಲ್ಲ ಪದ್ಧತಿ ಬಗ್ಗೆ ನೋಡಿದ್ವಿ. ನೆಕ್ಸ್ಟ್ ಕ್ವಶನ್. ಕೆಳಗೆ ನೀಡಿರುವ ಹೈಕೋರ್ಟ್ಗೆ ಸಂಬಂಧಿಸಿದ ಹೇಳಿಕೆಗಳನ್ನು ಓದಿ. ಹೈಕೋರ್ಟ್ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು ಹೈಕೋರ್ಟ್ನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಕಾರ್ಯಾಂಗ ಹಸ್ತಕ್ಷೇಪ ಇಲ್ಲದೆ ನೇಮಿಸಬಹುದು. ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು ಹೈಕೋರ್ಟ್ನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಕಾರ್ಯಾಂಗದ ಹಸ್ತಕ್ಷೇಪ ಇಲ್ಲದೆ ನೇಮಿಸಬಹುದು. ಹೌದಾ? ನೆಕ್ಸ್ಟ್, ಹೈಕೋರ್ಟ್ನ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ಹೌದಲ್ಲ? ಹೈಕೋರ್ಟ್ನ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ರಾಷ್ಟ್ರಪತಿಗಳು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರೊಂದಿಗೆ ಸಮಾಲೋಚನೆ ಮಾಡಿ ಹೈಕೋರ್ಟ್ ನ್ಯಾಯಾಧೀಶರನ್ನು ಒಂದು ಹೈಕೋರ್ಟ್ನಿಂದ ಬೇರೆ ಹೈಕೋರ್ಟ್ಗೆ ವರ್ಗಾಯಿಸಬಹುದು. ರಾಷ್ಟ್ರಪತಿಗಳು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರೊಂದಿಗೆ ಸಮಾಲೋಚಿಸಿ ಹೈಕೋರ್ಟಿನ ನ್ಯಾಯಾಧೀಶರನ್ನು ಒಂದು ಕೋರ್ಟ್ನಿಂದ ಮತ್ತೊಂದು ಕೋರ್ಟ್ಗೆ ವರ್ಗಾಯಿಸಬಹುದು. ನೆಕ್ಸ್ಟ್ ನೋಡ್ರಿ, ಹೈಕೋರ್ಟ್ ನ್ಯಾಯಾಧೀಶರನ್ನು ಅವರ ಹುದ್ದೆಯಿಂದ ತೆಗೆದು ಹಾಕಲಾಗುವುದಿಲ್ಲ. ಹೈಕೋರ್ಟ್ ನ್ಯಾಯಾಧೀಶರನ್ನು ಅವರ ಹುದ್ದೆಯಿಂದ ತೆಗಿಬಹುದಲ್ಲ. ಹೈಕೋರ್ಟ್ ನ್ಯಾಯಾಧೀಶರನ್ನು ಅವ್ರ ಹುದ್ದೆಯಿಂದ ತೆಗಿಬಹುದು. ಮ್ಯಾಗಿನ 3 ನೋಡ್ರಿ. ಯಾವ ಟ್ರಾನ್ಸ್ಫರ್ ಮಾಡಕಂದ್ರ ಆ ರಾಜ್ಯದ ಮುಖ್ಯ ನ್ಯಾಯಾಧೀಶರು ಮತ್ತು ಆ ರಾಜ್ಯದ ರಾಜ್ಯಪಾಲರೊಂದಿಗೆ ಸಮಾಲೋಚನೆ ನಡೆಸಿ ಒಂದು ಕೋರ್ಟಿಂದ ಮತ್ತೊಂದು ಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡ್ಬೋದು. ಇದು ರಾಷ್ಟ್ರಪತಿ ಕೈಯಾಗಿರ್ತೈತಿ. ಹೌದಲ್ಲ? ರಾಷ್ಟ್ರಪತಿ ಕೈಯಾಗಿರ್ತೈತಿ. ಈ ಹೈಕೋರ್ಟ್ ಬಗ್ಗೆ ತಿಳಿಸಿಕೊಂತ ವಿಧಿ, ಹೈಕೋರ್ಟ್ ಸ್ಥಾಪನೆ ಬಗ್ಗೆ ತಿಳಿಸಿಕೊಂತ ವಿಧಿ ಯಾವ್ದು ಅಂದ್ರೆ ಒಂದು ರಾಜ್ಯಕ್ಕೆ ಒಂದು ಹೈಕೋರ್ಟ್ ಇರ್ಬೇಕಂತೇಳಿ ಯಾವ ವಿಧಿ ಹೇಳ್ತೈತಿ? 214ನೇ ವಿಧಿ. ಒಂದು ರಾಜ್ಯಕ್ಕೆ ಒಂದು ಹೈಕೋರ್ಟ್ ಇರ್ಬೇಕಂತೇಳಿ 214ನೇ ವಿಧಿ ಹೇಳ್ತೈತಿ. ಮತ್ ನೆಕ್ಸ್ಟ್ 215ನೇ ವಿಧಿ ಏನ್ ಹೇಳ್ತೈತಿ? 215ನೇ ವಿಧಿ ದಾಖಲೆ ನ್ಯಾಯಾಲಯ. ಹೈಕೋರ್ಟ್ ಒಂದು ದಾಖಲೆ ತನ್ನ ಇದ್ದಂತ ಕೇಸ್ಗಳನ್ನು ದಾಖಲೆ ರೂಪದಲ್ಲಿ ಇಟ್ಕೊಂಡು ಮುಂದೊಂದ್ ದಿನ ಬೇಕಾದಾಗ ಅದನ್ನು ಮತ್ತೆ ಇದು ಮಾಡ್ಕೋಬಹುದು ಅಂತೇಳಿ ದಾಖಲೆ ನ್ಯಾಯಾಲಯವಾಗಿ ಕಾರ್ಯ ಮಾಡೋದು 215ನೇ ವಿಧಿಯನ್ನು ಈ ಹೈಕೋರ್ಟ್ ದಾಖಲೆ ನ್ಯಾಯಾಲಯವಾಗಿ ಕಾರ್ಯ ಮಾಡ್ತೈತಿ ನೋಡ್ರಿ. ಹೌದಲ್ಲ? ದಾಖಲೆ ನ್ಯಾಯಾಲಯವಾಗಿ. ಮತ್ತಿದು 215ನೇದು ಇದು ಇನ್ನೊಂದೇನಂತಂದ್ರ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಬರ್ತೈತೆ. ಹೌದಲ್ಲ? ನ್ಯಾಯಾಂಗ ನಿಂದನೆ ಮಾಡ್ತಾರೆ ಕೆಲವೊಬ್ರು. ಹೌದಲ್ಲ? ನ್ಯಾಯಾಂಗ ನಿಂದನೆ ಮಾಡೋದು ಇದು 215ನೇ ವಿಧಿ ಒಳಗೆ ಬರ್ತೈತೆ ನೋಡ್ರಿ. ಕಂಟೆಂಟ್ ಆಫ್ ಕೋರ್ಟ್ ಸಹಿತ 215ನೇ ವಿಧಿ ಒಳಗೆ ಬರ್ತೈತಿ. ಫಾರ್ ಎಕ್ಸಾಂಪಲ್, ನೀ ನ್ಯಾಯಾಂಗ ನಿಂದನೆ ಅಂತಂದ್ರೆ ಕೋರ್ಟಿಗೆ ಬೈಬೇಕಂತಲ್ಲ, ಅಲ್ಲಿ ವರ್ಕ್ ಮಾಡುವ ಸಿಬ್ಬಂದಿಗೆ ನೀ ಏನಾದ್ರು ಈಗ ನಮ್ದು ಯಾರಾದ್ರೂ ಈಗ
ಸೂರ್ಯಕಾಂತ್ ಹೌದಲ್ಲ, ನೀ ಸೂರ್ಯಕಾಂತ್ಗೆ ಏನಾದ್ರು ನೀನು ಮೊಬೈಲ್ ಒಳಗೆ ಏನಾದ್ರು ಬೈದು ಸೋಷಿಯಲ್ ಮೀಡಿಯಾದಾಗ ಹಾಕಿದ್ದೆ ಅಂತ ನಿನ್ ಮೇಲೆ ನ್ಯಾಯಾಂಗ ನಿಂದನೆ ಅಂತೇಳಿ ನಿನ್ ಮೇಲೆ ಕೇಸ್ ಹಾಕ್ಬೋದು. ಮತ್ತೆ ಇಷ್ಟು ದಂಡ ಅಂತ ಇರ್ತೈತಿ, 2 ವರ್ಷ ಮಟ್ಟ ಜೈಲು ಶಿಕ್ಷೆ ಇರ್ಬೋದು. ಹೌದಲ್ಲ, ನ್ಯಾಯಾಂಗ ನಿಂದನೆ ಮಾಡೋದ್ರಿಂದ ಈ ನ್ಯಾಯಾಂಗ ನಿಂದನೆ ಸಹಿತ ಕೋರ್ಟ್ ಆಫ್ ಕಂಟೆಂಪ್ಟ್ ಸಹಿತ 215ನೇ ವಿಧಿ ಒಳಗೆ ಬರ್ತೈತಿ. ಅಲ್ಲಿ ಕೋರ್ಟ್ ಆಫ್ ಕಂಟೆಂಪ್ಟ್ ಸುಪ್ರೀಂ ಕೋರ್ಟ್ದಾಗ ಇಲ್ಲಿ 120 ದಾಖಲೆ ನ್ಯಾಯಾಲಯ ಇರ್ತೈತಿ ನೋಡ, ಅಲ್ಲೇ ಕೋರ್ಟ್ ಆಫ್ ಕಂಟೆಂಪ್ಟ್ ಸಹಿತ ದಾಖಲೆ ನ್ಯಾಯಾಲಯ ಅಂದ್ರೆ ನ್ಯಾಯಾಂಗ ನಿಂದನೆ ಸಹಿತ 129 ಅಲ್ಲಿ, ಇಲ್ಲಿ 215ನೇ ವಿಧಿ ಒಳಗ ಇಲ್ಲಿ ಕಂಡು ಬರ್ತೈತಿ. ನೆಕ್ಸ್ಟ್ 216ನೇ ವಿಧಿ ಏನ್ರಿ ಹೇಳ್ತೈತೇನ? 216 ಏನಿಲ್ಲ, ಏನೈತೆ ಅದು ನಿಲ್ಲ ಪಟ್ಟಲ್ಲಿ 217 ಏನ್ ಹೇಳ್ತೈತಿ? ನೇಮಕಾತಿ. ಹೈಕೋರ್ಟ್ ಈ ಸುಪ್ರೀಂ ಕೋರ್ಟ್ನ ಹೈಕೋರ್ಟ್ನ ನ್ಯಾಯಾಧೀಶರಾದ ನೋಡ, ಅವುಗಳ ನೇಮಕಾತಿ ಬಗ್ಗೆ 216ನೇ ವಿಧಿ ತಿಳಿಸ್ತೈತಿ. ಹೌದಲ್ಲ, 217ನೇ ವಿಧಿ ತಿಳಿಸ್ತೈತಿ. ನೆಕ್ಸ್ಟ್ 216ನೇ ಏನ್ ತಿಳಿಸ್ತೈತಿ ಅಂದ್ರೆ ಹೈಕೋರ್ಟ್ ರಚನೆ ಬಗ್ಗೆ ಹೇಳ್ತೈತಿ ನೋಡ್ರಿ. ಹೈಕೋರ್ಟ್ನ ರಚನೆ ಹೆಂಗಿರ್ಬೇಕಂತೇಳಿ 216. ನಮ್ದು ಹೈಕೋರ್ಟ್ ಈಗ ಎಷ್ಟೈತಿ ಈಗ ಮೆಂಬರ್ಗಳು? ಹೈಕೋರ್ಟ್ ನ್ಯಾಯಾಧೀಶರು ಎಷ್ಟು ಅದಾರ ಈಗ? 63 ಅದಾರ ಈಗ. ಅಂದ್ರೆ ಅದ್ರಾಗ ಎಲ್ಲ ಫುಲ್ ಕಂಪ್ಲೀಟ್ ತುಂಬಿಲ್ಲ, ಇನ್ನು ಕಂಪ್ಲೀಟ್ ಆಗೈತಿ. ಹಾ, ಅಂದ್ರೆ ಈಗ ನಮ್ದು ಮ್ಯಾಕ್ಸಿಮಮ್ ಎಷ್ಟೈತಿ ಈಗ? 63 ಅಂಡ್ 62+1 ಐತೇನು? ಎಷ್ಟು ಅಂದ್ರೆ 62+1 63+1 62+1 ಐತಿ ನೋಡ್ರಿ. 62+1 ಈಗ ಟೋಟಲ್ 63 ನ್ಯಾಯಾಧೀಶರು ಅದಾರ. ವಿಭು ಬಕ್ರು ಅವ್ರು ಅದಾರಲ್ಲ ಈಗ ನಮ್ದು ವಿಭು ಬಕ್ರು ಅವ್ರು ಮುಖ್ಯ ನ್ಯಾಯಾಧೀಶರು. ವಿಭು ಬಕ್ರು ಅವ್ರು ಅದಾರ. ಇವರಿಗೆ ಈ ಆಪ್ಷನ್ದಾಗ ಒಂದೈತಿ, ಇವ್ರನ್ನು ಪದಚ್ಯುತಿಗೊಳಿಸಲು ಸಾಧ್ಯವಿಲ್ಲ ಅಂತ ಕೊಟ್ಟಾರ. ಪದಚ್ಯುತಿಗೊಳಿಸಬಹುದಲ್ಲ, ಹೆಂಗ್ ಪದಚ್ಯುತಿಗೊಳಿಸ್ತಾರ ಇವರಿಗೆ? ಮುಖ್ಯ ನ್ಯಾಯಾಧೀಶ ಹೆಂಗ್ ಗೊಳಿಸ್ತಾರ? ನೇಮಕ ಕೊಲಿಜಿಯಂ. ನೋಡ್ರಿ, ನೇಮಕ ಆಗೋದು ಕೊಲಿಜಿಯಂ ಪದ್ಧತಿ ಮೂಲಕ ನೇಮಕ ಆಗ್ತೈತೆ. ಹೌದಲ್ಲ, ಕೊಲಿಜಿಯಂ ಪದ್ಧತಿ ಯಾವಾಗ ಜಾರಿಗೆ ಬರ್ತೈತಿ? ಇದು 1998 ನೋಡು. 1998ರಲ್ಲಿ ಕೊಲಿಜಿಯಂ ಪದ್ಧತಿ ಜಾರಿಗೆ ಬರ್ತೈತಿ. ಕೊಲಿಜಿಯಂ ಪದ್ಧತಿ ಅಂದ್ರೆ ಈ ನ್ಯಾಯಾಧೀಶರನ್ನ ನೇಮಕ ಮಾಡೋದು. ಹೆಂಗ್ ನೇಮಕ ಮಾಡ್ತಾರೆ? ಎಷ್ಟು ಜನ ಇರ್ತಾರೆ ಕೊಲಿಜಿಯಂದಾಗ? 5 ಜನ ಇರ್ತಾರೆ. ಅಂದ್ರೆ ಒಬ್ಬ ಮುಖ್ಯ ನ್ಯಾಯಾಧೀಶ ಪ್ಲಸ್ ಇತರ ಹಿರಿಯ 4 ಮಂದಿ ನ್ಯಾಯಾಧೀಶರು ಸೇರಿ 5 ಜನ ಕೊಲಿಜಿಯಂ ಒಳಗೆ 5 ಜನ ಇರ್ತಾರೆ. ಇವ್ರು 5 ಜನದಲ್ಲಿ 3 ಅಂದ್ರ ಮೆಜಾರಿಟಿ ಆ ಕಡೆ ಬರ್ತೈತಿ, ಅವ್ರಿಗೆ ನೇಮಕ ಮಾಡ್ತಾರೆ. ಕೊಲಿಜಿಯಂ ಪದ್ಧತಿ 1998ರಲ್ಲಿ ಮೊದಲ ಬಾರಿಗೆ ಕೊಲಿಜಿಯಂ ಪದ್ಧತಿ ಜಾರಿ ಬರ್ತೈತಿ ನೋಡ್ರಿ. ಕೊಲಿಜಿಯಂ ಪದ್ಧತಿ ಇಲ್ಲಿ ಈ ನ್ಯಾಯಾಧೀಶರು ಮುಖ್ಯ ನ್ಯಾಯಾಧೀಶರು ಪದಚ್ಯುತಿಗೊಳಿಸ್ತೀವತ್ತಂದ್ರೆ, ಪದಚ್ಯುತಿ ಹೆಂಗ್ ಗೊಳಿಸ್ತಾರತ್ತಂದ್ರ ಈಗ ಯಾವ್ದಾ ಸದನದಾಗ ಮಂಡನೆ ಮಾಡ್ಬೋದು. ಹೌದಲ್ಲ, ಯಾವ್ದಾ ಸದನದಾಗ ಮಂಡನೆ ಮಾಡೋದು. ಲೋಕಸಭೆಯವರು ಮಾಡ, ಇಲ್ಲಾಂದ್ರೆ ರಾಜ್ಯಸಭೆಯವರು ಮಾಡ, ಎಲ್ಲಿಯಾದ್ರೂ ಮಂಡನೆ ಮಾಡ್ಲಿ. ಈಗ ಬೈ ಚಾನ್ಸ್ ಯಾವ್ದಾದ್ರು ಸದನದಲ್ಲಿ ಮಂಡನೆ ಮಾಡಿದಾಗ ಇಲ್ಲಿ ಲೋಕಸಭೆಯಿಂದ ಎಷ್ಟು ಜನ ಅನುಮೋದನೆ ಕೊಡ್ಬೇಕ? 100 ಜನ. ರಾಜ್ಯಸಭೆಯಿಂದ ಎಷ್ಟು ಜನ ಅನುಮೋದನೆ ಇರ್ಬೇಕ? 50 ಜನ ಅನುಮೋದನೆ ಕೊಡ್ಬೇಕ. ಹೌದಲ್ಲ, ಪದಚ್ಯುತಿ ಹಿಂಗ ಮಾಡ್ತಾರಲ್ಲ. ಈಗ 2 ಕಡೆ ಅನುಮೋದನೆ ಸಿಕ್ಕೈತಿ. ಈ ಅನುಮೋದನೆ ಆಗಿದ್ದು ಯಾರ ಹತ್ರ ಹೋಗ್ತೈತಿ? ಈ ಸ್ಪೀಕರ್ 2 ಕಡೆ ಹೋಗ್ತೈತಿ. ರಾಜ್ಯಸಭೆಯ ಸಭಾಪತಿ ಮತ್ತು ಲೋಕಸಭೆಯ ಸಭಾಧ್ಯಕ್ಷರ ಹತ್ರ ಹೋಗ್ತೈತಿ. ಅಂದ್ರೆ ರಾಜ್ಯಸಭೆದಾಗ ಅವ್ರಿಗೆ ಸಭಾಪತಿ ಅಂತೀವಿ, ಲೋಕಸಭೆದವ್ರಿಗೆ ಸಭಾಧ್ಯಕ್ಷರ ಅಂತ ಕರಿತೀವಿ ನಾವು. ಅಲ್ಲಿ ಹೋಗ್ತೈತಲ್ಲ 2 ಕಡೆ. ಅವ್ರ ಅದನ್ನ ಕ್ಯಾನ್ಸಲ್ ಅದನ್ನ ರಿಜೆಕ್ಟ್ ಮಾಡ್ಬೋದು, ಒಪ್ಕೊಂಡಿರಬಹುದು. ಬೈ ಚಾನ್ಸ್ ಮೊನ್ನೆ ಅಂದ್ರ ನಮ್ CP ರಾಧಾಕೃಷ್ಣ ಅವ್ರದ್ದು ಅಲ್ಲ, ಉಪರಾಷ್ಟ್ರಪತಿ ಅವರು ಅದಲ್ಲ ಈಗ, ಅವ್ರದ ಇದಕ್ ಹೋಗಿತ್ತ ಅಂದ್ರ ಅವ್ರದಲ್ಲ. ಹೌದಲ್ವ, ಮೊನ್ನೆ ಯಾರು ಇವನ್ ಚುನಾವಣಾ ಆಯೋಗ ಜ್ಞಾನೇಶ್ ಕುಮಾರ್ ಜ್ಞಾನೇಶ್ ಕುಮಾರ್ದ CP ರಾಧಾಕೃಷ್ಣ ಹತ್ರ ಹೋಗಿತ್ತು ಸ್ಪೀಕರ್. ಅವ್ರು ಅದನ್ನ ರಿಜೆಕ್ಟ್ ಮಾಡಿದ್ರ. ಜ್ಞಾನೇಶ್ ಕುಮಾರ್ ಮುಂದ್ ಕಂಟಿನ್ಯೂ ಆಗ್ಲಿಲ್ಲ. ಇವ್ರ ಹತ್ರ ಬಂದಿರ್ತೈತದಲ್ಲ. ಈಗ ಇಲ್ಲಿ 100 ಮಂದಿ ಇಲ್ಲಿ ಅನುಮೋದನೆ ಪಡೆದೈತಿ ಲೋಕಸಭೆದಾಗ, 50 ಮಂದಿ ಇಲ್ಲಿ ರಾಜ್ಯಸಭೆದಾಗ ಅನುಮೋದನೆ ಪಡೆದೈತಿ. ಈ ಅನುಮೋದನೆ ಪಡೆದಿದ್ದ ಇಲ್ಲಿ ಸ್ಪೀಕರ್ ಹತ್ರ ಬರ್ತೈತಿ. ಅವ್ರಿಬ್ರು ಅನುಮೋದನೆ ಕೊಡ್ಬೇಕು. ಅನುಮೋದನೆ ಕೊಟ್ರ ಮುಂದೆ ಎಲ್ಲಿ ಹೋಗ್ತೈತಿ? ಒಂದು ಸಲಹಾ ಸಮಿತಿ ಬರ್ತೈತಿ. ಮುಂದೆ 3 ಜನ ಕೂಡಿರ್ತಕ್ಕಂತ ಒಂದು ಸಲಹಾ ಸಮಿತಿ ಬರ್ತೈತಿ. ಈ ಸಲಹಾ ಸಮಿತಿ ಒಳಗೆ ಯಾರ್ಯಾರು ಇರ್ತಾರ? ಮುಖ್ಯ ನ್ಯಾಯಾಧೀಶರು ಅಥವಾ ಹಿರಿಯ ನ್ಯಾಯಾಧೀಶರು ಇರ್ತಾರ. ಮುಖ್ಯ ನ್ಯಾಯಾಧೀಶರು ಅಥವಾ ಮಾಜಿ ಹಿರಿಯ ನ್ಯಾಯಾಧೀಶರು ಇರ್ತಾರ. ಮತ್ ಇನ್ನೋದ ಹೈಕೋರ್ಟ್ನ ನ್ಯಾಯಾಧೀಶ ಅಲ್ಲ, ಮುಖ್ಯ ನ್ಯಾಯಾಧೀಶ ಇರ್ಬೇಕ. ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶ ಇಲ್ಲಿ ಒಬ್ಬನೇನ್ ಇರ್ತಾನಂತಂದ್ರ ಮುಖ್ಯ ನ್ಯಾಯಾಧೀಶ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಅಥವಾ ಹಾಲಿ ಮುಖ್ಯ ನ್ಯಾಯಾಧೀಶರು ಇರ್ತಾನ ಅಥವಾ ಹಾಲಿ ನ್ಯಾಯಾಧೀಶರು ಇರ್ತಾರ. ಇದು ಏನ್ ಇಂಪಾರ್ಟೆಂಟ್ ಏನಂದ್ರ ಇಲ್ಲಿ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶನೇ ಇರ್ಬೇಕು. ಇಲ್ಲಿ ನ್ಯಾಯಾಧೀಶ ಅಲ್ಲ, ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಇರ್ತಾನೆ. ಇನ್ನೊಬ್ಬನ ನ್ಯಾಯ ಪಂಡಿತ ಇರ್ತಾನೆ. ಯಾವ್ದು ಬೇರೆ ಯಾವ್ದಾದ್ರು ಕೋರ್ಟ್ ಈಗ ಎಷ್ಟು ಕೋರ್ಟ್ ಅದಾವ ಇಂಡಿಯಾದಾಗ? ಹೈಕೋರ್ಟ್ ಎಷ್ಟು ಅದಾವ? 25 ಹೌದಲ್ಲ. 25 ಹೈಕೋರ್ಟ್ ಎಲ್ಲರಿಗೂ ಒಮ್ಮೆ ಮಾಡ್ತಿ? ಅದೇ ಒಬ್ರು ಮಾಡ್ತೇವ. ಈಗ ಇಲ್ಲಿ ಮುಖ್ಯ ನ್ಯಾಯಾಧೀಶ ಅವ್ರು ಬಂದಿರ್ತಾನ, ಇಲ್ಲಿ ಪದಚ್ಯುತಿ ಮಾಡ್ತೀವಿ. ಈಗ 3 ಈ ಸಲಹಾ ಸಮಿತಿ ಐತಿ ನೋಡ್ರಿ. ಈ ಸಲಹಾ ಸಮಿತಿ 3 ಒಪ್ಕೊಂಡೈತಿ. ಒಪ್ಕೊಂಡ್ಮೇಲೆ ಮತ್ತೆ ಸ್ಪೀಕರ್ ಅವ್ರಿಗೆ ಹೋಗ್ತೈತಿ. ಇದು ಸ್ಪೀಕರ್ ಅವ್ರಿಗೆ ಹೋಗ್ತೈತಲ್ಲ, ಅಲ್ಲಿ ಅನುಮೋದನೆ ಪಡೆದ್ಮೇಲೆ ಇಲ್ಲಿ ಆದ್ಮೇಲೆ ರಾಷ್ಟ್ರಪತಿ ಹೋಗ್ತೈತಿ. ರಾಷ್ಟ್ರಪತಿ ಅವರು ಇದರ ಅನ್ವಯ ಇವರನ್ನು ಪದಚ್ಯುತಿ ಮಾಡ್ಬೋದು. ಈ ತರ ಇವರಿಗೆ ಪದಚ್ಯುತಿ ಇರ್ತೈತಿ ನೋಡ್ರಿ. ಮತ್ತೆ CEC ಹಿಂಗ ಇದೇ ಸೇಮ್ ಪದಚ್ಯುತಿ ಇರ್ತೈತಿ ನೋಡ್ರಿ. ಚೀಫ್ ಎಲೆಕ್ಷನ್ ಕಮಿಷನ್ ಇರ್ತೈತಿ ನೋಡ್ರಿ. ಚೀಫ್ ಎಲೆಕ್ಷನ್ ಕಮಿಷನ್ ಸಹಿತ ಇದ ಸೇಮ್ ಅನ್ವಯ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಮತ್ತು ಹೈಕೋರ್ಟ್ ನ್ಯಾಯಾಧೀಶರು ಹೆಂಗ್ ಪದಚ್ಯುತಿ ಮಾಡ್ತಾರ ನೋಡ, ಅದೇ ತರ ಪದಚ್ಯುತಿ ಮಾಡ್ತಾರ.
ಈ ತರ ಇವ್ರದ್ದು ಪದಚ್ಯುತಿ ನಡೀತೈತಿ. 216ನೇ ವಿಧಿ ಏನ್ ಹೇಳ್ತೈತೆ ತಂದೆ? ರಚನೆ. ಹೈಕೋರ್ಟ್ ನ ರಚನೆ ಬಗ್ಗೆ 216ನೇ ವಿಧಿ ಹೇಳ್ತೈತಿ. ಹೈಕೋರ್ಟ್ ನ್ಯಾಯಾಧೀಶರ ನೇಮಕಾತಿ ಅಂತಂದ್ರ 217ನೇ ವಿಧಿ ಹೇಳ್ತೈತಿ ನೋಡ್ರಿ. 217ನೇ ವಿಧಿ ಹೈಕೋರ್ಟ್ ನ್ಯಾಯಾಧೀಶರ ಇದ್ರ ಬಗ್ಗೆ ಹೇಳ್ತೈತಿ. ನೆಕ್ಸ್ಟ್ 18 ಏನ್ರ ಐತೇನ? 18 19 ಹಾ, ಹೈಕೋರ್ಟ್ ನ್ಯಾಯಾಧೀಶರ ಪ್ರಮಾಣ ವಚನದ ಬಗ್ಗೆ 219ನೇ ವಿಧಿ ಹೇಳ್ತೈತಿ. ಹೈಕೋರ್ಟ್ ನ್ಯಾಯಾಧೀಶರ ಪ್ರಮಾಣ ವಚನ ಯಾರು ಬೋಧಿಸ್ತಾರ? ರಾಜ್ಯಪಾಲರು ಹೈಕೋರ್ಟ್ ನ್ಯಾಯಾಧೀಶರಿಗೆ ಪ್ರಮಾಣ ವಚನ 219ನೇ ವಿಧಿಯನ್ನು ಬೋಧಿಸ್ತಾರ. ನೆಕ್ಸ್ಟ್ 221 ಏನ್ ಹೇಳ್ತೈತಿ? ಇವ್ರದ್ದು ವೇತನ ಮತ್ತು ಭತ್ಯೆ ಇರ್ತೈತಲ್ಲ, ಹೈಕೋರ್ಟ್ ನ್ಯಾಯಾಧೀಶರ ವೇತನ ಮತ್ತು ಭತ್ಯೆ 221ನೇ ವಿಧಿ ಹೇಳ್ತೈತಿ. ನೆಕ್ಸ್ಟ್ 222 ಏನ್ ಹೇಳ್ತೈತಿ? ಒಂದು ಹೈಕೋರ್ಟ್ದಿಂದ ಮತ್ತೊಂದು ಹೈಕೋರ್ಟ್ಗೆ ಆ ರಾಜ್ಯದ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರ ಸಲಹೆ ಮೇರೆಗೆ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ನ್ಯಾಯಾಧೀಶರನ್ನು ವರ್ಗಾವಣೆ ಮಾಡೋದು ರಾಷ್ಟ್ರಪತಿ ವರ್ಗಾವಣೆ ಮಾಡ್ತಾರ. ಇದು 222ನೇ ವಿಧಿ 222 ವಿಧಿ ಹೇಳ್ತೈತಿ. ವರ್ಗಾವಣೆ ಬಗ್ಗೆ 222 ಹೇಳ್ತೈತ್ರಿ. ನೆಕ್ಸ್ಟ್ 223 ಏನ್ ಹೇಳ್ತೈತಿ? ಹಂಗಾಮಿ ನ್ಯಾಯಾಧೀಶರ ನೇಮಕದ ಬಗ್ಗೆ ಹೇಳ್ತೈತಿ ನೋಡ್ರಿ. ಹಂಗಾಮಿ ನ್ಯಾಯಾಧೀಶರ ನೇಮಕ ಅಂತಂದ್ರ 223. ನೆಕ್ಸ್ಟ್ 223 ಆದ್ಮೇಲೆ ನೆಕ್ಸ್ಟ್ ಯಾವ್ದು ಬರ್ತೈತಿ? 24 ಏನ? 223 ಆದ್ಮೇಲೆ 24 ಬರ್ತೈತಿ. 224ನೇ ವಿಧಿ ಏನ್ ಹೇಳ್ತೈತಿ? ಏನಿಲ್ಲ 224 ಮೇನ್ ಅಂದ್ರ ಇಲ್ಲ, ರಾಷ್ಟ್ರಪತಿ ಅವರು ಕೊಲಿಜಿಯಂ ಸಮಿತಿಯ ಶಿಫಾರಸು ಮೇರೆಗೆ ನ್ಯಾಯಾಧೀಶರನ್ನು ನೇಮಕ ಮಾಡೋದು. ನ್ಯಾಯಾಧೀಶರ ನೇಮಕವನ್ನು ಅಂದ್ರ ಕೊಲಿಜಿಯಂ ಸಮಿತಿಯ ಶಿಫಾರಸು ಮೇರೆಗೆ ಹೆಚ್ಚುವರಿ ನ್ಯಾಯಾಧೀಶರನ್ನು ನೇಮಕ ಮಾಡೋದು 224ನೇ ವಿಧಿ ಹೇಳ್ತೈತಿ. ಏನು ಧ್ವನಿ ಏನು ಇದು ಬರತೈತಿ ಅನ್ನಂದು ತೊದಲಾತಿನಲ್ಲ. 224ನೇ ವಿಧಿ ಇದಕ್ಕೆ ಹೇಳ್ತೈತಿ ನೋಡ್ರಿ. ಏನ್ ಹೇಳ್ತೈತ ತಂದೆ? 224 ಹೆಚ್ಚುವರಿ ನ್ಯಾಯಾಧೀಶ ಅಂದ್ರೆ ಕೊಲಿಜಿಯಂ ಸಮಿತಿ ಶಿಫಾರಸು ಮೇರೆಗೆ ನ್ಯಾಯಾಧೀಶರ ನೇಮಕದ ಬಗ್ಗೆ 224ನೇ ವಿಧಿ ಹೇಳ್ತೈತಿ. 224ನೇ ವಿಧಿ ಇದು ಹೇಳ್ತೈತಿ. ನೆಕ್ಸ್ಟ್ ಇನ್ನು ಇಂಪಾರ್ಟೆಂಟ್ ಯಾವ ವಿಧಿ ಬರ್ತೈತಿ ಇಲ್ಲಿ? ರಿಟ್. 226ನೇ ವಿಧಿಯನ್ನು ರಿಟ್ ಅನ್ನು ಹೊರಡಿಸಬಹುದು. ರಿಟ್ ವ್ಯಾಪ್ತಿ ಹೈಕೋರ್ಟಿಗೆ ಜಾಸ್ತಿ ಐತಿ, ಸುಪ್ರೀಂ ಕೋರ್ಟಿಗೆ ಜಾಸ್ತಿ ಐತಿ? ಬೈ ಏರಿಯಾ ಅಂದ್ರೆ ಸುಪ್ರೀಂ ಕೋರ್ಟ್. ಇದು ಏನಂತೀವಿ? ವ್ಯಾಪ್ತಿ ಅಂದ್ರ ಪವರ್ ಅಂದ್ರ ವ್ಯಾಪ್ತಿ ಅಂದ್ರೆ ಏರಿಯಾ ಅಂತಂದ್ರ. ವ್ಯಾಪ್ತಿ ಅಂದ್ರೆ ಏರಿಯಾ, ಪವರ್ ಅಂತಂದ್ರ ಹೈಕೋರ್ಟಿಗೆ ಜಾಸ್ತಿ ಇದು ಬರ್ತೈತಿ ನೋಡ್ರಿ. ಪವರ್ ಅಂದ್ರೆ ಹೈಕೋರ್ಟಿಗೆ ಜಾಸ್ತಿ ಇರ್ತೈತಿ. ವ್ಯಾಪ್ತಿ ಪ್ರಕಾರ ಅಂತಂದ್ರೆ ಸುಪ್ರೀಂ ಕೋರ್ಟಿಗೆ ಹೆಚ್ಚಿನ ಪ್ರಮಾಣದ. ಅಂದ್ರೆ ಎಲ್ಲ ಯಾವ ಸ್ಟೇಟ್ ಒಳಗೂ ಮಾಡ್ಬೋದು, ಆದ್ರೆ ಇದು ತಮ್ಮ ಸ್ಟೇಟ್ ಅಲ್ಲಿ ಅಷ್ಟೇ ಹೊಡಿಸಿ. ಇತ್ತೀಚೆಗೆ ನೋಡ್ರಿ ಒಂದು ಹೈಕೋರ್ಟ್ ಐತಲ್ಲ, ದೆಹಲಿ ಹೈಕೋರ್ಟ್ ಐತಲ್ಲ, ದೆಹಲಿ ಹೈಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಟ್ಟೈತಿ. ಏನ್ ಕೊಟ್ಟೈತಿ ಹೇಳಿ? ದೆಹಲಿ ಹೈಕೋರ್ಟ್ ಒಂದ್ 2-3 ದಿನದಿಂದ ಏನ್ ಕೊಟ್ಟೈತಂದ್ರ, ಇದು ಖಾಸಗಿತನದ ಹಕ್ಕು ಮೂಲಭೂತ ಹಕ್ಕು ಅಂತೇಳಿ ಯಾವಾಗ ಕೊಡ್ತಾರ? 2017 ಹೌದಲ್ಲ, ಪುಟ್ಟಸ್ವಾಮಿ ಕೇಸ್ ಹೌದಲ್ಲ. ಅದೇ ತರ ಈಗ ಮರೆಯುವ ಹಕ್ಕು ಒಂದು ಇದು ಯಾವ್ದು? ಮರೆಯುವ ಹಕ್ಕು ಒಂದು ನನ್ನ ಮೂಲಭೂತ ಹಕ್ಕು ಅಂತೇಳಿ. ನೀ ಏನಾದ್ರೂ ನಿನ್ನ ಹತ್ರ ಒಂದು 100 ಕೋಟಿ ಸಂಪಾದಿಸಿ ಎಲ್ಲ ಬ್ಲಾಕ್ ಮನಿ ಮಾಡಿರ್ತಿ. ನಾ ಯಾವಾಗ ಸಂಪಾದಿಸಿ ನಾ ಮರ್ತೀನಿ ಅಂತ ಅನ್ಬೋದವ. ಹಂಗ ಸುಪ್ರೀಂ ಕೋರ್ಟ್ ಈ ದೆಹಲಿ ಹೈಕೋರ್ಟ್ದವರು ಒಂದು ಮರೆಯುವ ಹಕ್ಕು ಸಹಿತ ಇದು ಒಂದು ಮೂಲಭೂತ ಹಕ್ಕು ಅಂತೇಳಿ ಇತ್ತೀಗ ಒಂದು ಜಡ್ಜ್ಮೆಂಟ್ ಕೊಟ್ಟಾರ ನೋಡ್ರಿ. ಮರೆಯುವ ಹಕ್ಕು ಸಹಿತ ಇತ್ತೀಚೆಗೆ ಒಂದು ಜಡ್ಜ್ಮೆಂಟ್ ಕೊಟ್ಟಾರ ನೋಡ್ರಿ. ಮರೆಯುವ ಹಕ್ಕು ಜಡ್ಜ್ಮೆಂಟ್ ಕೊಟ್ಟಿದ್ದ ಕೋರ್ಟ್ ಅಂತಂದ್ರ ದೆಹಲಿ ಹೈಕೋರ್ಟ್ ನೋಡ್ರಿ. ದೆಹಲಿ ಹೈಕೋರ್ಟ್ ಹೋಗೋ ಮಾರ ನಾ ಮರ್ತೀನಿ, ನಂತರ ಎಷ್ಟು ಅಮೌಂಟ್ ಇತ್ತು, ಅವಾಗ ಆಸ್ತಿ ಇತ್ತ ಗೊತ್ತಿಲ್ಲ ಅಂತ ಹೇಳೇನು ಅಂದ್ರ ದುರುಪಯೋಗ ಪಡಿಸ್ಕೊಂಡವ್ರು ಭಾಳ ಮಂದಿ. ಈಗ ನೋಡ್ರಿ, ಇದು ಖಾಸಗಿತನದ ಹಕ್ಕು ನಂದೊಂದು ಮೂಲಭೂತ ಹಕ್ಕು ಅಂತಂತಾರ. ಹಂಗಂದ್ರೆ ನಿನ್ ಮೇಲೆ ಯಾವ್ದಾರ ಈ ರೇಡ್ ಮಾಡ್ತಾರೆ. ರೇಡ್ ನನ್ನ ಮನೆಗೆ ಬರಬೇಡ, ನೀ ಖಾಸಗಿತನದ ಹಕ್ಕು ನನ್ನ ಮೂಲಭೂತ ಹಕ್ಕು ಐತಿ ಕುಂದಿರ್ತಾರೆ ಕೆಲವೊಬ್ರು. ಹೌದಲ್ಲ, ಇದೆಲ್ಲ ಭಾಳ ದುರುಪಯೋಗ ಪಡಿಸ್ಕೊಂಡವ್ರು ಭಾಳ ಮಂದಿ ಇರ್ತಾರ. ಇದು ನೆಕ್ಸ್ಟ್ ಇನ್ನು ಎಷ್ಟು ಯಾವ್ದು ಇದು ಬರ್ತೈತಿ? ನೆಕ್ಸ್ಟ್ 226 ರಿಟ್ ಬಗ್ಗೆ ಹೇಳ್ತೈತಿ. ಇಷ್ಟು ವಿಧಿಗಳು ಗೊತ್ತಿರ್ಲಿ. 215ನೇ ವಿಧಿ ಏನ್ ಹೇಳ್ತೈತಿ? 13ನೇದು ಏನ್ ಹೇಳ್ತೈತಿ ತಂದೆ? 13 ಇಲ್ಲ, 215 ಏನ್ ಹೇಳ್ತೈತಿ? ದಾಖಲೆ ನ್ಯಾಯಾಲಯ ಅಥವಾ ಕಂಟೆಂಪ್ಟ್ ಆಫ್ ಕೋರ್ಟ್ ಬಗ್ಗೆ 215. 16ನೇದ ರಚನೆ ಬಗ್ಗೆ. 17ನೇದ ನೇಮಕ, ನ್ಯಾಯಾಧೀಶರ ನೇಮಕ 17. ನೆಕ್ಸ್ಟ್ 19 ಪ್ರಮಾಣ ವಚನ. ನೆಕ್ಸ್ಟ್ 21 ವೇತನ ಮತ್ತು ಭತ್ಯೆ 21. ನೆಕ್ಸ್ಟ್ 222 ವರ್ಗಾವಣೆ, ನ್ಯಾಯಾಧೀಶರ ವರ್ಗಾವಣೆ ಬಗ್ಗೆ 222 ಹೇಳ್ತೈತಿ. ನೆಕ್ಸ್ಟ್ 224 ಹಂಗಾಮಿ ನ್ಯಾಯಾಧೀಶರ ನೇಮಕದ ಬಗ್ಗೆ 224. 226 ರಿಟ್ ಬಗ್ಗೆ 226 ಇಷ್ಟ ಇವು ಹೇಳ್ತೈತಿ. ಇಲ್ಲಿ ಒಂದು ಇದು ಬರ್ತೈತಿ ಗೊತ್ತಾ? ಸುಪ್ರೀಂ ಕೋರ್ಟ್ದಾಗ ಸುಪ್ರೀಂ ಕೋರ್ಟ್ ಯಾವಾಗ ಸ್ಥಾಪನೆ ಆಗತ್ತೆ? ನಮ್ದು 1950 ಜನವರಿ 28.
ಅಂದ್ರೆ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗಿದ್ದ 1950 ಜನವರಿ 28 ಅಂತೇಳಿ ಅಂತೇವಲ್ಲ. ಜನವರಿ 28 ಸುಪ್ರೀಂ ಕೋರ್ಟ್. ಅವಾಗ ಸುಪ್ರೀಂ ಕೋರ್ಟ್ ಅಂದ್ರೆ ಅದನ್ನ ಕನ್ಸಿಡರ್ ಮಾಡಲ್ಲ ನಾವು. ಸುಪ್ರೀಂ ಕೋರ್ಟ್ ಸ್ಥಾಪನೆ ಅಂತೇಳಿ ಇದನ್ನ ಕನ್ಸಿಡರ್ ಮಾಡ್ತಾ ಬರ್ತೀವಿ. ಇಲ್ಲಿ ಸುಪ್ರೀಂ ಕೋರ್ಟ್ ಬಗ್ಗೆ ಐತಲ್ಲ, ಸ್ಥಾಪನೆ ಆಗತ್ತ ಎಷ್ಟರಿಂದ ಎಲ್ಲಿದಿಂದ ಎಲ್ಲಿವರೆಗೂ ಕಂಡು ಬರ್ತೈತೆ ಸುಪ್ರೀಂ ಕೋರ್ಟ್ ವಿಧಿಗಳು? 124ರಿಂದ 147 ಸುಪ್ರೀಂ ಕೋರ್ಟ್ ಬಗ್ಗೆ ವಿಧಿಗಳು ತಿಳಿಸ್ತಾವ್ರಿ. ಸುಪ್ರೀಂ ಕೋರ್ಟ್ ಬಗ್ಗೆ ತಿಳಿಸ್ತಾವ. ಇಲ್ಲಿ ಸುಪ್ರೀಂ ಕೋರ್ಟ್ ಕೊಲಿಜಿಯಂ 98ರ ಕೊಲಿಜಿಯಂ ಬಂದಿತ್ತು. ಇಲ್ಲಿ ಆಮೇಲೆ ಕೊಲಿಜಿಯಂ ಅನ್ನು ರದ್ದು ಮಾಡಿ, ಕೊಲಿಜಿಯಂ ಭಾಳ ಇದು ಮಾಡತೈತಿ ಅದು ಇಂತ ಅಂತೇಳಿ 2014ಕ್ಕೆ ಕೊಲಿಜಿಯಂ ಅನ್ನು ರದ್ದು ಮಾಡ್ತಾರೆ. ಕೊಲಿಜಿಯಂ ರದ್ದು ಮಾಡಿ 2015ಕ್ಕೆ ಎಂಜಾಕ್ ಅನ್ನು ತರ್ತಾರ. ಹೌದಲ್ಲ? ಎಂಜಾಕ್ ಅಂದ್ರೆ ಏನ ಫುಲ್ ಫಾರ್ಮ್ ಏನೇನು ಎಂಜಾಕ್? NAJSC ಅಂತ ಬರ್ತೈತೆ ನೋಡ್ರಿ, ಎಂಜಾಕ್. ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಅಂತೇಳಿ. ಹೌದಲ್ಲ? ಈ ನ್ಯಾಯಾಧೀಶರು ನೇಮಕ ಮಾಡುವ ಒಂದು ಕಮಿಷನ್, ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್. ಇದು 2000 ಆಕ್ಚುಲಿ ಯಾವಾಗ ಬರ್ತೈತೆ ಅಂದ್ರೆ 2014ಕ್ಕೆ ಇದು ಮಾಡಿ 2015ಕ್ಕೆ ಎಂಜಾಕ್ ಜಾರಿಗೆ ತರ್ತಾರ. ಈ ಎಂಜಾಕ್ ಇನ್ನೂ ಇದು ಭಾಳ ಇದು ನಡೆಯತೈತೆ ಅಂತೇಳಿ, ಅಂದ್ರ ಇದರಲ್ಲಿ ಗೋಲ್ಮಾಲ್ ನಡೆಯತೈತೆ ಅಂತೇಳಿ ಎಂಜಾಕ್ದಾಗೂ ಸರ್ಕಾರದ ಹಸ್ತಕ್ಷೇಪ ಭಾಳ. ಅಂದ್ರೆ ಇಲ್ಲಿ ನ್ಯಾಯಾಧೀಶರು ಜಾಸ್ತಿ ಇದ್ದಿದ್ದಿಲ್ಲ. ಈಗ ಗೌರ್ಮೆಂಟ್ ಅಧಿಕಾರಿಗಳು ಜಾಸ್ತಿ. ಎಂಜಾಕ್ ಒಳಗ ಗೌರ್ಮೆಂಟ್ ಅಧಿಕಾರಿ ಹೆಚ್ಚಿನ ಪ್ರಮಾಣದಲ್ಲಿ ಇದ್ರಲ್ಲ, ಇಲ್ಲಿ ಸರ್ಕಾರದ ಅಂದ್ರೆ ಕಾರ್ಯಾಂಗದ ಹಸ್ತಕ್ಷೇಪ ಆಕೈತೆ ಅಂತೇಳಿ, ಕಾರ್ಯಾಂಗದ ಹಸ್ತಕ್ಷೇಪ ಜಾಸ್ತಿ ಆಕೈತೆ ಅಂತೇಳಿ ಈ ಎಂಜಾಕ್ ಅನ್ನು ರದ್ದು ಮಾಡಕ್ ಶಿಫಾರಸು ಮಾಡಿದವ್ರು ಯಾರ ನ್ಯಾಯಮೂರ್ತಿ JS ಖೇರ್ ಅವರು. JS ಖೇರ್ ಅವರ ನೇತೃತ್ವದ ನ್ಯಾಯಪೀಠ ಈ ಎಂಜಾಕ್ ಅನ್ನು ರದ್ದು ಮಾಡ್ತೈತ್ರಿ. ಎಷ್ಟನೇ ತಿದ್ದುಪಡಿ ಅದು? 99ನೇ ತಿದ್ದುಪಡಿ 2015ರಲ್ಲಿ ಎಂಜಾಕ್ ಜಾರಿ ಬಂದಿರ್ತೈತಿ. ಇದನ್ನು JS ಖೇರ್ ಅವರ ನೇತೃತ್ವದಲ್ಲಿ ಈ ಎಂಜಾಕ್ ಅನ್ನು ರದ್ದು ಮಾಡಿ ಮತ್ತೆ ಕೊಲಿಜಿಯಂ ಅನ್ನು ಜಾರಿ ತರ್ತಾರ ನೋಡ್ರಿ. 2015ಕ್ಕೆ ಮತ್ತೆ ಕೊಲಿಜಿಯಂ ಅನ್ನು ಜಾರಿಗೆ ತರ್ತಾ ಬರ್ತಾರ ನೋಡ್ರಿ. ಈ ಸುಪ್ರೀಂ ಕೋರ್ಟ್ ಸ್ಥಾಪನೆ ಬಗ್ಗೆ ತಿಳಿಸ್ಕೊಂತ ವಿಧಿ 124. 124 C ಏನ್ ಹೇಳ್ತೈತಿ? CNP ಏನ್ ಹೇಳ್ತೈತಿ? 124 ಪೌರತ್ವ ರಿಮೂವ್ ಮಾಡ್ತೈತಿ. ಈ ಇದು ಐತೈತಲ್ಲ, ಸುಪ್ರೀಂ ಕೋರ್ಟ್ನ ಮೂಲ ಅಧಿಕಾರ ವ್ಯಾಪ್ತಿ. ಮೂಲ ಅಧಿಕಾರ ವ್ಯಾಪ್ತಿ ತಿಳಿಸು 131. ಹೋದಲ್ಲ? ಏನೇನ್ ಬರ್ತೈತಿ ಮೂಲ ಅಧಿಕಾರದಾಗ? ರಾಜ್ಯಗಳ ನಡುವೆ ನಡೆಯುವ ಕಲಹಗಳು, ರಾಜ್ಯ ಮತ್ತು ಕೇಂದ್ರಗಳ ನಡುವೆ, ಎರಡು ರಾಜ್ಯ ಸೇರಿ ಕೇಂದ್ರಗಳ ಮಧ್ಯೆ ನಡೆಯುವ ಕಲಹಗಳು, ಮತ್ತೆ ಇಲ್ಲಿ ನೀರಿಂದ ಯಾವ್ದು ಬರಲ್ಲ ನೋಡು. ಸಂವಿಧಾನವನ್ನು ಅರ್ಥೈಸಹಿತ ಮೂಲ ಅಧಿಕಾರ ವ್ಯಾಪ್ತಿ. ಅದೊಂದು ಸುಪ್ರೀಂ ಕೋರ್ಟ್ ನ ಮೂಲ ಅಧಿಕಾರ ವ್ಯಾಪ್ತಿ ನೋಡ್ರಿ. ಇದು ಜಲ ವಿವಾದ ಗಿಲಿವಾದ ಯಾವುದೇ ತರದ ಮೂಲ ಅಧಿಕಾರ ವ್ಯಾಪ್ತಿ ಒಳಗ ಬರಲ್ಲ. ನೆಕ್ಸ್ಟ್ ಸಲಹಾ ಅಧಿಕಾರ ಯಾವಾಗ? ಎಷ್ಟು? 143 ಸಲಹಾ ಅಧಿಕಾರ. ಅಂದ್ರೆ ಏನಾದ್ರು ಬೇಕಾದ್ರೆ ನೀನು ಸುಪ್ರೀಂ ಕೋರ್ಟ್ ಈ ರಾಷ್ಟ್ರಪತಿಯವರು ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿಯವರಿಗೆ ಸುಪ್ರೀಂ ಕೋರ್ಟ್ ಸಲಹೆ ಕೊಡ್ಬೋದು. ಆ ಸಲಹೆಯನ್ನು ಕಡ್ಡಾಯವಾಗಿ ಪಾಲಿಸ್ಬೇಕವ್ರ? ಅದು ಮ್ಯಾಂಡೇಟರಿ ಅಲ್ಲ, ಅವ್ರು ಪಾಲಿಸ್ಬೋದು ಬಿಡ್ಬೋದು ಅಲ್ರಿ. 125 143ನೇ ವಿಧಿಯನ್ನು ಸಲಹಾ ಅಧಿಕಾರ ಸಹಿತ ಸುಪ್ರೀಂ ಕೋರ್ಟ್ ಸಲಹಾ ಅಧಿಕಾರ ಒಂದೈತ್ರಿ. ಸಲಹಾ ಅಧಿಕಾರ. ಇನ್ನೊಂದು ಯಾವ್ದೈತಲ್ಲ, ಮೇಲ್ಮನವಿ ಅಧಿಕಾರ 137. ಹೌದಲ್ಲ? 137 ಮೇಲ್ಮನವಿ. ಅಂದ್ರೆ ಈ ಸುಪ್ರೀಂ ಕೋರ್ಟ್ ಅನ್ನೋದು ಮೇಲ್ಮನವಿ ಅನ್ನೋದು ಕೊನೆ ಹಂತ. ಇದ್ರ ಮೇಲೆ ಮೇಲ್ಮನವಿ ಎಲ್ಲಿ ಸಲ್ಸಂಗಿಲ್ಲ. ಲಾಸ್ಟ್ ಇದಾವದಲ್ಲ ಮೇಲ್ಮನವಿ ಸಲ್ಲಿಸೋದು ಲಾಸ್ಟ್ ಅಂತಂದ್ರ ಸುಪ್ರೀಂ ಕೋರ್ಟ್ದ ಕೊನೆ ಹಂತ. ಇದ್ರ ಮುಂದೆ ಯಾವುದೇ ನ್ಯಾಯಾಂಗ ಇಲ್ಲ. ಅಂದ್ರ ದೇಶದಲ್ಲಿ ನ್ಯಾಯಾಂಗದಾಗ ಕೊನೆದತ್ತಂದ್ರೆ ಸುಪ್ರೀಂ ಕೋರ್ಟ್ ಬರ್ತೈತಿ. ಕೊನೆ ಮೇಲ್ಮನವಿ ಲಾಸ್ಟ್ ಇಲ್ಲೇ ಇರ್ತೈತಿ. ಮೇಲ್ಮನವಿ ಸಲ್ಲಿಸೋದು 137. ಮತ್ತೆ ಯಾವ್ದು ಬರ್ತೈತಿ? 129. ಸುಪ್ರೀಂ ಕೋರ್ಟ್ ನ ವಿಶೇಷ ಅಧಿಕಾರ. ಏನೇನು ವಿಶೇಷ ಅಧಿಕಾರ ಇರ್ತೈತಿ ಸುಪ್ರೀಂ ಕೋರ್ಟಿಗೆ? ಅದ ಈಗ ನೋಡ್ರಿ, ಈಗ ಏನ್ ಗೊತ್ತಾ, ಈಗ ರಾಜ್ಯಪಾಲರು ಸರಿಯಾಗಿ ಈಗ ಯಾವ್ದಾದ್ರು ಮಸೂದೆ ಇಲ್ಲಿ ಲೋಕಸಭೆ ಇದಾವ್ದು ವಿಧಾನಸಭೆಯಿಂದ ಯಾವ್ದಾದ್ರು ಮಸೂದೆ ಬಂದಿರ್ತೈತಿ. ಈ ಮಸೂದೆ ಏನಾದ್ರು ಈಗ ಅಲ್ಲಿ ಒಂದು ವಿಧಿ ಐತಿ ನೋಡ್ರಿ. ತನ್ನಲ್ಲೇ ರಾಜ್ಯಪಾಲರು ಬಂದಿರ್ತಕ್ಕಂಥ ಮಸೂದೆಯನ್ನು ತನ್ನಲ್ಲೇ ಹಿಡಿದುಕೊಂಡು ಅಂದ್ರೆ ಪಾಕೆಟ್ ಊಟವನ್ನು ಚಲಾಯಿಸುವುದು ಯಾವ ವಿಧಿ ಪ್ರಕಾರ? 200. ಹೌದಲ್ಲ? ಈ 200ನೇ ವಿಧಿ ಪ್ರಕಾರ ರಾಜ್ಯಪಾಲರು ಪಾಕೆಟ್ ಊಟವನ್ನು ಚಲಾಯಿಸ್ತಾರಲ್ಲ. ಈ ತರ ಈಗ ರಾಷ್ಟ್ರಪತಿ ಕಳಿಸ್ತಾರ. ಹೌದಲ್ಲ? ಈ ರಾಷ್ಟ್ರಪತಿ ಕಳಿಸಿದ್ದನ್ನು ರಾಷ್ಟ್ರಪತಿಗಳು ಇನ್ನು ಇವರಿಗೆ ಏನು ಸಲಹೆ ನೀಡ್ಬೋದು, ಏನದು ಏನ್ ವಾಪಸ್ ಏನ್ ಹೇಳ್ತಾರ ನೋಡ್ರಿ. ಅದು ಎಷ್ಟನೇ ವಿಧಿ ಅಂತಂದಿ? ಎಷ್ಟ ಅದಲ್ಲೋ ಇಲ್ಲಿ ಇದು ಸೆಂಟ್ರಲ್ ಒಳಗ ಈಗ ಯಾವ್ದು ಇದೆ ಅಂದಿನಿ? ಈಗ ಅಲ್ಲ, 142ನೇ ವಿಧಿ ಏನ್ ಹೇಳ್ತೈತಿ? ವಿಶೇಷ ಅಧಿಕಾರ. ಸುಪ್ರೀಂ ಕೋರ್ಟ್ ನ ವಿಶೇಷ ಅಧಿಕಾರ ಏನ? ಇಲ್ಲ ಇದು ಒಂದ್ ಬರ್ತೈತಲ್ಲ, ಇದು ಯಾವ್ದು? ನ್ಯಾಯಾಧೀಶರ ವಿಚಾರಣಾ ಕಾಯ್ದೆ ಯಾವಾಗ ಬರ್ತೈತಿ? ನ್ಯಾಯಾಧೀಶರ ವಿಚಾರಣಾ ಕಾಯ್ದೆ 1968 ನೋಡ್ರಿ. ನ್ಯಾಯಾಧೀಶರ ವಿಚಾರಣಾ ಕಾಯ್ದೆ 1968. ಇದ್ರಾಗ ನೀವೇನಾದ್ರೂ ನ್ಯಾಯಾಧೀಶರಿಗೆ ಬೈದ್ರಿ, ಕೋರ್ಟ್ ಆಫ್ ಕಂಟೆಂಪ್ಟ್ ಮಾಡಿದ್ರಂದ್ರೆ ಇದ್ರಾಗ ಶಿಕ್ಷೆ ವಿಧಿಸೋದು ಇದ್ರಾಗ ಇರ್ತೈತಲ್ಲ. ಮತ್ ನ್ಯಾಯಾಧೀಶರ ನೇಮಕಾತಿ ಹೆಂಗ್ ಮಾಡ್ಬೇಕು, ನ್ಯಾಯಾಧೀಶರ ಪದಚ್ಯುತಿ ಹೆಂಗ್ ಮಾಡ್ಬೇಕು, ಇವೆಲ್ಲ ಒಳಗೊಂಡಿರೋದು ನ್ಯಾಯಾಧೀಶರ ನೇಮಕಾತಿ ಕಾಯ್ದೆ ಅಂತ ಬರ್ತೈತಿ. ನ್ಯಾಯಾಧೀಶರ ವಿಚಾರಣಾ ಕಾಯ್ದೆ 1968. ಹೌದಲ್ಲ? 1968ರಲ್ಲಿ ನ್ಯಾಯಾಧೀಶರ ವಿಚಾರಣಾ ಕಾಯ್ದೆ ಬರ್ತೈತ್ರಿ.
ನ್ಯಾಯಾಧೀಶರ ವಿಚಾರಣಾ ಕಾಯ್ದೆ. ನಮ್ಮ ದೇಶದಲ್ಲಿ ಹೈಕೋರ್ಟಿನ ಮಹಿಳಾ ನ್ಯಾಯಾಧೀಶರಾಗಿ ಮೊದಲು ನೇಮಕ ಆದವ್ರು ಯಾರ? ಮಹಿಳಾ ನ್ಯಾಯಾಧೀಶರು ಯಾರು ಮೊದಲು? ಲೀಲಾ ಸೇಠ್. ಫಾತಿಮಾ ಲೀಲಾ ಸೇಠ್ ಹೌದಲ್ಲ. ಲೀಲಾ ಸೇಠ್ ಅವರು ಯಾವಾಗ ಆಗಿದ್ರು ನ್ಯಾಯಾಧೀಶರು? ಅಲ್ಲ ಸಾರಿ, ಯಾವ ರಾಜ್ಯದ? ಹರಿಯಾಣ. ಹಿಮಾಚಲ್ ಪ್ರದೇಶ್ ನೋಡ್ರಿ. ಲೀಲಾ ಸೇಠ್ ಹಿಮಾಚಲ್ ಅಲ್ಲ? ಅಲ್ಲ ಹರಿಯಾಣ ಅಲ್ಲ, ಹಿಮಾಚಲ್ ನೋಡ್ರಿ. ಲೀಲಾ ಸೇಠ್ ಅವರು ಮೇ ಬಿ ಹಿಮಾಚಲ್ ಇರ್ಬೋದು. ಹಿಮಾಚಲ್ ಪ್ರದೇಶದಿಂದ ಇವ್ರು ಹೈಕೋರ್ಟ್ ನ ಮೊದಲ ಮಹಿಳಾ ನ್ಯಾಯಾಧೀಶ ಈಕೆ ಹೌದಲ್ಲ. ನ್ಯಾಯಾಧೀಶ ಮುಖ್ಯ ನ್ಯಾಯಾಧೀಶ ಈಕಿ. ಮುಖ್ಯ ನ್ಯಾಯಾಧೀಶ ಮೊದಲ ಮುಖ್ಯ ನ್ಯಾಯಾಧೀಶ ಅಂತಂದ್ರ ಅನ್ನಾ ಚಾಂಡಿ, ಕೇರಳದವ್ರು. ಕೇರಳದ ಅನ್ನಾ ಚಾಂಡಿ, ಕೇರಳ ಹೈಕೋರ್ಟ್ ಮೊದಲ ಮುಖ್ಯ ನ್ಯಾಯಾಧೀಶ ಆಗಿ ಹಿಮಾಚಲ್ ಪ್ರದೇಶ್. ಲೀಲಾ ಸೇಠ ಹಿಮಾಚಲ್ ಪ್ರದೇಶ ಮೊದಲ ಮಹಿಳಾ ನ್ಯಾಯಾಧೀಶರಾಗಿ ನೇಮಕ ಆಗ್ತಾರ ನೋಡ್ರಿ ಲೀಲಾ ಸೇಠ್ ಅವರು ಹಿಮಾಚಲ್ ಪ್ರದೇಶ್. ಇಲ್ಲಿ ಕೇರಳದ ಇಲ್ಲಿ ಅನ್ನಾ ಚಾಂಡಿ ಅವರು ಇದು ಆಗ್ತಾರ. ನೆಕ್ಸ್ಟ್ ಇನ್ನು ಸುಪ್ರೀಂ ಕೋರ್ಟ್ ಅಧಿಕಾರ ಏನ್ ಬರ್ತೈತಿ? ಏನನ್ನತಿ ಜೋರ್ಸೆ ಹೇಳ. ಅದ್ರ ಇಲ್ಲ ಅಕ್ಕಿ ಊರ್ ಡೆಲ್ಲಿ ಇರ್ಬೋದು, ಆದ್ರ ಹೈಕೋರ್ಟ್ ನ್ಯಾಯಾಧೀಶ ಆಗಿ. ಹೌದಾ? ಒಂದ್ಸತಿ ನೋಡು, ಕರೆಕ್ಟ್ ನೋಡು. ಅಂದ್ರ ಮೊದಲ ಮಹಿಳಾ ನ್ಯಾಯಾಧೀಶರಾಗಿ ನೇಮಕ ಆದವ್ರು ಯಾರು? ಲೀಲಾ ಸೇಠ್ ಅವರು. ಯಾವ ಸ್ಟೇಟಿಗೆ ನ್ಯಾಯಾಧೀಶರಾಗಿರೋ ಮೊದಲ ನ್ಯಾಯಾಧೀಶರಾಗಿ ಮಹಿಳೆಯರಲ್ಲಿ ಲೀಲಾ ಸೇಠ್ ಅವರು ಯಾವ ದೇಶದ ನ್ಯಾಯಾಧೀಶರ? ಯಾವ ರಾಜ್ಯದ? ಯಾವ್ದ ನ್ಯಾಯಾಧೀಶ ಅಂದ್ರೆ ಹಿಮಾಚಲ್. ಡೆಲ್ಲಿದಕ್ಕಿ ಅಕ್ಕಿ ಅದ ಹೇಳತ್ತೀನಿ ನಾನು. ಅಕ್ಕಿ ಮುಖ್ಯ ನ್ಯಾಯಾಧೀಶ ಆಗಲಕ್ಕಿ ನ್ಯಾಯಾಧೀಶ ಹಾಕಳೇನು? ಹೌದನ? ಡೆಲ್ಲಿಗೆ ಹಾಕಳ? ಹೌದಾ? ನೋಡ್ತೀನಿ ತಗೋ ನಾನು. ಇಲ್ಲಿ ಮನವಿ ವ್ಯಾಪ್ತಿ ಐತಿ ನೋಡು, ಸಿವಿಲ್ ಮೊಕದ್ದಮೆ ಒಳಗೊಂಡಿರ್ತೈತಿ. ಸಲಾ ವ್ಯಾಪ್ತಿ ನೋಡಿದ್ವಿ. ಎಲ್ಲಿ ಯಾರ್ಯಾರು ಸೇರ್ಯಾರ್ರಿ? ಹಾ, ಮುಖ್ಯ ನ್ಯಾಯಾಧೀಶರ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದವರು ಈಗ ಪ್ರೆಸೆಂಟ್ ಮುಖ್ಯ ನ್ಯಾಯಾಧೀಶರು ಅದಾರ. ಹಾ ಹೌದ್ರಿ. ಫಸ್ಟ್ ಲೀಲಾ ಸೇಠ್ ಎಲ್ಲಿ? ಯಾವ ಸ್ಟೇಟ್ ಸರ್? ಅದೆಲ್ಲ ಬುಕ್ ಒಳಗೆ ಹಿಮಾಚಲ್ ಪ್ರದೇಶ ಐತಿ. ನೀವು ಏನ್ ನೋಡೋದ್ರ ಗೊತ್ತಿಲ್ಲ. ಹಿಮಾಚಲ್ ಪ್ರದೇಶ ನೋಡಿ ಅದಕ್ಕಂದೆ. ಮೊದಲ ಮಹಿಳಾ ನ್ಯಾಯಾಧೀಶ ಮುಖ್ಯ ನ್ಯಾಯಾಧೀಶ ಆಗಿ ಲೀಲಾ ಸೇಠ್ ಅವರು ಹಿಮಾಚಲ್ ಪ್ರದೇಶ ಹೈಕೋರ್ಟಿಗೇನು ಆಗ್ತಾರಂತೇಳಿ ನೋಡಿ ನಾನು. ಎಲ್ಲ ರಾಂಗ್ ಇದ್ರ ಅಡ್ಜಸ್ಟ್ ಮಾಡ್ಕೊಂಡು ಇದನ್ನು ತಿದ್ದುಪಡಿ. ಎಷ್ಟು ತಿದ್ದುಪಡಿ ಆಗ್ಯಾವ? 106 ತಿದ್ದುಪಡಿ ಆಗ್ಯಾವ. 107ನೇದು ಮಾಡ್ಬಿಡು ಇನ್ನೊಂದು ತಿದ್ದುಪಡಿ ಮಾಡ್ಕೊಂತ ಹೋಗೋದು. ಹೌದಲ್ಲ? ಎಲ್ಲಾರು ಇಲ್ಲಿ ಪರಿಪೂರ್ಣರಲ್ಲ, ಸ್ವಲ್ಪ ಹಂಗ ಇರ್ತೈತದ. ಇಲ್ಲಿ ಯಾವ್ದಿದು ಈಗ ಕೋರ್ಟ್ ಆಫ್ ಕಂಪ್ಲೇಂಟ್ ಮಾಡ್ಬೇಕಂದ್ರ ಅಥವಾ ಈ ನ್ಯಾಯಾಧೀಶರ ನಿಂದನ ಕಾಯ್ದೆ ಯಾವಾಗ ಬರ್ತೈತಿ? ಕೋರ್ಟ್ ಆಫ್ ಕಂಪ್ಲೇಂಟ್ ನ್ಯಾಯಾಧೀಶರ ನಿಂದನ ಕಾಯ್ದೆ, ವಿಚಾರಣಾ ಕಾಯ್ದೆ. ಅದು ನ್ಯಾಯಾಧೀಶರ ನಿಂದನ ಕಾಯ್ದೆ 1971 ಜಾರಿ ಬರ್ತೈತಿ ನೋಡ್ರಿ. ಈ 71 ಯಾವ ಸಮಿತಿ ಮೇಲೆ ನೇಮಕ, ಯಾವ ಸಮಿತಿ ಮೂಲಕ ಜಾರಿ ಬರ್ತೈತಿ? ಇದು ಸನ್ಯಾಲ್ ಸಮಿತಿ ಅಂತ ಬರ್ತೈತಿ ನೋಡ್ರಿ. ಸನ್ಯಾಲ್ ಸಮಿತಿ ಮೂಲಕ ನ್ಯಾಯಾಧೀಶರ ನಿಂದನಾ ಕಾಯ್ದೆ 1971ರಲ್ಲಿ ಮೊದಲ ಬಾರಿಗೆ ಜಾರಿ ಬರ್ತೈತಿ. ಈ ನ್ಯಾಯಾಧೀಶರಿಗೆ ಏನಾದ್ರು ನಿಂದನೆ ಮಾಡಿದ್ರ 6 ತಿಂಗಳು ಜೈಲು ಶಿಕ್ಷೆ ಇರ್ತೈತಿ. ಇಲ್ಲ ಅಂದ್ರ ಎಷ್ಟೋ ಅಮೌಂಟ್ ಅಷ್ಟು ದಂಡ ಇರ್ತೈತಿ ನೋಡ್ರಿ. 2 ವಿಧಿಸಬಹುದು. ಮಿನಿಮಮ್ 6 ತಿಂಗಳು ಜೈಲು ಶಿಕ್ಷೆ ಇರ್ತೈತಿ ನೋಡ್ರಿ ಇವ್ರಿಗೆ. ನ್ಯಾಯಾಧೀಶರಿಗೆ ನಿಂದನೆ ಮಾಡಿದ್ರ 1971ರಲ್ಲಿ ಈ ನ್ಯಾಯಾಧೀಶರ ನಿಂದನ ಕಾಯ್ದೆ ಬರ್ತೈತಿ ನೋಡ್ರಿ. ಯಾವ ಸಮಿತಿ ಅಂತಂದೆ? ಸನ್ಯಾಲ್ ಸಮಿತಿ ಪ್ರಕಾರ ಈ ನ್ಯಾಯಾಧೀಶರ ನಿಂದನ ಕಾಯ್ದೆ ಬರ್ತೈತಿ. ಇಲ್ಲಿ ಆಮೇಲೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಸ್ ಬರ್ತೈತಿ. ಗೊತ್ತಾ? ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಸ್ ಯಾವಾಗ ಸ್ಥಾಪನೆ ಆಗತ್ತೆ? ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ 2010 ಹೌದಲ್ಲ? 2010 ಡೇಟ್ 2010 ಅಕ್ಟೋಬರ್ 18 ನೋಡ್ರಿ. ಇದು ಡೇಟ್ ನೆನಪಿಟ್ಕೋರಿ. 2010 ಅಕ್ಟೋಬರ್ 18ರಂದು ಈ ಅಕ್ಟೋಬರ್ 18 ಅದು 12 ಯಾವ್ದನ್ನ ತಿಗೊಳತ್ತೇನ? ಇನ್ಫಾರ್ಮೇಶನ್ ಕಮಿಷನ್ ಐತಿ ನೋಡ್ರಿ. ಅದು ಇನ್ಫಾರ್ಮೇಶನ್ ಕಮಿಷನ್ ಬರ್ತೈತಲ್ಲ, ಅದು 2005 ಅಕ್ಟೋಬರ್ 12. ಅದು ಇನ್ಫಾರ್ಮೇಶನ್ 2005 ಅಕ್ಟೋಬರ್ 12. ಇದು ಅಕ್ಟೋಬರ್ 18 ನೋಡು. ಟ್ರಿಬ್ಯುನಲ್ಸ್ ನೋಡ, ಗ್ರೀನ್ ಟ್ರಿಬ್ಯುನಲ್ಸ್ ಯಾವಾಗ ಜಾರಿ ಬರ್ತೈತಿ ನೋಡಿ? 2010 ಅಕ್ಟೋಬರ್ 18ರಂದು ಜಾರಿ ಬರ್ತೈತಿ. ಈ ಗ್ರೀನ್ ಟ್ರಿಬ್ಯುನಲ್ಸ್ ಒಂದು ಕ್ವಶನ್ ಕೇಳಿದ್ರು ಗೊತ್ತಾ? ಈ ಗ್ರೀನ್ ಟ್ರಿಬ್ಯುನಲ್ಸ್ ಒಂದು ಕ್ವಶನ್ ಕೇಳಿದ್ರೆ ಇದರ ಪ್ರಾದೇಶಿಕ ಕಚೇರಿಗಳು ಎಲ್ಲೆಲ್ಲಿ ಕಂಡು ಬರ್ತಾವ ಅಂತೇಳಿ 5 ಅದಾವ. ಅಲ್ಲ, BCD PK ಅಂತಾನು ಬರಿಬಹುದು. ಯಾವ್ದು? ಕೋಲ್ಕತ್ತಾ, ಭೋಪಾಲ. ಅದು ಬಿಟ್ಬಿಡುನ? ಭೂತಾನ್ ಅಲ್ಲ, ಭೂಪಾಲ್. ಹಾ BCD ಐದೊಂಡ BCD PK ಮೂವಿ ನೋಡ್ರಿ. ಹೌದಲ್ಲ? ಹಂಗು ನೆನ್ಬಿಡೋದು. ಬಿ ಅಂತಂದ್ರೆ ಭೂಪಾಲ, BC ಅಂತಂದ್ರೆ ಏನ? ಕೋಲ್ಕತ್ತಾ,
ಕೊಲ ಚೆನ್ನೈ ಅನ್ನ ಚೆನ್ನೈ. ಬಿ ಸಿ ಡಿ ಅಂತಂದ್ರೆ ದೆಹಲಿ. ಪಿ ಅಂತಂದ್ರ ಪುಣೆ. ಇದು ಅಂತಂದ್ರೆ ಕೆ ಅಂತಂದ್ರೆ ಕಲ್ಕತ್ತಾ ನೋಡ್ರಿ. ಬಿ ಸಿ ಡಿ ಪಿ ಕೆ ಅಂತೇಳಿ ಐದು ಪ್ರಾದೇಶಿಕ ಕಚೇರಿಗಳು ಇಲ್ಲಿ ಕಂಡು ಬರ್ತಾವ ನೋಡ್ರಿ. ಹಂಗೂ ನೆನಪಿಟ್ಕೋಬಹುದು. ನೀ ಹಂಗ ನೆನಪಿಟ್ಕೋ, ಭಾಳ ನೆನಪಿಡ್ ಜಲ್ದಿ ನೆನಪಿಡ್ತೈತಿ. ಇವು ಐದು ಪ್ರಾದೇಶಿಕ ಕಚೇರಿಗಳು ಕಂಡು ಬರ್ತಾವ ನೋಡ್ರಿ. 5 ಪ್ರಾದೇಶಿಕ ಕಚೇರಿ 2010 ಅಕ್ಟೋಬರ್ 18ರಂದು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಸ್ ಬರ್ತೈತಿ. ಈಗ ಮುಖ್ಯ ನ್ಯಾಯಾಧೀಶರಾಗಿರ್ತಾರ ನೋಡ್ರಿ. ಅದು ಇದರ ಅಧ್ಯಕ್ಷ ಆಗಿರ್ತಾರ ನೋಡ್ರಿ. ಈಗ ನಿವೃತ್ತ ಆಗಿರ್ತಾರ ನೋಡ್ರಿ. ಆಲ್ರೆಡಿ ನಿವೃತ್ತ ಆದವ್ರು ಇರ್ತಾರಲ್ಲ ಇದರ ಅಧ್ಯಕ್ಷರು. ಇದು ಗೊತ್ತಿರ್ಬೇಕು. ಇದು NGT ಐತ್ ನೋಡ್ರಿ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಸ್. ಏನಾದ್ರು ಕೇಸ್ ಬಂದಿತ್ತಂದ್ರ ಅದ್ರ 6 ತಿಂಗಳ ಒಳಗಾಗಿ ಎಲ್ಲ ಸೊಲ್ಯೂಷನ್ ಕೊಟ್ಟಿರ್ಬೇಕು. 6 ತಿಂಗಳ ಒಳಗಾಗಿ. ವೆರಿ ಗುಡ್. ಇದನ್ನು ಕೊಡ್ತಿದ್ರು ನೋಡಿ. ಇಲ್ಲಿ ನ್ಯಾಯಾಂಗದ ಕ್ರಿಯಾಶೀಲತೆ ಮತ್ತು ನ್ಯಾಯಾಂಗದ ಅತಿರೇಕತೆ ಅಂತ ಬರ್ತೈತ್ರಿ. ಜುಡಿಷಿಯಲ್ ಆಕ್ಟಿವಿಸಮ್ ಮತ್ತು ಜುಡಿಷಿಯಲ್ ಓವರ್ ರೀಚ್ ಅಂತ ಬರ್ತೈತಿ. ಜುಡಿಷಿಯಲ್ ಆಕ್ಟಿವಿಸಮ್ ಅಂತಂದ್ರೆ ಏನ, ಅವಾಗ ನ್ಯಾಯಾಂಗ ಆಕ್ಟಿವ್ ಆಕೈತೆ ಅಂತೇಳ. ಜುಡಿಷಿಯಲ್ ಆಕ್ಟಿವಿಸಮ್ ಅಂತಂದ್ರ ಇಲ್ಲಿ ಕಾರ್ಯಾಂಗ ಮತ್ತು ಶಾಸಕಾಂಗಗಳು ತಮ್ಮ ಕೆಲಸಗಳನ್ನು ಸರಿಯಾಗಿ ಮಾಡ್ಲಿಕ್ಕಂದ್ರ ಇಲ್ಲಿ ನ್ಯಾಯಾಲಯ ಆಕ್ಟಿವ್ ಆಕೈತಿ. ಅದನ್ನು ಜುಡಿಷಿಯಲ್ ಆಕ್ಟಿವಿಸಮ್ ಅಂತ ಕರಿತೀವಿ. ಜುಡಿಷಿಯಲ್ ಓವರ್ ರೀಚ್ ಅಂತಂದ್ರ ಇದು ಆತಂದ್ರೆ ಇದು ಜುಡಿಷಿಯಲ್ ಆಕ್ಟಿವಿಸಮ್ ಐತಿ ನೋಡ್ರಿ. ಬಹಳಷ್ಟು ಆಗ್ಬಿಟ್ರ ಈಗ ಪದೇ ಇವ್ರಿಗೆ ನೀವು ಕೆಲಸ ಮಾಡತ್ತಿಲ್ ತಗೋ ಅಂತೇಳಿ ಪದೇ ಹೋಗಿ ಹೇಳ್ತಿರ್ತಾರ ನೋಡ್ರಿ. ಅದು ಹೇಳೋದು ಜುಡಿಷಿಯಲ್ ಓವರ್ ರೀಚ್ ಅಂತ ಬರ್ತೈತಿ. ನ್ಯಾಯಾಂಗದ ಅತಿರೇಕತೆ ಮತ್ತು ನ್ಯಾಯಾಂಗದ ಇನ್ನೊಂದೇನ್ ಬರ್ತೈತಿ, ನ್ಯಾಯಾಂಗದ ಕ್ರಿಯಾಶೀಲತೆ ಮತ್ತು ನ್ಯಾಯಾಂಗದ ಅತಿರೇಕತೆ ಅಂತ ಬರ್ತೈತಿ. ಕ್ರಿಯಾಶೀಲತೆ ಅಂದ್ರೆ ಇದು ಜುಡಿಷಿಯಲ್ ಆಕ್ಟಿವಿಸಮ್, ಜುಡಿಷಿಯಲ್ ಓವರ್ ರೀಚ್. ನಾ ಹೇಳ್ತಿದ್ ಅರ್ಥ ಆಗತೈತಿ. ಹಂಗಂದ್ರ ಜುಡಿಷಿಯಲ್ ಆಕ್ಟಿವಿಸಮ್ ಅಂತಂದ್ರೆ ಏನ, ಕಾರ್ಯಾಂಗ ಮತ್ತು ಶಾಸಕಾಂಗಗಳು ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಅಂದ್ರ ನ್ಯಾಯಾಂಗ ಮಧ್ಯ ಪ್ರವೇಶ ಐತಿ ನೋಡ್ರಿ, ಅದನ್ನು ಜುಡಿಷಿಯಲ್ ಆಕ್ಟಿವಿಸಮ್ ಅಂತ ಕರಿತೀವಿ. ಜುಡಿಷಿಯಲ್ ಓವರ್ ರೀಚ್ ಅಂತಂದ್ರ ಅಂದ್ರೆ ಪದೇ ನ್ಯಾಯಾಂಗ ಇದು ಜುಡಿಷಿಯಲ್ ಓವರ್ ರೀಚ್ ಯಾವಾಗೈತಂದ್ರ ಜುಡಿಷಿಯಲ್ ಆಕ್ಟಿವಿಸಮ್ ಬಹಳಷ್ಟು ಆದ್ರೆ ಜುಡಿಷಿಯಲ್ ಓವರ್ ರೀಚ್ ಆಕೈತಿ ನೋಡ್ರಿ. ಜುಡಿಷಿಯಲ್ ಆಕ್ಟಿವಿಸಮ್ ಜಾಸ್ತಿ ಆದ್ರ ಜುಡಿಷಿಯಲ್ ಓವರ್ ರೀಚ್ ಆಕೈತಿ. ಇವೆರಡು ನ್ಯಾಯಾಂಗದಲ್ಲಿ ಇದು ಕಂಡು ಬರ್ತಾವ. ಮತ್ ನೆಕ್ಸ್ಟ್ ಇದ್ರಾಗ ಲೋಕಸ್ಟ್ಯಾಂಡಿ ತತ್ವ ಅಂತ ಬರ್ತೈತಲ್ರಿ. ಲೋಕಸ್ಟ್ಯಾಂಡಿ ತತ್ವ ಅಂದ್ರೆ ಏನ, ಲೋಕಸ್ಟ್ಯಾಂಡಿ ತತ್ವ ಅಂತ ಬರ್ತೈತಿ ನೋಡ್ರಿ. ಲೋಕಸ್ಟ್ಯಾಂಡಿ ಪ್ರಿನ್ಸಿಪಲ್. ನೊಂದಂತ ವ್ಯಕ್ತಿನೇ ಆತನೇ ಹೋಗಿ ಏನ ತನ್ನ ಕೇಸ್ಗಳನ್ನ ದಾಖಲಿಸ್ತಾನ ನೋಡ್ರಿ, ಅದನ್ನು ಲೋಕಲ್ ಸ್ಟ್ಯಾಂಡಿ ತತ್ವ ಅಂತ ಹೇಳಿ ಕರಿತೀವಿ. ಇದನ್ನು ಸಡಿಲಿಕೆಗೊಳಿಸ್ಯಾರ, ಹೌದಲ್ಲ. ಈ ಲೋಕಲ್ ಸ್ಟ್ಯಾಂಡಿ ತತ್ವ ಸರಿ ಇಲ್ಲ, ನೊಂದಂತ ವ್ಯಕ್ತಿ ಯಾಕೆ ಅವನಿಗೆ ನೊಂದಂತ ವ್ಯಕ್ತಿ ಬಿಟ್ಟ ಅವನಿಗೆ ಸಂಬಂಧಪಟ್ಟವ್ರು ಬೇರೆಯವರು ಕೇಸ್ ಹಾಕ್ಬೋದು ಅಂತೇಳಿ ಈ ಲೋಕಲ್ ಸ್ಟ್ಯಾಂಡಿ ತತ್ವವನ್ನು ಕಡಿಮೆ ಮಾಡ್ಯಾರ, ಸಡಿಲಿಕೆಗೊಳಿಸ್ಯಾರ. PIL ಅದು ಆದ್ರೆ PIL ಅದು ಖಾಸಗಿಗೆ ಬರಲ್ಲ. PIL ಇದಕ್ಕೆ ಸಂಬಂಧಪಡಲ್ಲ. PIL ನೋಡ್ರಿ, ಅದು ಜಸ್ಟ್ ಸಾರ್ವಜನಿಕರಿಗೆ. ಮತ್ತು PIL ನಂದು ಅಮೌಂಟ್ ಕೊಡದವ್ರಿ PIL ಹಾಕ್ತೇವೆ ಅಂದ್ರೆ ಅವ್ರು ನೋಡಲ್ಲ, ಹೌದಲ್ಲ. PIL ಕೇವಲ ಗೌರ್ಮೆಂಟ್ ಈ ಪಾರ್ಕ್ ಒಳಗೆ ಬೇರೆ ಯಾರಾದ್ರೂ ಬಂದು ಮನಿ ಕಟ್ಟಾತಿದ್ರ ನೀವು PIL ಹಾಕ್ಬೋದು. ಅಂದ್ರೆ ಇದೊಂದು ಗೌರ್ಮೆಂಟ್ ಅಂದ್ರೆ ಪಬ್ಲಿಕ್ ಪ್ರಾಪರ್ಟಿ, ಹೌದಲ್ಲ. ಪಬ್ಲಿಕ್ ಪ್ರಾಪರ್ಟಿ, ಇಲ್ಲಿ PIL ಹುಡ್ಬೋದು ನೀವು. ಮತ್ತು ನಮ್ಮಪ್ಪ ಕುಡದ ಯಾವ್ದೋ ಒಂದು ಸಿಗ್ನೇಚರ್ ಮಾಡ್ಬೋದನ್ರಿ, ನಮ್ದೆಲ್ಲ ಹೊಲ ಹೊಡ್ಕೊಂಡ್ರಿ ಯಾರೋ ಅಂತ ಹೇಳಿ PIL ಹಾಕಿದ್ರ ಅದು ಇದು ಪ್ರೈವೇಟಿಗೆ ಯಾವುದೇ ತರದ PIL ಬರಲ್ಲ ನೋಡ್ರಿ. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಯಾರು ತರ್ತಾರ, ಯಾರು ನ್ಯಾಯಾಧೀಶರದಾಗ PN ಭಗವತಿ ಮತ್ತು ಇನ್ನೊಬ್ರ ಕೃಷ್ಣ ಅಯ್ಯರ್. PN ಭಗವತಿ ಮತ್ತು ಕೃಷ್ಣ ಅಯ್ಯರ್ ಅವರನ್ನು ಈ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಕನ್ನಡದಾಗ ಏನಂತೀವಿ, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಮೊದಲ ಬಾರಿಗೆ PN ಭಗವತಿ ಮತ್ತು ಕೃಷ್ಣ ಅಯ್ಯರ್ ಅವರ ಇದರಲ್ಲಿ ಪೀಠದಲ್ಲಿ ಇದು ಬರ್ತೈತಿ ನೋಡ್ರಿ. PIL ಕೇವಲ ಸರ್ಕಾರಿಯಲ್ಲಿ ಮಾತ್ರ ಹೂಡಿಕೆ ಮಾಡ್ಬೋದು ನೋಡ್ರಿ. ಮತ್ತ ಈ ಜುಡಿಷಿಯಲ್ ರಿವ್ಯೂ ಐತಿ ನೋಡ್ರಿ. ಜುಡಿಷಿಯಲ್ ರಿವ್ಯೂ ಅಂತಂದ್ರೆ ಏನ, ನ್ಯಾಯಾಂಗ ವಿಮರ್ಶೆ. ಜುಡಿಷಿಯಲ್ ರಿವ್ಯೂ ಈಗ ಯಾವ್ದಾದ್ರು ಐತಿ ನೋಡ್ರಿ. ಇದು ಈಗ DPSP ದಿಸ್ ಇಸ್ ನಾಟ್ ಜುಡಿಷಿಯಲ್ ರಿವ್ಯೂ ಅಂತೀವಿ, ಅಂದ್ರೆ ನ್ಯಾಯಾಂಗ ಒಳಪಡಲ್ಲ ಅಂತೇಳಿ. ಜುಡಿಷಿಯಲ್ ರಿವ್ಯೂ ಇದೊಂದು ಸುಮೋಟೋ ಕೇಸ್. ಏನ್ ಸುಮೋಟೋ ಅಲ್ರಿ ಇದು. ಜುಡಿಷಿಯಲ್ ರಿವ್ಯೂ ಅನ್ನೋದು ಸುಮೋಟೋನ, ಇದು PIL ಸುಮೋಟೋ ಐತಿ. PIL ನೋಡ್ರಿ, ಯಾವ್ದಾದ್ರು ಈಗ ಈ ಕೋರ್ಟ್ದವ್ರು ಸುಪ್ರೀಂ ಕೋರ್ಟ್ ನಮ್ದು ಇವ್ರು ಅದಾರ ನೋಡ್ರಿ. ಈಗ ಯಾರ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಯಾರ, ಸೂರ್ಯಕಾಂತ್ ಅದಾರಲ್ಲ. ಈಗ ಸೂರ್ಯಕಾಂತಿಗೆ ಏನಾದ್ರು ಇಲ್ಲಿ ನೀವು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಾಗ ಏನಾದ್ರು ಸೆಂಡ್ ಮಾಡಿದ್ರಿ, ಇಲ್ಲಿ ಏನಾರ ಮಾಡತ್ತಾರ ಗೌರ್ಮೆಂಟ್ ಪ್ರಾಪರ್ಟಿ ಮೇಲೆ ಏನೋ ಕಟ್ಟಾತಾರ ಅಂತೇಳಿ ವಿಡಿಯೋ ಮಾಡಿ ಏನಾದ್ರು ಸೋಷಿಯಲ್ ಮೀಡಿಯಾದಾಗ ಹೋತ್, ಅವ್ರು ಹೆಂಗೋ ಮೊಬೈಲ್ ರೀಲ್ಸ್ ಎಳಿತಿರ್ತಾರ, ಅವಾಗ ಬಂದಿರ್ತೈತಲ್ಲ, ಅವಾಗ ಬಂದಾಗ ಅವ್ರ ಸ್ವಯಂ ಪ್ರೇರಿತವಾಗಿ ಆ ಕೇಸನ್ನು ತಗೋಬಹುದು. ಆದ್ರೆ ಇದು ಐತ್ ನೋಡ್ರಿ, ಇದು ಜುಡಿಷಿಯಲ್ ರಿವ್ಯೂ ಐತ್ ನೋಡ್ರಿ, ಇದು ಸುಮೋಟೋ ಕೇಸಲ್ಲಿ ಇದನ್ನು ಸ್ವಯಂ ಪ್ರೇರಿತವಾಗಿ ತಗೊಳಕ್ ಬರಲ್ಲ. ಇವ್ರ ಹೋಗಿ ಹೂಡ್ದಾಗ ಮಾತ್ರ ತಗೊಂತಾರ ನೋಡ್ರಿ. ಜುಡಿಷಿಯಲ್ ಇಟ್ ಈಸ್ ನಾಟ್ ಅ ಸುಮೋಟೋ. ಜುಡಿಷಿಯಲ್ ಸುಮೋಟೋ ಕೇಸ್ ಅಂಡ್ರೆ ಬರಲ್ಲ ನೋಡ್ರಿ. ಇದು ಸುಮೋಟೋ PIL ಮಾತ್ರ ಸುಮೋಟೋ ಕೇಸ್ ನೋಡ್ರಿ. ಸುಮೋಟೋ ಅಂದ್ರೆ ಸ್ವಯಂ ಪ್ರೇರಿತ ಏನಂತೀವಿ, ಸುಮೋಟೋ ಅಂತಂದ್ರ ಸ್ವಂತವಾಗಿ ಇದು ಮಾಡ್ತಾರ ನೋಡ್ರಿ, ಅದನ್ನ ಸುಮೋಟೋ ಅಂದ್ರ. ಅವ್ರು ಯಾರಿಗೆ ಹೇಳಾರ್ದನ ಹೋಗಿ ಯಾರ ಮಾತು ಕೇಳಾರ ಅಂದ್ರ ಏನಂತೀವಿ, ಯಾರ್ದ ಪರ್ಮಿಷನ್ ತಗೊಳಾರ್ದ ಅವ್ರ ಕೇಸನ್ನು ದಾಖಲಿಸ್ಕೊಂತಾರ ನೋಡ್ರಿ, ಅದನ್ನ ಸುಮೋಟೋ ಕೇಸ್ ಅಂತ ಕರಿತೀವ್ರಿ. ಯಾರ ಮೇಲೆ
ಏನ್ ಮಾಡ್ಯಾರ ಅವ್ರು? ಹಾ, ಅವ್ರ ಮೇಲೆ ಏನು? ಹಾ, ಹೌದೇನ? ಇಲ್ಲಿ ಕೆಲವೊಂದು ಕೇಸಸ್ಗಳು ಬರ್ತಾವ ಗೊತ್ತಾ? ಶಂಕರಿ ಪ್ರಸಾದ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಬರ್ತೈತಿ. ಶಂಕರಿ ಪ್ರಸಾದ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಇಂಪಾರ್ಟೆಂಟ್ ಕೇಸಸ್ಗಳು ಬರ್ತಾವ. ಇದು ಏನ್ ಹೇಳ್ತೈತಿ ಇದು? ಅಂದ್ರೆ ಎಲ್ಲಾ ಭಾಗಗಳನ್ನು ಇದು ಯಾವ್ದದು ಫಂಡಮೆಂಟಲ್ ರೈಟ್ಸ್ ಸೇರಿದಂತೆ ಎಲ್ಲಾ ಭಾಗಗಳನ್ನು ಸಂಸತ್ತು ತಿದ್ದುಪಡಿ ಮಾಡಬಹುದು ಅಂತೇಳಿ ಶಂಕರಿ ಪ್ರಸಾದ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಹೇಳ್ತೈತಿ ನೋಡ್ರಿ. ಸಜ್ಜನ್ ಸಿಂಗ್ ಕೇಸ್ ಏನ್ ಹೇಳ್ತೈತಿ? ಸಜ್ಜನ್ ಸಿಂಗ್ ಸೇಮ್ ಹೇಳ್ತೈತಿ. ಯಾವ ಬರ್ತೈತಿ ಸಜ್ಜನ್ ಸಿಂಗ್? ಶಂಕರಿ ಪ್ರಸಾದ 51 ಹೌದಲ್ಲ, ಸಜ್ಜನ್ ಸಿಂಗ್ 64 ನೋಡ್ರಿ. ಸಜ್ಜನ್ ಸಿಂಗ್ 64 ಅವ್ರು ಬರ್ತೈತಿ. ಗೋಲಕ್ನಾಥ್ ವರ್ಸಸ್ ಯೂನಿಯನ್ ಆಫ್ ಪಂಜಾಬ್, ಗೋಲಕ್ನಾಥ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಬರ್ತೈತಲ್ರಿ. ಗೋಲಕ್ನಾಥ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಇದೇನ್ ಹೇಳ್ತೈತಿ? ಹಾ, ಅಂದ್ರೆ ಏನಂತೆ ಮೂಲಭೂತ ಹಕ್ಕುಗಳನ್ನು ತೆಗೆದುಹಾಕುವಂತ ಮೊಟಕುಗೊಳಿಸುವ ಅಂದ್ರ 368ನೇ ವಿಧಿ ಒಳಗೊಂಡಿಲ್ಲ ಅಂತ ಹೇಳ್ತೈತಿ. ಈಗ ತಿದ್ದುಪಡಿ ಮಾಡೋ ಹಕ್ಕು 368ನೇ ವಿಧಿ ಬರ್ತೈತಲ್ರಿ ಗೋಲಕ್ನಾಥ್ ಪ್ರಕರಣ. ಇದನ್ನು ತಿದ್ದುಪಡಿ ಮಾಡಬಾರ್ದು ಅಂತ ಹೇಳ್ತಾನೆ. ಪ್ರಸ್ತಾವನೆ ಬಗ್ಗೆ 3 ಕೇಸಸ್ಗಳು ಬರ್ತಾವ ಗೊತ್ತಾ? ಪ್ರಸ್ತಾವನೆ ಬಗ್ಗೆ 1ನೇ ಕೇಸ್ ಯಾವ್ದ? ಬೇರುಬಾರಿ ಪ್ರಕರಣ ಹೌದಲ್ಲ, 1960 60ರಾಗ ಬೇರುಬಾರಿ ಪ್ರಕರಣ ಏನ್ ಹೇಳ್ತೈತಿ? ಪ್ರಸ್ತಾವನೆಗ ಏನೈತಿ? ಇದೊಂದು ಭಾಗ ಮಾಡಬಹುದಲ್ಲ, ಇದೊಂದು ಭಾಗ ಅಂತ ಹೇಳ್ತೈತಿ. ಸಂವಿಧಾನದ ಪ್ರಸ್ತಾವನೆ ಅನ್ನೋದು ಭಾಗ ಅಲ್ಲ ಅಂತ ಹೇಳ್ತೈತಿ. ಪ್ರಸ್ತಾವನೆ ಅನ್ನೋದು ಪ್ರಿಯಾಂಬಲ್ ಅನ್ನೋದು ಸಂವಿಧಾನ ಒಂದು ಭಾಗ ಅಲ್ಲ ಅಂತ ಹೇಳ್ತೈತಿ. ಈ ಪ್ರಿಯಾಂಬಲ್ದಾಗ ಕೆಲವೊಂದು ವರ್ಡ್ಸ್ಗಳು ಕಂಡು ಬರ್ತಾವಲ್ಲ, ಇವು ಕಾಲಾನುಕ್ರಮದಾಗ ಗೊತ್ತಿರ್ಬೇಕು ಹೌದಲ್ಲ. ಒಂದೇದು ಯಾವ್ದ? ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯ. ನೆಕ್ಸ್ಟ್ ನ್ಯಾಯ, ಅವು ಬಿಟ್ಟು ಇವು ಕೇಳ್ಯಾರ KPSC ಒಳಗೆ. ನ್ಯಾಯ, ಸ್ವಾತಂತ್ರ್ಯ, ನ್ಯಾಯ, ಸಮಾನತೆ, ಸ್ವಾತಂತ್ರ್ಯ, ಭಾತೃತ್ವ ಏನ ಕರೆಕ್ಟ್ ಐತಿ? ನ್ಯಾಯ ಸಮಾನತೆ ಏನೋ ಎರಡನೇದು. ನ್ಯಾಯ, ಸಮಾನತೆ, ಸ್ವಾತಂತ್ರ್ಯ, ಭಾತೃತ್ವ. ಅದ ಹೇಳತ್ತೀನಿ. ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ. ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ. ಇವು ವರ್ಡ್ಸ್ಗಳು ಅಂದ್ರೆ ಪಿರಿಯಂಬಲ್ ಇದು ಯಾವ್ದು ಪೀಠಿಕೆದಲ್ಲಿ ಕಂಡು ಬರ್ತಕ್ಕಂಥ ಈ ವರ್ಡ್ಸ್ಗಳು ಕಾಲಾನುಕ್ರಮದಾಗ ಗೊತ್ತಿರ್ಬೇಕು. 8 ವರ್ಡ್ಸ್ಗಳು ಕಾಲಾನುಕ್ರಮದಾಗ ಗೊತ್ತಿರ್ಬೇಕು ನೋಡ್ರಿ. ಇದು ಅಂದ್ರ ಬೇರುಬಾರಿ ಪ್ರಕರಣ ಇರ್ತೈತಿ. ಪೀಠಿಕೆ ಅನ್ನೋದು ಇದೊಂದು ಸಂವಿಧಾನದ ಭಾಗವಲ್ಲ ಅಂತ ಹೇಳ್ತೈತಿ. 73ರ ಕೇಶವಾನಂದ ಭಾರತಿ ಏನ್ ಹೇಳ್ತೈತಿ? ಒಂದು ಭಾಗ ಅಂತ ಹೇಳ್ತೈತಿ. 95ರ LIC ಆಫ್ ಇಂಡಿಯಾ ಒಂದು ಅವಿಭಾಜ್ಯ ಅಂಗ ಅಂತೇಳಿ ಈ ಪ್ರಿಯಾಂಬಲ್ ಬಗ್ಗೆ ಈ ಕೇಸ್ ಹೇಳ್ತೈತಿ. ಈಗ ಕೇಶವಾನಂದ ಭಾರತಿ ಅಂದ್ರೆ ಮೂಲ ಸ್ಟ್ರಕ್ಚರ್, ಬೇಸಿಕ್ ಸ್ಟ್ರಕ್ಚರ್ ಬಗ್ಗೆ ಎಲ್ಲ ಗೊತ್ತೈತಿ. ನೀವು ಬೇಸಿಕ್ ಸ್ಟ್ರಕ್ಚರ್ ಬಗ್ಗೆ ಹೇಳ್ತೈತಿ. ಅಂದ್ರೆ ಸಂವಿಧಾನದ ಮೂಲ ಆಶಯಕ್ಕೆ ಯಾವುದೇ ಧಕ್ಕೆ ಬರಲಾರ್ದಂಗ ನೀವು ಹೆಂಗ್ರೆ ತಿದ್ದುಪಡಿ ಮಾಡ್ಕೋರಿ, ಆ ಮೂಲ ವಿಧಿಗೆ ಯಾವುದೇ ಧಕ್ಕೆ ಬರಬಾರ್ದು ಅಂತೇಳಿ ಇದು ಹೇಳ್ತೈತಿ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಕೆಲವೊಂದು ಕೇಸಸ್ಗಳು ಏನಂತಂದ್ರ ಇಂಪಾರ್ಟೆಂಟ್ ಕೇಸ್ ಅಂತಂದ್ರೆ ಇವೆಲ್ಲ ಆಪ್ಷನ್ ಏನಾರ ಕೇಸಸ್ ಕೇಳಿದ್ರ ಒಟ್ಟು ಆಪ್ಷನ್ದಾಗ ಫಿಕ್ಸ್ ಇರ್ತಾವ ನೋಡ್ರಿ ಇವು ಕೇಸಸ್ಗಳು. ಯಾವ್ದತ್ತಂದ್ರ ಒಂದು ಇದು ಶಾಬಾನು ಪ್ರಕರಣ. ಎದ್ರ ಬಗ್ಗೆ ಹೇಳ್ತೈತಿ? ಶಾಬಾನು ಪ್ರಕರಣ ಎದ್ರದು? ವಿಚ್ಛೇದನ ಮೇಲೆ. ಈಗ ನೋಡ, ಈಗ ಏನ್ ಗೊತ್ತಾ, ಈಗ ವಿಚ್ಛೇದನ ಮೇಲೆ ಪತ್ನಿ ಜೀವನಾಂಶ ಪಡೆಯೋದು ಅಂದ್ರೆ ಏನಾದ್ರು ಈಗ ಡೈವರ್ಸ್ ಕೊಟ್ಟಿರ್ತಿ, ನೀ ಹೆಂಡತಿಗೆ ಡೈವರ್ಸ್ ಕೊಟ್ಟಿದ್ರ ನೀ ಆಕಿಗೆ ಜೀವನಾಂಶ ಅಮೌಂಟ್ ಕೊಡ್ಬೇಕು, ನೀ ಮೇಂಟೆನೆನ್ಸ್ ಅಮೌಂಟ್ ಅನ್ನು ಕೊಡ್ಬೇಕಂತೇಳಿ ಹೇಳೋದು ಶಾಬಾನು ಪ್ರಕರಣ ಹೇಳ್ತೈತಿ ನೋಡಿ. ಯಾವಾಗ ಬರ್ತೈತಿ ಇದು? 1985 ನೋಡು. ಶಾಬಾನು ಪ್ರಕರಣ 1985. ಉನ್ನಿ ಕೃಷ್ಣನ್ ಶಿಕ್ಷಣ ಅನ್ನೋದೊಂದು ಮೂಲಭೂತ ಹಕ್ಕು, ಎಜುಕೇಶನ್ ಇದು ಫಂಡಮೆಂಟಲ್ ರೈಟ್ ಅಂತೇಳಿ ಇದು ಉನ್ನಿ ಕೃಷ್ಣನ್ ಕೇಸ್ ಹೇಳ್ತೈತಿ ನೋಡ್ರಿ. ಉನ್ನಿ ಕೃಷ್ಣನ್ ಕೇಸ್ ಹೇಳ್ತೈತಿ. ಸರಳ ಮುದ್ಗಲ್ ಪ್ರಕರಣ ಇದು ನಾವು ಡಿಸ್ಕಸ್ ಮಾಡುವ ಬಹಳ ಸತಿ ಬಂದೈತಲ್ಲ. ಸರಳ ಮುದ್ಗಲ್ ಕೇಸ್ ಏನ್ ಹೇಳ್ತೈತಿ? ಇದು ಏನ್ ಹೇಳ್ತೈತಿ ಸರಳ ಮುದ್ಗಲ್ ಕೇಸ್? ಇದು ಈಗ ಹಿಂದೂ ಕಾನೂನು ಅಡಿಯಲ್ಲಿ ಈಗ ಪುರುಷ ಒಬ್ಬನ ಯಾರಿಗ ಮಹಿಳೆಗೆ ವಿವಾಹ ಆಗಿರ್ತಾನ, ಈಗ ಒಂದ್ ಆಲ್ರೆಡಿ ಮದುವೆ ಆಗಿರ್ತಾನೆ, ಅಂದ್ರ ಹಿಂದೂ ಮಹಿಳೆಗೆ ಮದುವೆ ಆಗಿರ್ತಾನೆ, ಆಮೇಲೆ ಬೇರೆ ಒಂದ್ ಮುಸ್ಲಿಂ ಮಹಿಳೆಗೆ ಮದುವೆ ಆಗಿ ಹಿಂಗ ಮತಾಂತರಗೊಳ್ತಾರ ನೋಡ್ರಿ. ಆ ಮತಾಂತರಗೊಳ್ಬಾರ್ದು ಅಂತೇಳಿ ಈ ಕೇಸ್ ಹೇಳ್ತೈತಿ ನೋಡ್ರಿ. ಅಂದ್ರ ಆಲ್ರೆಡಿ ಒಂದ್ ಮದುವೆ ಆಗಿದ್ರ ಇನ್ನೊಂದ್ ಕಾಸ್ಟಿಗೆ ಮದುವೆ ಆಗಿ ಅಲ್ಲಿ ಮತಾಂತರಗೊಳ್ತಾರ ನೋಡ್ರಿ. ಅದನ್ನ ಈ ಸರಳ ಮುದ್ಗಲ್ ಕೇಸ್ ಹೇಳ್ತೈತಿ ನೋಡ್ರಿ. ಸರಳ ಮುದ್ಗಲ್ ಕೇಸ್ ತೀರ್ಪು ನೀಡ್ತೈತಿ. ಇಂದಿರಾ ಸಾಹನಿ ಪ್ರಕರಣ ಏನ್ ಹೇಳ್ತೈತಿ? 50% ಮೀರಬಾರ್ದು ಮತ್ತು ಕ್ರಿಮಿ ಲೇಯರ್ ಬಗ್ಗೆ ಹೇಳ್ತೈತಿ ಹೌದಲ್ಲ. ಕ್ರಿಮಿ ಲೇಯರ್ ಬಗ್ಗೆ ಹೇಳ್ತಕ್ಕಂಥ ಪ್ರಕರಣ ಅಂತಂದ್ರೆ ಇಂದಿರಾ ಸಾಹನಿ ಪ್ರಕರಣ. ಮತ್ತು ಇದು 50% ರಿಸರ್ವೇಶನ್ ಏನೈತಿ, 50% ಮೀರಬಾರ್ದು, 50% ಜನರಲ್ದವ್ರಿಗೆ ಕೊಡ್ಬೇಕಂತೇಳಿ ಇಂದಿರಾ ಸಾಹನಿ ಪ್ರಕರಣ ಹೇಳ್ತೈತಿ ನೋಡ್ರಿ. ಇಂದಿರಾ ಸಾಹನಿ ಪ್ರಕರಣ 93 ಅಲ್ಲ, 93ದಾಗ ಇಂದಿರಾ ಸಾಹನಿ ಪ್ರಕರಣ ಬರ್ತೈತ್ರಿ. ಇವಿಷ್ಟ ಸುಪ್ರೀಂ ಕೋರ್ಟ್ ಬಗ್ಗೆ ಅಟ್ಲೀಸ್ಟ್ ಇಷ್ಟು ಗೊತ್ತಿರಲಿ. ಹೌದಾ? ನೆಕ್ಸ್ಟ್ ಕ್ವಶನ್ ನೋಡಿ. ಕೆಳಗಿನವುಗಳನ್ನು ಪರಿಶೀಲಿಸಿ.
ಹೈದರಾಬಾದ್ ಕರ್ನಾಟಕವನ್ನು ಕಲ್ಯಾಣ ಕರ್ನಾಟಕವೆಂದು 2019ರಲ್ಲಿ ಅಧಿಕೃತವಾಗಿ ಪುನರ್ನಾಮಕರಣ ಮಾಡಲಾಯಿತು. ಕಲ್ಯಾಣ ಕರ್ನಾಟಕ ಅಂತೇಳಿ ಹೆಸರು ಸೂಚಿಸಿದವರು ಯಾರ್ರಿ? ಚಿದಾನಂದ ಮೂರ್ತಿ ಅವರದಲ್ಲ. ಚಿದಾನಂದ ಮೂರ್ತಿ ಅವರು ಹೈದರಾಬಾದ್ ಕರ್ನಾಟಕ ಅಂತೇಳಿ ಹೆಸರು ಸೂಚಿಸ್ತಾರೋದಲ್ಲ, ಚಿದಾನಂದ ಮೂರ್ತಿ ಅವರು. ನೆಕ್ಸ್ಟ್ ಆಪ್ಷನ್ ನೋಡಿ, ಕಲ್ಯಾಣ ಕರ್ನಾಟಕವು ಬಾಗಲಕೋಟೆ ಮತ್ತು ವಿಜಯಪುರವನ್ನು ಒಳಗೊಂಡಿದೆ. ಹೌದಲ್ಲ, ಏಳು ಜಿಲ್ಲೆಗಳು ಅದಾವಲ್ಲ, 7 ಜಿಲ್ಲೆಗಳು ಎಲ್ಲ ಇಲ್ಲಿ ಆಲ್ಮೋಸ್ಟ್ 7 ಜಿಲ್ಲೆಯಿಂದ ಬಂದವರು ಭಾಳ ಮಂದಿ ಇರ್ತಾರೆ. ಅದು ಕಲ್ಯಾಣ ಕರ್ನಾಟಕದವರು ಭಾಳ ಮಂದಿ ಇದ್ದಾರೆ. ನೆಕ್ಸ್ಟ್, ಕರ್ನಾಟಕದ ಕೇಂದ್ರೀಯ ವಿಶ್ವವಿದ್ಯಾಲಯವು ಕಲ್ಯಾಣ ಕರ್ನಾಟಕದಲ್ಲಿ ಸ್ಥಾಪಿಸಲ್ಪಟ್ಟಿದೆ. ಎಲ್ಲೈತಿ? ಗುಲ್ಬರ್ಗಾದಾಗ ಐತದಲ್ಲ, ಕೇಂದ್ರೀಯ ಸೆಂಟ್ರಲ್ ಯೂನಿವರ್ಸಿಟಿ, ಕರ್ನಾಟಕದ ಸೆಂಟ್ರಲ್ ಯೂನಿವರ್ಸಿಟಿ ಗುಲ್ಬರ್ಗ ಐತಿ. ಯಾವಾಗ ಸ್ಥಾಪನೆ ಆಗತ್ತದು? 2009. 2009ರಾಗ ಗುಲ್ಬರ್ಗಾ ಯೂನಿವರ್ಸಿಟಿ ಸ್ಥಾಪನೆ. ಅಕ್ಕಮಹಾದೇವಿ ಯೂನಿವರ್ಸಿಟಿ ಯಾವಾಗ ಸ್ಥಾಪನೆ ಆಗುತ್ತೆ? 2003. ಇದಕ್ಕೆ ಅಕ್ಕಮಹಾದೇವಿ ಅಂತೇಳಿ ರೀನೇಮ್ ಮಾಡಿದ ಅವಾಗ 13 ಅಲ್ಲ? ಯಾವಾಗ ನೋಡೋದು ರೀನೇಮ್ ಮಾಡಿದ ಯಾವಾಗ ನೋಡೋದು? ಅಕ್ಕಮಹಾದೇವಿ ಯೂನಿವರ್ಸಿಟಿ ಅಂತೇಳಿ ಯಾವ್ದ? 2017 ಮತ್ತೆ ಇದು ಯಾವಾಗ ಸ್ಥಾಪನೆ ಆಗುತ್ತೆ? ನಮ್ಮ ಕರ್ನಾಟಕ ಯೂನಿವರ್ಸಿಟಿ ಯಾವಾಗ ಸ್ಥಾಪನೆ ಆಗುತ್ತೆ? ಇತ್ತೀಚೆಗೆ 75 ಇಯರ್ ಆತೇನ? 49. ಮೊನ್ನೆ ಏನೋ ಮಾಡಿದ್ರು ನೋಡು, ಒಂದು ಫಂಕ್ಷನ್ ಮಾಡಿದ್ರಲ್ಲ, 75 ಇಯರ್ದ ಏನೋ ಅದು. 49 ಸ್ಥಾಪನೆ 49 ಅಂದ್ರೆ 75 ಆತಲ್ಲ. ವಜ್ರ ಮಹೋತ್ಸವ ಇತ್ತೀಚೆಗೆ ಆಚರಣೆ ಮಾಡಿದ್ರು ನೋಡ್ರಿ. ಸ್ವಾತಂತ್ರ್ಯ ನಂತರ ಸ್ಥಾಪನೆ ಆದ ಮೊದಲ ವಿಶ್ವವಿದ್ಯಾಲಯ ಕರ್ನಾಟಕ ವಿಶ್ವವಿದ್ಯಾಲಯ 2017 ಹೋದಲ್ಲ. ಅಕ್ಕಮಹಾದೇವಿ ಯೂನಿವರ್ಸಿಟಿ ಅಂತೇಳಿ ರೀನೇಮ್ ಆಗಿತ್ತು 2017. 2003ಕ್ಕೆ ಜಾರಿ ಬರುತ್ತೆ. 2017ಕ್ಕೆ ಅಕ್ಕಮಹಾದೇವಿ ಅಂತೇಳಿ ಮಹಿಳಾ ಯೂನಿವರ್ಸಿಟಿ ಇರುತ್ತೆ ಮೊದಲು, ಆಮೇಲೆ ಅಕ್ಕಮಹಾದೇವಿ ಯೂನಿವರ್ಸಿಟಿ ಅಂತೇಳಿ ಮಾಡ್ತಾರೆ ನೋಡಿ. ಇಷ್ಟು ಗೊತ್ತಿರಲಿ. ಈ ವಿಜಯನಗರದಾಗ ಕಂಡು ಬರ್ತಕ್ಕಂಥ ತಾಲೂಕುಗಳು ಯಾವ್ಯಾವ ಬರ್ತಾವ? ಎಷ್ಟು ತಾಲೂಕುಗಳು ಕಂಡು ಬರ್ತಾವ? 6 ತಾಲೂಕು ಯಾವ್ಯಾವ ಬರ್ತಾವ? ಹರಪನಹಳ್ಳಿ, ಹಗರಿಬೊಮ್ಮನಹಳ್ಳಿ, ಹೂವಿನಡಗಲಿ, ಕೂಡಲ್ಗಿ, ಹೊಸಪೇಟೆ, ಒಟ್ಟೂರು. ವಿಜಯನಗರದಿಂದ ಅದಾರ ಇಲ್ಲಿ. ಹೌದಲ್ಲ? ಒಳಗೆ 4 ಅದಾವ ನೋಡಿ. ಎಚ್ ಒಳಗೆ 4 ಅದಾವ, ಇನ್ನೊಂದು ಕೆ ಒಳಗೆ 2 ಅದಾವ. ಎಚ್ ಕೆ 2 ಅದಾವ ಸರ್. ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡಿ, ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಒಕ್ಕೂಟ ವ್ಯವಸ್ಥೆ ಲಕ್ಷಣವಲ್ಲ? ನೀವು ಬಹಳ ಸತಿ ಕ್ವಶನ್ ಕೇಳ್ತಾರ ನೋಡಿ. ಒಕ್ಕೂಟ ವ್ಯವಸ್ಥೆಯಲ್ಲಿ 7 ಲಕ್ಷಣಗಳು ಕಂಡು ಬರ್ತಾವ, ಅವು ಭಯಪಟ್ಟು ಹಾಕ್ಬಿಡ್ಬೇಕು. ಒಕ್ಕೂಟ ವ್ಯವಸ್ಥೆ ಈ ಕೆಳಗಿನವುಗಳಲ್ಲಿ ಯಾವುದು ಒಕ್ಕೂಟ ವ್ಯವಸ್ಥೆ ಲಕ್ಷಣವಲ್ಲ? ಬಹಳ ರಿಪೀಟೆಡ್ ಕ್ವಶನ್ ಇದು. ಆಪ್ಷನ್ ಹೇಳಿ. ಸಂವಿಧಾನದ ಶ್ರೇಷ್ಠತೆ. ಸಂವಿಧಾನದ ಶ್ರೇಷ್ಠತೆ ಒಕ್ಕೂಟ ವ್ಯವಸ್ಥೆ ಒಂದು ಲಕ್ಷಣನ? ಕಠಿಣ ಸಂವಿಧಾನ. ನೆಕ್ಸ್ಟ್, ಅಧಿಕಾರ ವಿಕೇಂದ್ರೀಕರಣ ಇರುವುದಿಲ್ಲ. ವಿಭಜನೆ ಐತಿ, ಅಧಿಕಾರ ವಿಕೇಂದ್ರೀಕರಣ ಐತಿ ಇಲ್ಲಿ. ಹೌದಲ್ಲ? ಇದ್ರ ಹಂಗಾಯ್ತ. ಸ್ವತಂತ್ರ ನ್ಯಾಯಾಂಗ ಐತಿ. ಐತಿ, ಸ್ವತಂತ್ರ ನ್ಯಾಯಾಂಗ ಐತಿ. ಅಂದ್ರೆ ಯಾವ್ಯಾವ ಬರ್ತಾವ? ದ್ವಿಸರ್ಕಾರ ಪದ್ಧತಿ, ದ್ವಿಶಾಸಕಾಂಗ. ದ್ವಿಸರ್ಕಾರ ಪದ್ಧತಿ ಒಂದ, ದ್ವಿಶಾಸಕಾಂಗ ಒಂದ, ಸಂವಿಧಾನದ ಶ್ರೇಷ್ಠತೆ. ಹೌದಲ್ಲ? ನೆಕ್ಸ್ಟ್, ಅಧಿಕಾರ ವಿಭಜನೆ, ನ್ಯಾಯಾಂಗ. ಇನ್ನೊಂದು ಯಾವ್ದು ಬರ್ತೈತಿ? ನ್ಯಾಯಾಂಗ ಏನ್ ಬರ್ತೈತಿ? ನ್ಯಾಯಾಂಗ ಸ್ವತಂತ್ರ. ಇನ್ನೇ 2 ಯಾವ್ಯಾವ ಬರ್ತಾವ? ನ್ಯಾಯಾಂಗ ಸ್ವತಂತ್ರ ಒಂದು, ಇನ್ನೇ 2 ಬರ್ತಾವ. ಲಿಖಿತ ಸಂವಿಧಾನ ಅಂತ ಬರ್ತೈತಿ ನೋಡಿ. ಲಿಖಿತ ಸಂವಿಧಾನ ಅಂತೇಳಿ ಒಂದು ಬರ್ತೈತಿ. ಯಾವ್ಯಾವ ಬರ್ತಾವ ಹೇಳ್ರಿ? ಇನ್ನೊಂದು ಒಂದ ದ್ವಿಸದನ ಶಾಸಕಾಂಗ, ದ್ವಿಸರ್ಕಾರ ಪದ್ಧತಿ, ಲಿಖಿತ ಸಂವಿಧಾನ, ಅನಮ್ಯ ಸಂವಿಧಾನ, ಮತ್ತ ಇದು ಯಾವ್ದು? ನ್ಯಾಯಾಂಗ ಸ್ವತಂತ್ರ, ಅಧಿಕಾರ ವಿಭಜನೆ, ಇನ್ನೊಂದು ಸಂವಿಧಾನ ಪಾರಮ್ಯತೆ ಅಂತ ಬರ್ತೈತಿ. ಸಂವಿಧಾನ ಪಾರಮ್ಯತೆ. ಇವು 7 ಲಕ್ಷಣಗಳು ಸಂಯುಕ್ತ ವ್ಯವಸ್ಥೆಯ ಲಕ್ಷಣಗಳು ಬರ್ತಾವ. ಮತ್ತೆ ಏಕಾತ್ಮಕ ಲಕ್ಷಣಗಳು 11 ಬರ್ತಾವ. ಅವೇನ್ ನೆನ್ಪಿಟ್ಕೋರಿ? ಇವು 7 ನೆನ್ಪಿಟ್ಕೋರಿ. ಅದ್ರಾಗ ಇನ್ನೊಂದು ಇದ್ರಾಗ ಹಾಕಿರ್ತಾರ ಆಪ್ಷನ್ದಾಗ. ಒಂದು 3 ಕೊಟ್ಟು ಅದ್ರಾಗ ಏಕಾತ್ಮ ಲಕ್ಷಣದ ಒಂದು. ಅಂದ್ರೆ ಅಲ್ಲಿ ಏನಿರ್ತೈತೆ ಅಂದ್ರೆ ಏನು ಏಕ ಸಂವಿಧಾನ ಏನೇನೋ ಅದಾವ ಏಕಾತ್ಮ ಲಕ್ಷಣಗಳು ಬೇರೆ ಬರ್ತಾವ. 11 ಏಕಾತ್ಮ ಲಕ್ಷಣ ಬರ್ತಾವ, 7 ಸಂಯುಕ್ತ ವ್ಯವಸ್ಥೆಯ ಲಕ್ಷಣಗಳು ಬರ್ತಾವ ಸಂವಿಧಾನದಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡಿ, ಹೊಂದಿಸಿ ಬರೆಯಿರಿ. ಸಂವಿಧಾನ ಅಥವಾ ಪರಿಹಾರದ ಹಕ್ಕು ಎಷ್ಟನೇ ವಿಧಿ? ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 23ರಿಂದ 24. 25ರಿಂದ 28. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಶೋಷಣೆ ವಿರುದ್ಧದ ಹಕ್ಕು 23-24. ಸಮಾನತೆ ಹಕ್ಕು 14ರಿಂದ 18. ಹೌದಲ್ಲ? ಟೋಟಲ್ ಮೂಲಭೂತ ಹಕ್ಕುಗಳು 12ರಿಂದ 35ರವರೆಗೆ. ಹೌದಲ್ಲ? 35ರವರೆಗೂ ಈ ಹಕ್ಕುಗಳು ಕಂಡು. 12ನೇ ವಿಧಿ ಏನ್ ಹೇಳ್ತೈತಿ? ರಾಜ್ಯ ಪದದ ಅರ್ಥ ತಿಳಿಸುವ ಇನ್ನೂ 2 ವಿಧಿ ಯಾವ್ಯಾವ? 36 ಮತ್ತು 152. 12, 36, 152 ಇವು 3 ವಿಧಿಗಳು ರಾಜ್ಯ ಎಂಬ ಪದದ ಅರ್ಥವನ್ನು ತಿಳಿಸ್ತಾವ. ಹೌದಲ್ಲ? ರಾಜ್ಯ ಎಂಬ ಪದದ ಅರ್ಥವನ್ನು ತಿಳಿಸ್ತಾವ. ನೆಕ್ಸ್ಟ್ ಇಲ್ಲಿ ಐತಲ್ಲ
ಇಲ್ಲಿ 14ನೇ ವಿಧಿ ಏನ್ ಹೇಳ್ತೈತಿ? ಸಮಾನತೆ. ಏನ್ ಎದರಲ್ಲಿ ಸಮಾನತೆ? ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳ್ತೈತಿ. 15ನೇ ವಿಧಿ ಏನ್ ಹೇಳ್ತೈತಿ? ಧರ್ಮ, ಜಾತಿ, ಧರ್ಮ. ಅವು ಕಾಲಾನುಕ್ರಮ ಅವು ವರ್ಡ್ಸ್ಗಳದ ನೋಡು, ಅವು ಹೇಳತ್ತಿರೋದಲ್ಲ. ಧರ್ಮ, ಜನಾಂಗ, ಜಾತಿ, ಲಿಂಗ, ಹುಟ್ಟಿದ ಸ್ಥಳ ಇವುಗಳ ಆಧಾರದ ಮೇಲೆ ಮಾತ್ರ ತಾರತಮ್ಯ ಮಾಡುವಂತಿಲ್ಲ, ಉಳ್ಕಿದ್ ಬಿಟ್ಟು ತಾರತಮ್ಯ ಮಾಡುವಂತೇಳಿ ಇವು 4-5 ವರ್ಡ್ ಹೇಳಿದೆ ನೋಡು. ಇವು ವರ್ಡ್ಗಳು ಕಾಲಾನುಕ್ರಮದಲ್ಲಿ ಗೊತ್ತಿರ್ಬೇಕು. ಒಂದೇದು ಯಾವ್ದ? ಧರ್ಮ, ಜಾತಿ, ಜನಾಂಗ, ಜಾತಿ, ಲಿಂಗ, ಹುಟ್ಟಿದ ಸ್ಥಳ ಇವುಗಳ ಆಧಾರದ ಮೇಲೆ ತಾರತಮ್ಯ ಮಾಡಬಾರ್ದು ಅಂತೇಳಿ 15ನೇ ವಿಧಿ ಹೇಳ್ತೈತಿ ಅದಲ್ಲ. 15ನೇ ವಿಧಿ ಹೇಳ್ತೈತಿ. ಮತ್ತೆ ಈ 15 ವಿಧಿದಾಗ ಬೇರೆ ಬೇರೆ ಸಬ್ ವಿಧಿಗಳು ಬರ್ತಾವದಲ್ಲ. 15 ಕ್ಲಾಸ್ 4 ಏನ್ ಹೇಳ್ತೈತಿ? ಏನ SC ST ಏನೈತಿ? SC ST ಮತ್ತು ಹಿಂದುಳಿದ ವರ್ಗದವರಿಗೆ ಆ ಒಂದು ಅದರ ರಾಜ್ಯ ಸರ್ಕಾರ ಇರ್ತೈತಿ ನೋಡ್ರಿ. SC ST ಮತ್ತು ಹಿಂದುಳಿದ ವರ್ಗದವರಿಗೆ ಒಂದು ವಿಶೇಷ ಆಯೋಗವನ್ನು ನೇಮಕ ಮಾಡುವ ಅಥವಾ ವಿಶೇಷ ಸವಲತ್ತನ್ನು ಕೊಡ್ಬೇಕು, ರಾಜ್ಯ ಸರ್ಕಾರ ಕೊಡ್ಬೇಕಂತೇಳಿ ಇದು 15 ಕ್ಲಾಸ್ 4 ಹೇಳ್ತೈತಿ. ಯಾ ತಿದ್ದುಪಡಿ ಮಾಡ್ತಾರ 15 ಕ್ಲಾಸ್ 4 ಸೇರ್ಸಾಕ? ಏನ ಈ 15 ಕ್ಲಾಸ್ 4 ವಿಧಿ ಸೇರಿಸ್ತಾರಲ್ಲ, 15ನೇ ವಿಧಿ ಒಳಗ ಯಾ ತಿದ್ದುಪಡಿ ಮೂಲಕ ಸೇರಿಸ್ತಾರ ಇದನ್ನ? ಎಷ್ಟ ಹೇಳಿದ್ರ ಒಂದ್ ಎಗ್ ರೈಸ್ ಕೊಡಿಸ್ತೀನಿ ನೋಡ. ಆಫೀಸ್ ಕೊಟ್ಟು ಹೇಳ್ತೀನಿ. ಒಂದ್ ಎಗ್ ರೈಸ್ ಕೊಡಿಸ್ತೀನಿ ನೋಡಿ. ಎಗ್ ರೈಸ್ ಜಾಸ್ತಿ ಈರುಳ್ಳಿ ಜಾಸ್ತಿ ಇರ್ತಾವ. 65 ಬಾಯ್ಲ್ಡ್ ಎಗ್ ಒಂದ್ ಎಕ್ಸ್ಟ್ರಾ. 89 15 ಕ್ಲಾಸ್ 4 ವಿಧಿ ಐತಲ್ಲ, ಆದ್ರೆ ಇದು 15 ಕ್ಲಾಸ್ 4 ವಿಧಿ SC ST ಮತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿರ್ತಕ್ಕಂಥ ವರ್ಗದವರಿಗೆ ವಿಶೇಷವಾಗಿ ಆ ರಾಜ್ಯ ಸರ್ಕಾರ ವಿಶೇಷ ಒಂದು ಏನಾದ್ರು ವಿಶೇಷ ಅಧಿಕಾರ ಅಥವಾ ವಿಶೇಷ ಸವಲತ್ತುಗಳನ್ನು ಕೊಡ್ಬೇಕಂತೇಳಿ ಹೇಳ್ತೈತೆ 15 ಕ್ಲಾಸ್ 4 ವಿಧಿ. ಈ 15 ಕ್ಲಾಸ್ 4 ವಿಧಿ ಯಾ ತಿದ್ದುಪಡಿ ಮೂಲಕ? 103 ನೀವು ಯಾರು ಹೇಳಲಿದ್ನ? ಆಪ್ಷನ್ಗಳು ನಾವು ಹೇಳ್ತೀವಿ ನೋಡು. ಆಪ್ಷನ್ಸ್ ಹೇಳ. 77 75 65 1ನೇ ತಿದ್ದುಪಡಿ 10ನೇ ತಿದ್ದುಪಡಿ 1ನೇ ತಿದ್ದುಪಡಿ ನೋಡ್ರಿ. 1ನೇ ತಿದ್ದುಪಡಿ ಮೂಲಕ 15 ಕ್ಲಾಸ್ 4 ಅನ್ನು ಸೇರಿಸ್ತಾರೆ ನೋಡ್ರಿ. ತಗದ್ ನೋಡ 15 ಕ್ಲಾಸ್ 4 ಎಷ್ಟನೇ ಅಮೆಂಡ್ಮೆಂಟ್ ನೋಡು ಒಂದ್ಸಲ. 15 ಕ್ಲಾಸ್ 4 1ನೇ ತಿದ್ದುಪಡಿ ಮೂಲಕ 15 ಕ್ಲಾಸ್ 4 ಸೇರಿಸ್ತಾರೆ. 1ನೇ ತಿದ್ದುಪಡಿ ಯಾವಾಗ ಆಕೈತಿ? 1951 ಜೂನ್ 18. ಜೂನ್ 18 ಇದ್ರಾಗ 9ನೇ ಅನುಸೂಚಿ ಸೇರಿಸ್ತಾರೋದಲ್ಲ. 9ನೇ ಅನುಸೂಚಿ ಯಾವ್ದ? ಭೂ ಸುಧಾರಣೆಯನ್ನು ಸೇರಿಸ್ತಾ ಬರ್ತಾರೆ. 15 ಕ್ಲಾಸ್ 4 SC ST ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ ರಾಜ್ಯ ಸರ್ಕಾರ ವಿಶೇಷ ಸವಲತ್ತುಗಳನ್ನ ನೀಡ್ಬೇಕಂತೇಳಿ ಇದು ಹೇಳ್ತೈತಿ ನೋಡ್ರಿ. 15 ಕ್ಲಾಸ್ 4 ಹೇಳ್ತೈತಿ. ನೆಕ್ಸ್ಟ್ ಇದ್ರಾಗ ಮತ್ತೆ 15 ಕ್ಲಾಸ್ 6 ಏನ್ ಹೇಳ್ತೈತಿ? 15 ಇದು EWS ಅವರಿಗೆ. 15 ಕ್ಲಾಸ್ 6 ಇದು ಶೈಕ್ಷಣಿಕವಾಗಿ EWS ಅವರಿಗೆ 10%. 15 ಕ್ಲಾಸ್ 6 ಅಂದ್ರ ಶೈಕ್ಷಣಿಕದಲ್ಲಿ ಶಿಕ್ಷಣದಲ್ಲಿ ಆ 10% ಅನ್ನು EWS ದವರು ಕೊಡ್ಬೇಕು. 16 ಕ್ಲಾಸ್ 6 ಅಂದ್ರ ಉದ್ಯೋಗದಲ್ಲಿ. ಇಲ್ಲಿ 15ದಾಗ ಬರೋದೆಲ್ಲ ಶಿಕ್ಷಣಕ್ಕೆ ಸಂಬಂಧಪಡ್ತಾವ ನೋಡು. 16ದಾಗ ಬರೋದೆಲ್ಲ ಉದ್ಯೋಗಕ್ಕೆ ಸಂಬಂಧಪಡ್ತಾವ. ಅಂದ್ರೆ ಸರ್ಕಾರಿ ಉದ್ಯೋಗಗಳಲ್ಲಿ ತಾರತಮ್ಯ ಮಾಡುವಂತಿಲ್ಲ ಅಂತೀವಲ್ಲ 16ನೇ ವಿಧಿಗೆ. ಇದು ಶೈಕ್ಷಣಿಕವಾಗಿ ಅಂತಂದ್ರೆ ಬೇರೆ ಬೇರೆ ಇವು ಧರ್ಮ, ಜಾತಿ, ಜನಾಂಗ, ಲಿಂಗದ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ ಅಂತ ಹೇಳಿ ಇತ್ತೀಚೆಗೆ ಇದು ಹೇಳ್ತಾರಲ್ಲ. ಇದು 15 ಕ್ಲಾಸ್ 6 ಅಂತಂದ್ರ EWS ಅವರಿಗೆ ಶೈಕ್ಷಣಿಕದಲ್ಲಿ 10% ಮೀಸಲಾತಿ. 16 ಕ್ಲಾಸ್ 6 ಅಂದ್ರೆ EWS ಅವರಿಗೆ ಉದ್ಯೋಗದಲ್ಲಿ 10% ಮೀಸಲಾತಿ ಬರ್ತೈತಿ. ನೆಕ್ಸ್ಟ್ 16 ಕ್ಲಾಸ್ 6 ಅಂತಂದಿದೆ. ಇದು 15 ಕ್ಲಾಸ್ 4 SC ST ದವರಿಗೆ. ನೆಕ್ಸ್ಟ್ 16 ಕ್ಲಾಸ್ 4 ಎದ್ರ ಬಗ್ಗೆ ಹೇಳ್ತೈತಿ? ಅದು SC ST ಏನ್ ಹೇಳಿದ್ದು? ಉದ್ಯೋಗದಲ್ಲಿ ಅಲ್ಲ. ಉದ್ಯೋಗದ ಅಂದ್ರ ಈ ಜಾಬ್ ಈಗ ನಾವು ಅಪ್ಲಿಕೇಶನ್ ಹಾಕ್ತೀವಿ ನೋಡು, ಅದಕ್ಕಲ್ಲ. ಉದ್ಯೋಗ ಆಲ್ರೆಡಿ ಅವ ಜಾಬ್ ಒಳಗಿರ್ತಾನೆ. ಬಡ್ತಿಯಲ್ಲಿ ಈಗ ಮ್ಯಾಗ ಬೇರೆ ಬೇರೆ ಪೋಸ್ಟಿಗೆ ಹೋಗ್ತೀವಲ್ಲ, ಬಡ್ತಿಯಲ್ಲಿ ಮೀಸಲಾತಿ ನೀಡಿದ್ದು 16 ಕ್ಲಾಸ್ 4 ನೋಡು. 16 ಕ್ಲಾಸ್ ಇದು 77 ಅಮೆಂಡ್ಮೆಂಟ್ ನೋಡ್ರಿ. 77ನೇ ತಿದ್ದುಪಡಿ ಪ್ರಕಾರ ಇದನ್ನು ಸೇರಿಸ್ತಾರೆ ನೋಡ್ರಿ. 15 ಕ್ಲಾಸ್ 5 ಏನ್ ಹೇಳ್ತೈತಿ? 15 ಕ್ಲಾಸ್ 5 ಖಾಸಗಿ ಮತ್ತು ಅನುದಾನಿತ ರಹಿತ ವಿದ್ಯಾಸಂಸ್ಥೆಗಳು ಇರ್ತಾವ ನೋಡ್ರಿ. ಅದ್ರಾಗ SC ST ಮತ್ತು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೊಡ್ಬೇಕಂತ ಹೇಳ್ತೈತಿ. 15 ಕ್ಲಾಸ್ 5 ಖಾಸಗಿ ಮತ್ತು ಅನುದಾನಿತ ವಿದ್ಯಾಸಂಸ್ಥೆಗಳಲ್ಲಿ SC ST ಮತ್ತು ಹಿಂದುಳಿದವರಿಗೆ ಮೀಸಲಾತಿ ಕೊಡ್ಬೇಕಂತ ಹೇಳಿ 15 ಕ್ಲಾಸ್ 5 ಹೇಳ್ತೈತಿ ನೋಡ್ರಿ. 93ನೇ ತಿದ್ದುಪಡಿ ಅನ್ವಯ ಇದನ್ನ ಸೇರಿಸ್ತಾರ ನೋಡ್ರಿ. ಅಲ್ಪಸಂಖ್ಯಾತರ ಬರೋದಿಲ್ಲ ಇದ್ರಾಗ ಅಲ್ಪಸಂಖ್ಯಾತರು ಇದ್ರಾಗ ಬರಲ್ಲ ನೋಡಿ. ಶೈಕ್ಷಣಿಕ ಅಲ್ಪಸಂಖ್ಯಾತರನ್ನು ಹೊರತುಪಡಿಸಿ ಇವ್ರಿಗೆ ಇರ್ತಾವ. ಮತ್ತೆ EWS ದಾಗ ಅಲ್ಪಸಂಖ್ಯಾತರು ಬರಲ್ಲ. ಮತ್ತೆ EWS ದವ್ರಿಗೆ 15 ಕ್ಲಾಸ್ 6 ಒಳಗ ನಾವು EWS ಶೈಕ್ಷಣಿಕವಾಗಿ 10% ನೀಡಾತೀವಲ್ಲ, ಅದ್ರಾಗ ಸಹಿತ ಅಲ್ಪಸಂಖ್ಯಾತರು ಬರಲ್ಲ. ಇದು 15ನೇ ವಿಧಿ ಏನಂತಂದ್ರೆ ತಾರತಮ್ಯ ಮಾಡುವಂತಿಲ್ಲ. 16ನೇದ ಉದ್ಯೋಗದಲ್ಲಿ ಎಲ್ಲರಿಗೆ ಸಮಾನವಾಗಿ ಇದು ಮಾಡ್ಬೇಕಂತೈತಿ. ಅವೆಲ್ಲ ತಿದ್ದುಪಡಿ ಮಾಡಿ ಸಮಾನ ಇಲ್ಲ, ಬೇರೆ ಹಿಂದುಳಿದ ವರ್ಗಗಳಿಗೆ ಸ್ವಲ್ಪ ಜಾಸ್ತಿ ಕೊಡ್ಬೇಕು, ಭಾಳ ಹಿಂದುಳಿದವ್ರು ನೋಡ್ರಿ ಅವ್ರಿಗೆ ಕೊಡ್ಬೇಕಂತ ಹೇಳ್ತಾರ. ಆದ್ರೆ ಉದ್ಯೋಗದಲ್ಲಿ ಮೂಲ ಸಂವಿಧಾನದಲ್ಲಿ ಉದ್ಯೋಗದಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ಅಂತ ಐತಿ. ಸಮಾನ ಅವಕಾಶ ಅಂದ್ರೆ ಯಾವ್ದೋ ರಿಸರ್ವೇಶನ್ ಇರಬಾರ್ದಿತ್ತು.
ರಿಸರ್ವೇಶನ್ ಅಂದ್ರೆ ಇವೆಲ್ಲ ಬೇರೆ ಬೇರೆ ಇದು ಬರ್ತಾವಲ್ಲ ಅದಕ್ಕೂ ನಡೀತೈತಿ. ನೆಕ್ಸ್ಟ್ 17ನೇ ವಿಧಿ ಏನ್ ಹೇಳ್ತೈತಿ? ಅಸ್ಪೃಶ್ಯತೆ. ಅಸ್ಪೃಶ್ಯತೆ ಯಾವ್ದ್ರಲ್ಲಿ ಯಾವ ಬರ್ತೈತಿ? ಅಸ್ಪೃಶ್ಯತೆ ಕಾಯ್ದೆ 1965ರಲ್ಲಿ 55 ಅದ 1955ರಲ್ಲಿ ಅಸ್ಪೃಶ್ಯತಾ ಕಾಯ್ದೆ ಬರ್ತೈತಿ. ನಾ ಏನ್ ಹೇಳಿದೆ? 65 ಅಂದೇನ? ಸಾರಿ, 1955ರಲ್ಲಿ ಅಸ್ಪೃಶ್ಯತಾ ಕಾಯ್ದೆ ಬರ್ತೈತಲ್ಲ. ನೆಕ್ಸ್ಟ್ 17 ಆದ್ಮೇಲೆ 18ನೇದು ಏನ? ವಿರೋಧವಾದಿಗಳ ರದ್ದತಿ ಬಗ್ಗೆ ತಿಳಿಸ್ತೈತೆ 18ನೇದು. 19ನೇದು ವಿರೋಧ ಅಂತಂದ್ರೆ ಏನಂತ ಕನ್ಸಿಡರ್ ಮಾಡ್ತೀವಿ? ಭಾರತ ರತ್ನ ಅನ್ನೋದು ಒಂದು ವಿರೋಧನ? ಶೈಕ್ಷಣಿಕವಾಗಿ ಬಂದಂತ ಬಿರುದುಗಳನ್ನ ಬಿಟ್ಟು ಮಿಕ್ಕಿದ ರಾವ್ ಬಹದ್ದೂರ್ ರಾವ್ ಬಹದ್ದೂರ್ ಅದು ಇದು ನಾಯಕ ಗೌಡ ಇವೆಲ್ಲ ಅಂತೀವಿ ನೋಡ್ರಿ. ಇವೆಲ್ಲ ರಾಜ ಕುಮಾರ ಅಲ್ಲ ಮತ್ತೆ ಸೇನಾ ಬಿರುದುಗಳು ಅಡಗಿಲ್ಲ. ಈಗ ಇದು ಇವಂತ ಅಶೋಕ್ ಚಕ್ರ ಅವು ಇವರ್ತ ನೋಡ ಅವ್ರ ಬಿರುದು ಅಂತ ಕನ್ಸಿಡರ್ ಮಾಡಬಾರ್ದು. ಅವು ಅಂತ ಇದು ಅಂತೇಳಿ ಏನಂತೀವಿ? ಬಿರುದು ಅಂತ ಕನ್ಸಿಡರ್ ಮಾಡಲ್ಲ ಅವಕ್ಕೆಲ್ಲ ಸೇನಾ ಚಕ್ರಗಳು. ಮತ್ತೆ ಇಲ್ಲಿ ಸಮಿತಿ ಮಾಡ್ತಾರಲ್ಲ ಯಾವ್ದಲ್ಲಿ? ಮತ್ತೆ ಇದನ್ನು ಒಂದು ಸಮಿತಿ ಐತಿ ಇಲ್ಲಿ ರದ್ದು ಮಾಡ್ಲಾಕ ಒಂದು ಸಮಿತಿ ಯಾವ್ದು? ಮತ್ತೆ ಇವು ಅಂತಾರ ನೋಡ್ರಿ, ಇದು ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅಂತ ಅಂತೀವಲ್ಲ, ಅದು ಸಹಿತ ಅನ್ಬಾರ್ದು ಅಂತ ಅಂತಾರ. ಆದ್ರ ಆಮೇಲೆ ಬರ್ತಾ ಬರ್ತಾ ಇದನ್ನು ಇದು ಒಂದು ಬಿರುದು ಅಲ್ಲ ಅಂತೇಳಿ ಕ್ಯಾನ್ಸಲ್ ಮಾಡ್ತಾರ. ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್. ನೆಕ್ಸ್ಟ್ 19ನೇ ವಿಧಿ. 19ನೇ ವಿಧಿ ಏನ್ ಹೇಳ್ತದೆ? ಸ್ವಾತಂತ್ರ್ಯದ ಹಕ್ಕು ಹೋದಲ್ಲ, ಸ್ವಾತಂತ್ರ್ಯದ ಹಕ್ಕು 19ನೇ ವಿಧಿ. 19ನೇ ವಿಧಿಯಲ್ಲಿ ಎಷ್ಟು ಸ್ವಾತಂತ್ರ್ಯಗಳು ಕಂಡು ಬರ್ತಾವ? 6 ಹೌದಲ್ಲ. 1ನೇದೇನ? ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. 2ನೇದು ಸಭೆ ಸೇರುವ ಸ್ವಾತಂತ್ರ್ಯ. ನೆಕ್ಸ್ಟ್ 3ನೇದು ಬಿಟ್ಟುವ ಸ್ವಾತಂತ್ರ್ಯ. ಅಂದ್ರೆ ಸಭೆ ಸೇರುವಕ್ಕೆ ಶಸ್ತ್ರಾಸ್ತ್ರ ರಹಿತ ಸಭೆ ಸೇರುವ ಸ್ವಾತಂತ್ರ್ಯ. ನೆಕ್ಸ್ಟ್ ಸಂಘ ಬಿಟ್ಟುವ ಸ್ವಾತಂತ್ರ್ಯ. ನೆಕ್ಸ್ಟ್ ಸಂಚಾರ ಮಾಡುವ ಸ್ವಾತಂತ್ರ್ಯ. ನೆಕ್ಸ್ಟ್ ಅದು ಆದ್ಮೇಲೆ ವಾಸ ಮಾಡುವ ಸ್ವಾತಂತ್ರ್ಯ. ಅದು ಆದ್ಮೇಲೆ ಆಸ್ತಿ ಒಂದು ಬರ್ತೈತಿ, ಕ್ಯಾನ್ಸಲ್ ಆಗೈತಿ. ಅದು ವ್ಯಾಪಾರ ಮಾಡೋದು. ಮತ್ತೆ ABCD ಕೊಟ್ಟಿರ್ತಾರ, ಲಾಸ್ಟ್ ಇದು ಹಾಕ್ಬೇಕು. ಒಂದು ಆಸ್ತಿ ಒಂದು ಮಿಸ್ ಮಾಡಿ ಅಲ್ಲಿ ಹಾಕ್ಬೇಕು. ಆಸ್ತಿ ಇದು ವಾಸಿಸುವ ಸ್ವಾತಂತ್ರ್ಯ ಎಷ್ಟನೇ ವಿಧಿ ಹೇಳ್ತೈತಿ? 19 ಕ್ಲಾಸ್ ಜಿ ಹೌದಲ್ಲ? GNF ಆಸ್ತಿ ಹಕ್ಕು ಜಿ ಇದು ಹೇಳ್ತೈತಿ. ನೆಕ್ಸ್ಟ್ 19 ಆದ್ಮೇಲೆ 20ನೇ ವಿಧಿ ಏನ್ ಹೇಳ್ತೈತಿ? ಅಪರಾಧಿಗಳ ರಕ್ಷಣೆ. 20 ಕ್ಲಾಸ್ 1 ಏನ್ ಹೇಳ್ತೈತಿ? ಯಾರಿಗಾರ ಕೊಲೆ ಮಾಡಿದ ಹತ್ರ ಆ ಕ್ಷಣದಾಗ ಏನ್ ಶಿಕ್ಷೆ ಇರ್ತೈತಿ ಅಂತೇಳಿ 20 ಕ್ಲಾಸ್ 1 ಹೇಳ್ತೈತಿ. 20 ಕ್ಲಾಸ್ 2 ಡಬಲ್ ಜೀವಬಾಡಿ. ಒಂದು ಶಿಕ್ಷೆಗೆ ಒಂದಕ್ಕಿಂತ ಹೆಚ್ಚು ವಿಧಿಸಂಗಿಲ್ಲ, ಶಿಕ್ಷೆಯನ್ನು ನೀಡುವಂತಿಲ್ಲ ಅಂತೇಳಿ 20 ಕ್ಲಾಸ್ 2. 20 ಕ್ಲಾಸ್ 3 ಒತ್ತಾಯಿಸುವಂತಿಲ್ಲ. ನೆಕ್ಸ್ಟ್ 21ನೇ ವಿಧಿ ಜೀವಿಸುವ ಸ್ವಾತಂತ್ರ್ಯ. ಇದ್ರಾಗೆಲ್ಲ ಇದಾಯ್ತು ನೋಡ್ರಿ, ನೀನು ಸ್ವಾತಂತ್ರ್ಯ ಮಲಗುವ ಹಕ್ಕು ಇವೆಲ್ಲ ಇದ್ರಾಗ ಅದಾವ ನೋಡ್ರಿ. ನೀ ಆರಾಮಾಗಿ ಮಲಗಿದ್ರೆ ನಿಮ್ಗೆ ಯಾರು ಡಿಸ್ಟರ್ಬ್ ಮಾಡಬಾರ್ದು. ಅದು ಸಹಿತ ಇಲ್ಲಿ ಹಕ್ಕು ಐತಿ ನೋಡ್ರಿ. ನಿದ್ದೆ ಮಾಡುವ ಹಕ್ಕು ಸಹಿತ ಇದು ಐತಿ. ಈಗ ಇತ್ತೀಚೆಗೆ ಒಂದು 21ನೇ ವಿಧಿ ಒಳಗ ಇದು ಮರೆಯುವ ಹಕ್ಕು ಸಹಿತ ಸೇರ್ಸಾರ ನೋಡ್ರಿ. ಅದು ದೆಹಲಿ ಹೈಕೋರ್ಟ್ದವರು ಮರೆಯುವ ಹಕ್ಕು ಸಹಿತ ಒಂದು ಮೂಲಭೂತ ಹಕ್ಕು ಅಂತೇಳಿ ಅಂದಾರ. ನೆಕ್ಸ್ಟ್ 22ನೇದ ಅಂದ್ರೆ ರಕ್ಷಣೆ ನೀಡೋದು, ಅಪರಾಧಿಗಳಿಗೆ ರಕ್ಷಣೆ ನೀಡ್ತೈತಿ. ನೆಕ್ಸ್ಟ್ 23ನೇದ ಜೀತ ಪದ್ಧತಿ ನಿರ್ಮೂಲನೆ. ಅಂದ್ರ ಬಲವಂತದ ದುಡಿಮೆ ದುಡ್ಸಂಗಿಲ್ಲ, ಅಂದ್ರ ಕೂಲಿ ಕೊಳ್ಳಾರ್ದ ದುಡ್ಸಂಗಿಲ್ಲ. ಜೀತ ಪದ್ಧತಿ ನಿಷೇಧ. 24ನೇದ ಬಾಲ ಕಾರ್ಮಿಕರಿಗೆ ಅಂದ್ರ 14 ವರ್ಷದಿಂದ ಒಳಗಿರೋರಿಗೆ ಬೇರೆ ಬೇರೆ ಕೈಗಾರಿಕೆಗಳಲ್ಲಿ ದುಡ್ಸ್ಕೊಳಂಗಿಲ್ಲ. ಬಾಲ ಕಾರ್ಮಿಕ ನಿಷೇಧ ಬಗ್ಗೆ ಹೇಳ್ತೈತಿ. 25 ಯಾವುದೇ ಧರ್ಮ ಇಷ್ಟ ಅನ್ಸೋ ಧರ್ಮವನ್ನು ನೀ ಸ್ವೀಕರಿಸಬಹುದು. ಹೌದಲ್ಲ? ಮತ್ತೊಬ್ಬರಿಗೆ ಅದು ತೊಂದರೆ ಆಗಬಾರ್ದು ಅಷ್ಟೇ. ಮತ್ತೊಬ್ಬರಿಗೆ ತೊಂದರೆ ಆಗ್ಲಾರ್ದಂಗ ನಿನಗೆ ಇಷ್ಟ ಆಗುವಂತ ಧರ್ಮವನ್ನು ನೀನು ಸ್ವೀಕರಿಸಬಹುದು ಅಂತ ಹೇಳಿ 25ನೇ ವಿಧಿ. 26ನೇ ವಿಧಿ ಏನ್ ಹೇಳ್ತೈತಿ? ನೀನು ಧಾರ್ಮಿಕ ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಬಹುದು. ಆ ಧಾರ್ಮಿಕ ಸಂಘ ಸಂಸ್ಥೆಗಳ ಸ್ಥಾಪನೆ ಮಾಡ್ತೀವಿ. 26ನೇದ 27ನೇದ ತೆರಿಗೆ. ಆ ಧಾರ್ಮಿಕ ಅಂದ್ರ ಮತ್ತೆ ಒತ್ತಾಯವಾಗಿ ತೆರಿಗೆ ಮಾಡಂಗಿಲ್ಲ, ಅವ್ರು ಖುಷಿಯಿಂದ ಕೊಟ್ರ ಅಷ್ಟು ತಗೋಬೇಕು. 27 28ನೇದ ಶಿಕ್ಷಣ ಬೋಧನೆ ಮಾಡ್ಬೇಕು. ಈ ಬೋಧನೆ ಮಾಡೋದು ಅವ್ರ ಪಾಲಕರ ತಗೊಂಡು ನೀವು ಆ ಧರ್ಮದ ಬಗ್ಗೆ ಬೋಧನೆ ಮಾಡೋದು. ಗೌರ್ಮೆಂಟ್ ಶಾಲೆಗಳಲ್ಲಿ ಏನು ಬೋಧನೆ ಮಾಡಲ್ಲ. ಇಲ್ಲಿ ನಾರ್ಮಲ್ ಖಾಸಗಿ ಧರ್ಮಕ್ಕೆ ಸಂಬಂಧಪಟ್ಟಿರ್ತ ಕೆಲವೊಂದು ಸ್ಕೂಲ್ ಹೇಳ್ತಾವ ನೋಡ್ರಿ, ಅವ್ರ ಪಾಲಕರ ಪರ್ಮಿಷನ್ ತಗೊಂಡ ಇದನ್ನು ಬೋಧನೆ ಮಾಡಬಹುದು. 29ನೇದ ಅಲ್ಪಸಂಖ್ಯಾತರಿಗೆ ಭಾಷಾ ಮತ್ತು ಧಾರ್ಮಿಕ ಅಲ್ಲಿ ಭಾಷಾ ಮತ್ತು 29ನೇ ಭಾಷಾ ಮತ್ತು ಧಾರ್ಮಿಕ ಎರಡು ಹೋದಲ್ಲ. 29ನೇ ಭಾಷಾ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು ಇಬ್ರು ಬರ್ತಾರ. ಅಲ್ಲಿ 30ನೇ ವಿಧಿ ಒಳಗೆ ಕೇವಲ ಭಾಷಾ ಅಲ್ಪಸಂಖ್ಯಾತರಿಗೆ ಶೈಕ್ಷಣಿಕ ಹಕ್ಕು. ಕೇವಲ ಭಾಷಾ ಅಲ್ಪಸಂಖ್ಯಾತರಿಗೆ ಶೈಕ್ಷಣಿಕ ಹಕ್ಕು ಅಲ್ಲಿ ಕಂಡು ಬರ್ತೈತಿ. ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಿದ್ರೆ ಶೈಕ್ಷಣಿಕ ಹಕ್ಕು ಕಂಡು ಬರ್ತೈತಿ. 30. ನೆಕ್ಸ್ಟ್ 31 ಅಂತೂ ರದ್ದಾಗೈತಿ. 300 ಒಳಗ ಆಸ್ತಿ ಹಕ್ಕು ಐತಿ. 32ನೇದ ಅಂತಂದ್ರ ಸಂವಿಧಾನಬದ್ಧ ಪರಿಹಾರ. ಮಾರ್ಷಿಯಲ್ ಲಾಗಳು ಯಾವ ವಿಧಿ? 33ನೇ ವಿಧಿ. ಮಾರ್ಷಿಯಲ್ ಅಂದ್ರೆ ಸಪರೇಟ್ ಆಗಿ ಒಂದು ಇದು ಆರ್ಮಿದವರಿಗೆ ಸಪರೇಟ್ ಒಂದು ಲಾ ಅಂತೇಳಿ 33ನೇ ವಿಧಿ ಒಳಗ ಅವ್ರಿಗೆ ಒಂದು ಲಾ ಕೊಟ್ಟರು. ಇಷ್ಟ ಮೂಲಭೂತ ಹಕ್ಕುಗಳು ಬರ್ತಾವ. 33 34 ಏನ್ ಹೇಳ್ತೈತಿ? ಏನೈತಿ?
34ನೇ ಅರೆ ಸೇನಾಪಡೆ ಪೊಲೀಸ್ ಮತ್ತು ಇವುಗಳ ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸುವ ಅಧಿಕಾರ ಸಂಸತ್ತಿಗಿದೆ. ಅಂದ್ರೆ ಈ ಅರೆ ಸೇನಾಪಡೆಗಳು ಇವು ಬೇರೆ ಬೇರೆ ಇವು ಇರ್ತಾವ ನೋಡ್ರಿ, ಇವುಗಳ ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸುವ ಅಧಿಕಾರ ಸಂಸತ್ತಿಗೆ ಇರ್ತೈತೆ ಅಂತ ಹೇಳ್ತೈತಿ. 35ನೇದು ಏನ್ ಹೇಳ್ತೈತಿ? ಲಷ್ಕರ್ ಕಾನೂನು ಜಾರಿಯಲ್ಲಿರುವಂತ ಸ್ಥಳದಲ್ಲಿ ಇವು ಹಕ್ಕುಗಳನ್ನು ಅಮಾನತುಗೊಳಿಸಬಹುದು. ಅಂದ್ರೆ ಬೇರೆ ಯಾವ್ದಾದ್ರು ಒಂದು ಲಷ್ಕರಿ ಅದ ಸಂಸತ್ ಕಾನೂನು ಮಾಡಿ 35 35 ಅದ ಲಷ್ಕರ್ ಅಲ್ವಾ ಸಂಸತ್ ಕಾನೂನು ಮಾಡ್ಬೇಕಂದ್ರಲ್ಲ 35 ಇದೆ. ನೆಕ್ಸ್ಟ್ ನೋಡ್ರಿ ಕ್ವಶನ್ 33, 34, 35 ಅದ್ರ ಬಗ್ಗೆ ಅಂದ್ರೆ ಈ 35ನೇದು ಏನ್ ಹೇಳ್ತೈತಿ ಗೊತ್ತೇನಾ? ಈ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸುವ ಹಕ್ಕ ಸಂಸತ್ತಿಗೆ ಮೂಲಭೂತ ಜಾರಿಗೊಳಿಸುವ ಅಧಿಕಾರ ಸಂಸತ್ತಿಗೆ ಅಂತೇಳಿ 35ನೇದು ಹೇಳ್ತೈತಿ. ಹೌದು, 35ನೇದು ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸುವ. ನೆಕ್ಸ್ಟ್ ಈ ಕೆಳಗೆ ಕ್ವಶನ್ ನೋಡಿ. ನೆಕ್ಸ್ಟ್ ಕೆಳಗೆ 2 ಹೇಳಿಕೆಗಳನ್ನು ನೀಡಲಾಗಿದೆ. ಒಂದು ಪ್ರತಿಪಾದನೆ, ಮತ್ತೊಂದು ಕಾರಣವೆಂದು ಸಂಕೇತ ಸರಿಯಾದ ಉತ್ತರವನ್ನು ಆರಿಸಿ. ಒಂದು, ಭಾರತವು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯತ್ವವನ್ನು ಬಯಸುತ್ತಿದೆ. ಭಾರತ ಒಂದು ಪರಮಾಣು ಶಕ್ತಿ ಹೊಂದಿದ ರಾಷ್ಟ್ರ. ಕೇವಲ ಒಂದು ಮಾತ್ರ ಸರಿ ಹೋದಲ್ಲ. ಇಲ್ಲಿ ಭಾರತ ಈಗ ವಿಶ್ವಸಂಸ್ಥೆಯ ಅಂದ್ರೆ ಖಾಯಂ ಸದಸ್ಯ ಆಗ್ಬೇಕಂತೇಳಿ ಬಯಸಾದೈತಿ. ಈ ಯಾವ ಕಂಟ್ರಿಗಳು G4 ಕಂಟ್ರಿಗಳು ಕಂಡು ಭಾರತ, ಬ್ರೆಜಿಲ್, ಜರ್ಮನಿ, ಜಪಾನ್. ಭಾರತ, ಬ್ರೆಜಿಲ್, ಜಪಾನ್, ಬಿಗ್ ಜಪಾನ್ ಅಂತ ನೆನ್ಪಿಟ್ಕೋಬಹುದು. ಭಾರತ, ಇಂಡಿಯಾ, ಜರ್ಮನ್, ಜಪಾನ್ ಇವು G4 ಕಂಟ್ರಿಗಳು. ಅಂದ್ರೆ ಅದ ಬಿಗ್ ಜಪಾನ್ ಅಂತ ಹೇಳಿ. ಭಾರತ, ಇಂಡಿಯಾ, ಜರ್ಮನಿ, ಭಾರತ, ಇಂಡಿಯಾ ಯಾರ? ಬ್ರೆಜಿಲ್, ಜರ್ಮನಿ, ಜಪಾನ್. ಬ್ರೆಜಿಲ್, ಇಂಡಿಯಾ, ಜರ್ಮನಿ, ಜಪಾನ್ ಇವು 5 G4 ಕಂಟ್ರಿಗಳು ಬರ್ತಾವ. ಭಾರತ, ಇಂಡಿಯಾ ಅಲ್ಲ. ನೀವು ಅಲ್ಲ 4 ಕಂಟ್ರಿಗಳು ಇವು. ನೀವು ಎದ್ದಿರ ಮಕ್ಕೊಂಡ್ರಿ ಅಲರ್ಟ್ ಅದಿರೋದು ಚೆಕ್ ಮಾಡತ್ತಿದೆ. ಎಲ್ಲರೂ ಅಲರ್ಟ್ ಅದಿರೋದಲ್ಲ. ನೆಕ್ಸ್ಟ್ ಐತ್ ನೋಡಿ. ಇದು ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಆಗುತ್ತೆ? 1945 ಅಕ್ಟೋಬರ್ 24 ವಿಶ್ವಸಂಸ್ಥೆ ಸ್ಥಾಪನೆ ಆಗುತ್ತೆ. ವಿಶ್ವಸಂಸ್ಥೆಯಲ್ಲಿ ಅವು ಕೆಲವೊಂದು ಸಂಸ್ಥೆಗಳು ಕಂಡು ಬರ್ತಾವ. ಈ ದಿನ 6 ಕ್ಯಾನ್ಸಲ್ ಆಗುತ್ತೆ. ಅದು 96 ಕ್ಯಾನ್ಸಲ್ ಆಗುತ್ತೆ ನೋಡಿ. ಟ್ರಸ್ಟಿಶಿಪ್ ಕೌನ್ಸಿಲ್ 94 ಆಗುತ್ತೆ ಮೇ ಬಿ. ಟ್ರಸ್ಟಿಶಿಪ್ ಕೌನ್ಸಿಲ್ ಇತ್ತೀಚೆಗೆ ಕ್ಯಾನ್ಸಲ್ ಆಗೈತಿ. ಯಾವ್ಯಾವ ಬರ್ತಾವ? ಒಂದು ಸಾಮಾನ್ಯ ಸಭೆ, ಸಚಿವಾಲಯ, ಭದ್ರತಾ ಮಂಡಳಿ, ಇಂಟರ್ನ್ಯಾಷನಲ್ ಕೋರ್ಟ್ ಜಸ್ಟಿಸ್, ಮತ್ತೆ ಇನ್ನೊಂದು ಆರ್ಥಿಕ ಮತ್ತು ಇನ್ನೊಂದು ನ್ಯಾಯ ಸಚಿವಾಲಯ ಅಂತ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಅಂತ ಬರ್ತೈತೆ. ಸಾಮಾಜಿಕ ಮತ್ತು ಆರ್ಥಿಕ ಮಂಡಳಿ ಬರ್ತೈತೆ. ಇವೆಲ್ಲ ಇದ್ರ ಬರ್ತಾವ. ಎಷ್ಟು ಅಂದ್ರೆ ಎಷ್ಟು ಕಂಟ್ರಿಗಳು? P5 ಕಂಟ್ರಿಗಳು, 5 ಕಂಟ್ರಿಗಳು ಕಂಡು ಬರ್ತಾವಲ್ಲ. ಯಾವ್ಯಾವ ಬರ್ತಾವ? ಅಮೇರಿಕಾ, ರಷ್ಯಾ, ಫ್ರಾನ್ಸ್, ಇಂಗ್ಲೆಂಡ್, ಚೀನಾ. ಹೆಸರು ಅಂತ ಹೇಳೋದಲ್ಲ. ಫ್ರಾನ್ಸ್ ಒಂದು, ಅಮೇರಿಕಾ ಒಂದು, ಚೀನಾ ಒಂದು, UK ಒಂದು ಅಥವಾ ಇಂಗ್ಲೆಂಡ್ ಒಂದು, ಹೆಸರು 6 ಅಂದ್ರೆ ರಷ್ಯಾ. ಎಷ್ಟು ಸಾಮಾನ್ಯ ಸಭೆದ ಅಧ್ಯಕ್ಷತೆ ಬಾಂಗ್ಲಾದೇಶ. ಭದ್ರತಾ ಮಂಡಳಿ ಐತಿ ನೋಡ್ರಿ, ಸೆಕ್ಯೂರಿಟಿ ಕೌನ್ಸಿಲ್. ಭದ್ರತಾ ಮಂಡಳಿ ಟೋಟಲ್ ಎಷ್ಟು ಸದಸ್ಯಗಳು ಅದಾವ? ಸದಸ್ಯ ರಾಷ್ಟ್ರಗಳು 15 ಟೋಟಲ್. 15 ಅದಾವ. ಉಳಿಕೆ ಅದಾವ. ಇದ್ರಾಗ ಸಾಮಾನ್ಯ ಸಭೆ ಒಳಗ 193 ಅದಾವ. ಇದು ಐತಲ್ಲ. ಮತ್ತ ಇದರದ ಏನಂತೀವಿ? ಖಾಯಂ ಇರ್ತೈತಿ. 5 ಖಾಯಂ ಇರ್ತಾವ. 2 ವರ್ಷಕ್ಕೊಮ್ಮೆ ಚೇಂಜ್ ಆಗ್ತಿರ್ತಾವ. ಇಲ್ಲಿ 5 ದೇಶಗಳು ಕೊಂಡು ಬರ್ತಾವ. ಲ್ಯಾಂಗ್ವೇಜ್ಗಳು ಎಷ್ಟು ಕೊಂಡು ಬರ್ತಾವ? 6 ಲ್ಯಾಂಗ್ವೇಜ್ಗಳು ಯಾವ್ಯಾವ? ಫೇಸರ್ಸ್ ಅಂತ ಹೇಳಿ. ಒಂದು ಫ್ರೆಂಚ್ ಲ್ಯಾಂಗ್ವೇಜ್, ಫ್ರೆಂಚ್ ಅಂತ ಬರ್ತೈತಿ. ನೆಕ್ಸ್ಟ್ ಚೈನೀಸ್, ಇಂಗ್ಲಿಷ್, ಆಮೇಲೆ ಸ್ಪ್ಯಾನಿಷ್. ಇವು ಟೋಟಲ್ 6 ಲ್ಯಾಂಗ್ವೇಜ್ಗಳು ಅದರಲ್ಲಿ ವಿಶ್ವಸಂಸ್ಥೆಯಲ್ಲಿ 6 ಲ್ಯಾಂಗ್ವೇಜ್. ಇದು ಫೇಸರ್ ಅಂತ 5 ಕಂಟ್ರಿಗಳು ಫೇಸರ್, 6 ಅಂದ್ರೆ ಫೇಸರ್ಸ್ ಅಂತ ಸೇರ್ಸೋದಲ್ಲೇ. ಇಷ್ಟು ಲ್ಯಾಂಗ್ವೇಜ್ ಕಂಟ್ರಿಗಳು ಕಂಡುಬರ್ತಾವ. ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಇಷ್ಟಿರಲಿ. ನೆಕ್ಸ್ಟ್ ಕ್ವಶನ್ ನೋಡಿ. NHRCಗೆ ಸಂಬಂಧಿಸಿದ ಕೆಳಗಿನ ಆಯ್ಕೆಗಳನ್ನು ಪರಿಶೀಲಿಸಿ. NHRC ಇದರ ಅಧ್ಯಕ್ಷರು ಭಾರತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನಿವೃತ್ತ ನ್ಯಾಯಾಧೀಶರಾಗಿರ್ಬೇಕು ಅಥವಾ ಹೈಕೋರ್ಟಿನ ನಿವೃತ್ತ ಮುಖ್ಯ ನ್ಯಾಯಾಧೀಶರಾಗಿರ್ಬೇಕು. ನೆಕ್ಸ್ಟ್ ಹೈಕೋರ್ಟ್ ಅಲ್ಲ, ಹೈಕೋರ್ಟ್ ಇಲ್ಲೇ ಬೀಳ್ತಿರೋ ಕೆಲವೊಂದು ಒಂದೊಂದು ಕೀ ಪಾಯಿಂಟ್ ಓದ್ಬೇಕು ಇಲ್ಲಿ ಕ್ವಶನ್ ಪೇಪರ್ದಾಗ. ಇಲ್ಲಿ ಹೈಕೋರ್ಟ್ ಅಂತ ಹೇಳಿ ಹೈಕೋರ್ಟ್ದವರು ಸ್ಟೇಟ್ ಆಗಬಹುದು. ಇಲ್ಲಿ ಸುಪ್ರೀಂ ಕೋರ್ಟ್ ಅಷ್ಟೇ ಬರ್ಬೇಕು. ಹೈಕೋರ್ಟ್ ಅಂತಂದ್ರೆ ತೆಗೆದು ಹಾಕ್ಬಿಡು. NHRC ಒಳಗ ಹೈಕೋರ್ಟ್ದವ್ರು ಬರಲ್ಲ. ನೆಕ್ಸ್ಟ್ ಐತೆ ನೋಡಿ. ಅಧ್ಯಕ್ಷರನ್ನು ರಾಷ್ಟ್ರಪತಿಗಳು ಪ್ರಧಾನಿ ಮತ್ತು ಅವರ ಮಂತ್ರಿಮಂಡಲ ಶಿಫಾರಸು ಮೇರೆಗೆ ನೇಮಿಸುತ್ತಾರೆ. ಇದು
ಇದು ಮಾನವ ಹಕ್ಕುಗಳ ರಕ್ಷಣೆಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು. ಇದಕ್ಕೇನು ತಿದ್ದುಪಡಿ ಮಾಡಕ್ ಬರಲ್ಲ. ಇದು ಮಾನವ ಹಕ್ಕುಗಳಿಗೆ ಸಂಬಂಧಿಸಿದ ಸಂಶೋಧನೆಯನ್ನು ಪ್ರೋತ್ಸಾಹಿಸಬಹುದು. ಎರಡನೇ ಆಪ್ಷನ್ ಇನ್ನೊಂದ್ಸತಿ ಓದ್ತೀನಿ ನೋಡ. ಅಧ್ಯಕ್ಷರನ್ನು ರಾಷ್ಟ್ರಪತಿಗಳು ಪ್ರಧಾನಿ ಮತ್ತು ಅವರ ಮಂತ್ರಿಮಂಡಲ ಶಿಫಾರಸು ಮೇರೆಗೆ ನೇಮಕ ಮಾಡ್ತಾರ. ನೇಮಕ ಮಾಡೋದು ಒಂದು ಸಮಿತಿ ಇರ್ತೈತಿ. ಇವ್ರ ಈ ಮಂತ್ರಿಮಂಡಲ ಶಿಫಾರಸು ಇರಲಿಲ್ಲ, ಒಂದ್ ಸಮಿತಿ ಇರ್ತೈತಿ. NHRC ಅನ್ನು ಅಪಾಯಿಂಟ್ ಮಾಡೋ ಅಧ್ಯಕ್ಷರನ್ನ ಅಪಾಯಿಂಟ್ ಮಾಡೋದು ಒಂದ್ ಕಮಿಷನ್ ಬರ್ತೈತಿ. ಯಾರು ಇರ್ತಾರ ಕಮಿಷನ್ ಒಳಗೆ? ಪ್ರಧಾನಿ, ವಿರೋಧ ಪಕ್ಷ ನಾಯಕ, ಕ್ಯಾಬಿನೆಟ್ ದರ್ಜೆ ಒಬ್ಬ ಸಚಿವ ಇರ್ತಾನ. ಯಾರು ಇರ್ತಾರ? ಪ್ರಧಾನಮಂತ್ರಿ, ವಿರೋಧ ಪಕ್ಷ ನಾಯಕ, ವಾಪಸ್ ಕ್ಯಾಬಿನೆಟ್ ಸಚಿವ ಇರ್ತಾನ. ಹೋಮ್ ಮಿನಿಸ್ಟರ್ ಇರ್ತಾರ. ಪ್ರಧಾನಮಂತ್ರಿ ಅಧ್ಯಕ್ಷತೆಯಲ್ಲಿ ಕ್ಯಾಬಿನೆಟ್ ಸಚಿವ ಇರ್ತಾನೆ. ಹೋಮ್ ಮಿನಿಸ್ಟರ್ ಇದಕ್ಕೆ ಇಲ್ಲ. NHRC ಅದು ಇನ್ನೊಂದು ಕ್ಯಾಬಿನೆಟ್ ಸಚಿವ ಏನಾತಿ ನೋಡಿ ನೀನು ಒಂದ್ ತಗದ್ ನೋಡ. ಹಿಂಗ ಅಂದ್ರ ಗೊತ್ತಿಲ್ಲಾರ್ದ ಹಿಂಗ್ ಡೈರೆಕ್ಟ್ ಹೇಳ್ಬಾರ್ದ. ತಗದ್ ಒಂದ್ಸತಿ ಚೆಕ್ ಮಾಡ್ಕೋಬೇಕು. ಇದು NHRC ಒಳಗ ಒಂದು ಪ್ರಧಾನಿ ಚೇರ್ಪರ್ಸನ್ ಇರ್ತಾವ. ಯಾರ್ಯಾರು ಇರ್ತಾರ ಹೇಳ? ಪ್ರಧಾನಿ, ವಿರೋಧ ಪಕ್ಷ ನಾಯಕ, ಕ್ಯಾಬಿನೆಟ್ ದರ್ಜೆ ಒಬ್ಬ ಸಚಿವ ಇರ್ತಾನ. ಇನ್ನೊಬ್ಬ ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶ ಇರ್ತಾವ. ಅದಕ್ಕೆ ನೋಡ್ಬೇಕು. ಅದೇ ನೋಡ್ರಿ ಯಾರ್ಯಾರು ಇರ್ತಾರಂತಂದ್ರೆ ಇಲ್ಲಿ NHRC ಒಳಗ ಒಂದ ಪ್ರಧಾನಿಯವರ ಅಧ್ಯಕ್ಷ, ಪ್ರಧಾನಿ ಚೇರ್ಪರ್ಸನ್ ಇರ್ತಾನ. ಒಂದ್ ಹೋಮ್ ಮಿನಿಸ್ಟರ್, ಲೋಕಸಭೆಯ ಸ್ಪೀಕರ್ ಇರ್ತಾನೆ, ಉಪ ಸ್ಪೀಕರ್ ಇರ್ತಾನೆ, ಲೋಕಸಭೆಯ ಸ್ಪೀಕರ್. ಮತ್ತು ಒಂದ್ಸತಿ ಇದು ಸಮಿತಿ ತಗದ್ ನೋಡ್ರಿ NHRC ನೇಮಕ ಮಾಡೋದು. ಲೋಕಸಭೆಯ ಸ್ಪೀಕರ್ ಇರ್ತಾನ, ಅಪೋಸಿಷನ್ ಲೀಡರ್ ಇರ್ತಾನ. ಉಪ ಸ್ಪೀಕರ್ ಇರಲ್ಲ, ಲೋಕಸಭೆಯ ಸ್ಪೀಕರ್ ಇರ್ತಾನ, ಅಪೋಸಿಷನ್ ಲೀಡರ್ ಇರ್ತಾನ. ಲೋಕಸಭೆಯ ಸ್ಪೀಕರ್ ಮತ್ತು ಲೋಕಸಭೆಯ ವಿರೋಧ ಪಕ್ಷದ ನಾಯಕ, ರಾಜ್ಯಸಭೆಯ ಸ್ಪೀಕರ್ ಮತ್ತು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಯಾರ್ಯಾರು ಇರ್ತಾರ? ಪ್ರೈಮ್ ಮಿನಿಸ್ಟರ್ ಒಂದ, ಇನ್ನೊಂದು ಇದೊಂದು ಹೋಮ್ ಮಿನಿಸ್ಟರ್ ಒಂದ. ಪ್ರೈಮ್ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ ಹೋಮ್ ಮಿನಿಸ್ಟರ್ ಒಂದ, ಲೋಕಸಭೆಯ ಸ್ಪೀಕರ್, ಲೋಕಸಭೆಯ ವಿರೋಧ ಪಕ್ಷದ ನಾಯಕ, ರಾಜ್ಯಸಭೆಯ ಸ್ಪೀಕರ್, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ. ಇವರು ಎಲ್ಲರೂ ಸೇರಿ NHRC ಅಧ್ಯಕ್ಷರು ನೇಮಕ ಮಾಡ್ತಾರ ನೋಡ್ರಿ. ಅಧ್ಯಕ್ಷ ಕರೆಕ್ಟ್ ಐತ್ರಿ? ಇದು ಇಲ್ಲಿ NHRC ಅಧಿಕಾರಾವಧಿ ಎಷ್ಟು ಇರ್ತೈತಿ ಇವ್ರದ್ದು ಅಧ್ಯಕ್ಷರದು? 370 ಹೌದಲ್ಲ? 370 ಅಧಿಕಾರಾವಧಿ ಇರ್ತೈತಿ ನೋಡ್ರಿ. ಮತ್ತ NHRC ಐತಿ ನೋಡ್ರಿ ಇದು 4 ವರ್ಷ ಅಥವಾ 65 ಯಾವ್ದ? CVC CVC ಇದು. 1964. ನೆಕ್ಸ್ಟ್ ಇಲ್ಲಿ ಐತಿ ನೋಡ್ರಿ. ಇದ್ರಾಗ ಟೋಟಲ್ ಎಷ್ಟು ಮಂದಿ ಸದಸ್ಯರು ಇರ್ತಾರೆ ಇದ್ರಾಗ NHRC ಒಳಗ? 8. 1+5 ನೋಡ್ರಿ. 1+5 ಇರ್ತಾರ. ಅದ್ರಾಗ 5 ಒಬ್ಬ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಇರ್ತಾನೆ. ಟೋಟಲ್ 5 ಇರ್ತಾರಲ್ಲ ಸದಸ್ಯರು. ಅದ್ರಾಗ ಒಬ್ಬನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಇರ್ತಾನ. ಇನ್ನೊಬ್ಬ ಸದಸ್ಯ ಹೈಕೋರ್ಟ್ ನ ಪ್ರಸ್ತುತ ನ್ಯಾಯಾಧೀಶರು ಇರ್ಬೋದು ಅಥವಾ ನಿವೃತ್ತ ನ್ಯಾಯಾಧೀಶನಾಗಿರ್ಬೋದು. ಹೈಕೋರ್ಟ್ ನ ಪ್ರಸ್ತುತ ಅಥವಾ ನಿವೃತ್ತ ನ್ಯಾಯಾಧೀಶರು ಇರ್ಬೋದು. ಉಳಿದವ್ರು ಮೂವರು ಇರ್ತಾರ ನೋಡ್ರಿ. ಇವು ಮಾನವ ಹಕ್ಕುಗಳ ಬಗ್ಗೆ ತಿಳಿರ್ತಕ್ಕಂಥ ನ್ಯಾಯ ಪಂಡಿತರು ಇರ್ತಾರ ನೋಡ್ರಿ. ಒಬ್ಬ ಟೋಟಲ್ 5+1 ಇರ್ತಾನ. ಒಬ್ಬ ಅಧ್ಯಕ್ಷ ಇರ್ತಾನ. ಇವು 5 ಮಂದಿ ಒಳಗ ಒಬ್ಬನ ಸುಪ್ರೀಂ ಕೋರ್ಟ್ದಿಂದ ಇರ್ತಾನ, ಒಬ್ಬನ ಹೈಕೋರ್ಟ್ ಇರ್ತಾನ, ಇನ್ನೂ 3 ಅಲ್ಲಿ ಮಾನವ ಹಕ್ಕುಗಳ ಬಗ್ಗೆ ತಿಳಿದುಕೊಂಡಂತ ನ್ಯಾಯ ಪಂಡಿತ ಇರ್ತಾನ. ಟೋಟಲ್ 5+1 ಇರ್ತಾರ ನೋಡ್ರಿ NHRC ಒಳಗೆ. NHRC ಯಾವಾಗ ಸ್ಥಾಪನೆ ಆಗುತ್ತೆ? 93 ಹೋದಲ್ಲ ಡೇಟ್? ಅಕ್ಟೋಬರ್ ಒಳಗೆ ಐತದಲ್ಲ 93. ಮಾನವ ಹಕ್ಕುವ ದಿನ ಡಿಸೆಂಬರ್ 10 ಅಲ್ಲ? ಡಿಸೆಂಬರ್ 10 ಇರ್ಬೇಕು ನೋಡ್ರಿ. ವಿಶ್ವ ಮಾನವ ಹಕ್ಕುವ ದಿನ. ವಿಶ್ವ ಮಾನವ ಹಕ್ಕುಗಳ ದಿನ ಯಾವಾಗ ಸ್ಥಾಪನೆ ಆಗತ್ತೆ ನೋಡು? ಇದು ಕರೆಕಾಲ ಸದಸ್ಯರು ಇರ್ತಾರ 9 ಜನ NHRCಗೆ. ಅಕ್ಟೋಬರ್ 12. NHRCಗೆ ಅರೆಕಾಲಿಕ ಸದಸ್ಯರು ಅಂತೇಳಿ ಅವ್ರದ ಆಮೇಲೆ ನೇಮಕ ಮಾಡ್ಕೋತಾರೆ. ಅವ್ರಿಗೆ ಅಲ್ಲಿಂದ ಬೇರೆ ಇರ್ಬೋದು ನೋಡ್ರಿ. ನೆಕ್ಸ್ಟ್ ಇಲ್ಲಿ ಇದು ಐತಿ ಗೊತ್ತಾ ಇನ್ನೊಂದು, ಲೋಕಪಾಲ್ ನೇಮಕ ಮಾಡುವ ಕಮಿಟಿ ಏನೇನು ಇರ್ತೈತಿ? ಲೋಕಪಾಲರಿಗೆ ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಮತ್ತೆ ಯಾರು ಇರ್ತಾರ? ಯಾರು ಇರ್ತಾರ? ಒಬ್ಬ ಪ್ರಧಾನಮಂತ್ರಿ, CJI ಒಬ್ಬನ ಲೋಕಸಭೆ ಸ್ಪೀಕರ್ ಇರ್ತಾನ, ವಿರೋಧ ಪಕ್ಷದ ನಾಯಕ. ಲೋಕಸಭೆ ಸ್ಪೀಕರ್ ಮತ್ತು ಲೋಕಸಭೆ ವಿರೋಧ ಪಕ್ಷ ನಾಯಕ. ಒಬ್ಬ ನ್ಯಾಯ ಪಂಡಿತ ಇರ್ತಾನ. ಅದ CJI ಒಬ್ಬನ ಬಿಟ್ಟು ಇಲ್ಲಿ ನೋಡ್ರಿ. ಒಬ್ರ ಈಗ ಲೋಕಪಾಲರ ನೇಮಕ ಮಾಡ್ಬೇಕಂದ್ರ ಒಬ್ರ ಪ್ರಧಾನಮಂತ್ರಿ, ಹೌದಾ? ಇನ್ನು ನೆಕ್ಸ್ಟ್ ಯಾವ್ದ? ಲೋಕಸಭೆ ಸ್ಪೀಕರ್, ಲೋಕಸಭೆ ವಿರೋಧ ಪಕ್ಷದ ನಾಯಕ. ಇನ್ನೊಬ್ನ ಯಾರು ಇರ್ತಾರ? CJI ಒಬ್ನ. ಮತ್ತೆ ಇನ್ನೊಬ್ರ ಕಾನೂನು ಪಂಡಿತ ವ್ಯಕ್ತಿ. CJI ಒಬ್ಬ ಕಾನೂನು ಪಂಡಿತ. ಇವರೆಲ್ಲ ಸೇರಿ ಲೋಕಪಾಲರನ್ನು ನೇಮಕ ಮಾಡ್ತಾರ ನೋಡ್ರಿ. ಲೋಕಪಾಲರ ನೇಮಕ ಮಾಡ್ತಾರ. ಇನ್ನೊಂದು ಚೀಫ್ ಇನ್ಫಾರ್ಮೇಶನ್ ಕಮಿಷನ್ ಬರ್ತೈತಿ, CIC ಏನಂತೀವಿ? ಚೀಫ್ ಇನ್ಫಾರ್ಮೇಶನ್ ಕಮಿಷನ್. ಚೀಫ್ ಇನ್ಫಾರ್ಮೇಶನ್ ಕಮಿಷನ್ ಯಾರ್ಯಾರು ನೇಮಕ ಮಾಡ್ತಾರ? PM, ಲೋಕಸಭೆ ವಿರೋಧ ಪಕ್ಷದ ನಾಯಕ, ಒಬ್ಬ ಕ್ಯಾಬಿನೆಟ್ ದರ್ಜೆಯ ಸಚಿವರು ನೋಡಿ. CIC ಅಂತಂದ್ರ ಒಬ್ಬ ಕ್ಯಾಬಿನೆಟ್ ದರ್ಜೆಯ ಸಚಿವರು ಬರ್ತಾರ. ಯಾರಂತಂದ್ರ PM ಒಬ್ಬನ ಬರ್ತಾನ, ಲೋಕಸಭೆ ವಿರೋಧ ಪಕ್ಷದ ನಾಯಕ ಮತ್ತು ಒಬ್ಬ ಕ್ಯಾಬಿನೆಟ್ ದರ್ಜೆಯ ಸಚಿವರು ಇಲ್ಲಿ ಕಂಡು ಬರ್ತಾರ ನೋಡ್ರಿ CIC. ನೆಕ್ಸ್ಟ್ CBI ನೇಮಕ ಮಾಡಿದ್ದು PM ಒಬ್ಬನ,
ಲೋಕಸಭೆ ವಿರೋಧ ಪಕ್ಷದ ನಾಯಕ ಹೋಮ್ ಮಿನಿಸ್ಟರ್ ಅವನ ಸಿಜೆ ಇರ್ತಾನ. ಹೋಮ್ ಮಿನಿಸ್ಟರ್ ಬರಲ್ಲ, ಸಿಜೆ ಹೋಮ್ ಮಿನಿಸ್ಟರ್ CVC ಒಳಗೆ ಬರ್ತಾನ ನೋಡಿ. ಇಲ್ಲಿ ನೋಡ್ರಿ ಇದು CBI ಒಳಗೆ ಯಾರ್ಯಾರ ಪ್ರಧಾನಮಂತ್ರಿ, ವಿರೋಧ ಪಕ್ಷದ ನಾಯಕ ಮತ್ತು ಮುಖ್ಯ ಚುನಾವಣಾ ಇದು ಯಾವ್ದು ಮುಖ್ಯ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು. ನೆಕ್ಸ್ಟ್ CVC ಒಳಗತ್ತಂದ್ರ ಇಲ್ಲಿ ಗೃಹ ಸಚಿವರು ಬರ್ತಾರ ನೋಡ್ರಿ. ಅಲ್ಲಿ ಇದು CJI ಅನ್ನ ತೆಗೆದ ಗೃಹ ಸಚಿವರು ಹಾಕೊಂಡು ಪ್ರಧಾನಮಂತ್ರಿ, ಹೋಮ್ ಮಿನಿಸ್ಟರ್ ಮತ್ತು ಲೋಕಸಭೆ ವಿರೋಧ ಪಕ್ಷದ ನಾಯಕ. ಇವು ಸಮಿತಿ ನೆನಪಿರ್ಲಿಪ್ಪ ಇವು. CVC ಕೆ ಸಂತಾನ ಸಮಿತಿ ಅನ್ವಯ 1964 CVC 63 ಎರಡು ಕೆ ಸಂತಾನ ಸಮಿತಿ ನೋಡು. CBI ಕೆ ಸಂತಾನ ಸಮಿತಿ, CVC ಕೆ ಸಂತಾನ ಸಮಿತಿ. CBI 1963, CVC 1964. ಯಾವ್ದು CVC ಸ್ಟ್ಯಾಚ್ಯೂಟರಿ ಬೇಡ ಅಂದ್ರೆ ಶಾಸನಬದ್ಧ ಸಂಸ್ಥೆ ಆಗಿದೆ 2003 ನೋಡಿ. ಶಾಸನಬದ್ಧ ಸಂಸ್ಥೆ ಆಗಿದೆ 2003 ಶಾಸನಬದ್ಧ ಸಂಸ್ಥೆಯಾಗಿ ಸ್ಥಾನ ಪಡ್ಕೊಂತೈತೆ ನೋಡಿ. ನೆಕ್ಸ್ಟ್ ನೋಡ್ರಿ, ಇವು ಫಾರ್ಮೇಶನ್ ಗೊತ್ತಿರಲಿ. ಯಾರ್ಯಾರು ಇರ್ತಾರೆ NHRC ಒಳಗೆ, ಯಾರ್ಯಾರು ಇರ್ತಾರ ನೇಮಕ ಮಾಡೋದ್ರಾಗ ಪ್ರಧಾನಮಂತ್ರಿ ಇರ್ತಾನ, ಲೋಕಸಭೆ ಸ್ಪೀಕರ್, ಲೋಕಸಭೆ ವಿರೋಧ ಪಕ್ಷದ ನಾಯಕ. ನೆಕ್ಸ್ಟ್ ರಾಜ್ಯಸಭೆ ಸ್ಪೀಕರ್, ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ. ಒಬ್ಬನ ಹೋಮ್ ಮಿನಿಸ್ಟರ್. ಇವರೆಲ್ಲರೂ ಸೇರಿ ರಾಜ್ಯಸಭೆ ಸ್ಪೀಕರ್ ಅಲ್ಲ, ರಾಜ್ಯಸಭೆ ಉಪಸಭಾಪತಿ ಇರ್ತಾನೆ. ರಾಜ್ಯಸಭೆ ಸ್ಪೀಕರ್ ಅಂತ ರಾಜ್ಯಸಭೆ ಸ್ಪೀಕರ್ ಇರಲ್ಲ, ಉಪಸಭಾಪತಿ ಅದೇ ವೈಸ್ ಸ್ಪೀಕರ್ ಅನ್ಬೇಕಲ್ಲಿ. ರಾಜ್ಯಸಭೆಯ ಉಪಸಭಾಪತಿ ಇರ್ತಾರೆ ಇಲ್ಲಿ. ರಾಜ್ಯಸಭೆ ಉಪಸಭಾಪತಿ ಇಲ್ಲಿ ಇರ್ತಾರೆ ನೋಡಿ. ಸ್ಪೀಕರ್ ಅಂದ್ರೆ ರಾಷ್ಟ್ರಪತಿನ ಹಾಕ್ತಾನ, ಈ ಉಪರಾಷ್ಟ್ರಪತಿನ ಹಾಕ್ತಾನಲ್ಲ, ಸ್ಪೀಕರ್ ಅಂತ ಕನ್ಸಿಡರ್ ಮಾಡೋ ಉಪಸಭಾಪತಿ ಇರ್ತಾರೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡು. ಭಾರತ ಸಂವಿಧಾನದ ವಿಧಿ 368 ಪ್ರಕಾರ ಕೆಳಗಿನವುಗಳಲ್ಲಿ ಯಾವುದರಲ್ಲಿ ಬದಲಾವಣೆಯನ್ನು ಭಾರತ ಸಂವಿಧಾನಕ್ಕೆ ತಿದ್ದುಪಡಿ ಎಂದು ಪರಿಗಣಿಸಲಾಗುವುದಿಲ್ಲ? ಇದರಲ್ಲಿ ತಿದ್ದುಪಡಿ ಪರಿಗಣಿಸಲಾಗುವುದಿಲ್ಲ ಅಂತೇಳಿ. ಭಾರತ ರಾಷ್ಟ್ರಪತಿ ಚುನಾವಣೆ ಪ್ರಕ್ರಿಯೆ ಇಲ್ಲಿ ನೋಡ್ರಿ. ಇದು ನೋಡ್ರಿ ಕ್ವಶನ್. ಭಾರತ ಸಂವಿಧಾನದ 368 ಪ್ರಕಾರ ಕೆಳಗಿನವುಗಳಲ್ಲಿ ಕೆಳಗಿನ ಯಾವುದ ಬದಲಾವಣೆಯಲ್ಲಿ ಭಾರತ ಸಂವಿಧಾನದ ತಿದ್ದುಪಡಿಯಂತೆ ಪರಿಗಣಿಸಲಾಗುವುದಿಲ್ಲ? 368ನೇ ವಿಧಿ ಅಡಿಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ತಿದ್ದುಪಡಿ ಮಾಡಕ್ ಬರಲತ್ತೆ. ಭಾರತ ಸಂವಿಧಾನ ಚುನಾವಣಾ ಪ್ರಕ್ರಿಯೆ 368 ವಿಧಿಗಳ ಮೂಲಕ ಚುನಾವಣಾ ಪ್ರಕ್ರಿಯೆ ತಿದ್ದುಪಡಿ ಮಾಡಬಹುದು, ಹೌದಲ್ಲ? ನೆಕ್ಸ್ಟ್, ಸರ್ವೋಚ್ಚ ಮತ್ತು ಉಚ್ಚ ನ್ಯಾಯಾಲಯ ಸಂಬಂಧಿಸಿದ ನಿಬಂಧನೆಗಳು. 7ನೇ ಪರಿಚ್ಛೇದದಲ್ಲಿರುವ ಯಾವುದೇ ಪಟ್ಟಿ, 7ನೇ ಪರಿಚ್ಛೇದದಲ್ಲಿರುವ ಯಾವುದೇ ಪಟ್ಟಿ, 2ನೇ ಪರಿಚ್ಛೇದದಲ್ಲಿ ನಮೂದಾಗಿರೋ ಯಾವುದೇ ಅಂಶ. 7ನೇ ಪಟ್ಟಿ ಅಂದ್ರೆ ನಾವು ಮಾಡಿವಲ್ಲ ಆಲ್ರೆಡಿ 44ನೇ 42ನೇ ತಿದ್ದುಪಡಿ, ನಾವು 5 ಕಡೆ ಸೇರಿಸ್ತೀವಲ್ಲ, ಇದು ಬರ್ತೈತಿ. ಮತ್ತು ಸರ್ವೋಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಏನಾದ್ರು ಚೇಂಜ್ ಮಾಡ್ಬೇಕಂದ್ರೆ ಅದು ಸಹಿತ ತಿದ್ದುಪಡಿ ಮೂಲಕ ಮಾಡ್ತೀವಿ. ಇದ್ರಾಗ 2ನೇ ಅನುಸೂಚಿ ಐತಿ ನೋಡ್ರಿ. 2ನೇ ಅನುಸೂಚಿಯಲ್ಲಿ ಕಂಡು ಏನ್ ಹೇಳ್ತೈತಿ? ಸಂಬಳ ಹೌದಲ್ಲ, ಸಂಬಳ ಬಗ್ಗೆ ಹೇಳ್ತೈತಿ. 2ನೇ ಅನುಸೂಚಿಯಲ್ಲಿ ಸಂಬಳ ಪಡೆಯೋರು ಯಾರ್ಯಾರು ಬರ್ತಾರ? ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಾಧೀಶರು ಮತ್ತು ಮುಖ್ಯ ನ್ಯಾಯಾಧೀಶರು, ರಾಜ್ಯಪಾಲರು ಮತ್ತೆ ಯಾರು ಬರ್ತಾರ? 18 ಜನ ಬರಲ್ಲ. ಇಲ್ಲಿ ನೋಡ್ರಿ, ಒಬ್ನ ರಾಷ್ಟ್ರಪತಿ, ರಾಜ್ಯಪಾಲರು, ಒಬ್ನ ಇಲ್ಲಿ ಶಾಸನ ಇದು ರಾಜ್ಯ ವಿಧಾನಸಭೆಯಲ್ಲಿ ಸ್ಪೀಕರ್ ಮತ್ತು ಉಪಸ್ಪೀಕರ್, ರಾಜ್ಯ ವಿಧಾನಸಭೆ ಸ್ಪೀಕರ್ ಮತ್ತು ಉಪಸ್ಪೀಕರ್, ಅಲ್ಲಿ ಲೋಕಸಭೆಯ ಸ್ಪೀಕರ್ ಮತ್ತು ಉಪಸ್ಪೀಕರ್, ಇಲ್ಲಿ ವಿಧಾನ ಪರಿಷತ್ತಿನ ಸ್ಪೀಕರ್ ಮತ್ತು ಉಪಸ್ಪೀಕರ್, ರಾಜ್ಯಸಭೆಯ ಸ್ಪೀಕರ್ ಮತ್ತು ಉಪಸ್ಪೀಕರ್. ಅಂದ್ರೆ ರಾಷ್ಟ್ರಪತಿ ಮತ್ತು ಉಪಸ್ಪೀಕರ್ ಬರ್ತಾರೆ ನೋಡ್ರಿ, ಉಪಸಭಾಪತಿ ಅವ್ರು ಬರ್ತಾರೆ. ಇಷ್ಟು ಮಂದಿ ಅಲ್ಲ. ಮತ್ತೆ ಒಬ್ಬ CAG ಒಬ್ಬ. ಇಲ್ಲಿ ಯಾರು ಬರ್ತಾರ ಗೊತ್ತಾ? PM ಒಬ್ನ, ಸಾರಿ ಪ್ರೆಸಿಡೆಂಟ್ ಒಬ್ನ, ಇವನೊಬ್ನ ಗವರ್ನರ್ ಒಬ್ಬ, ರಾಜ್ಯಪಾಲ ಒಬ್ಬ. ಇಲ್ಲಿ ರಾಜ್ಯಸಭೆಯ ಸ್ಪೀಕರ್ ಮತ್ತು ಉಪಸ್ಪೀಕರ್, ಲೋಕಸಭೆಯ ಸ್ಪೀಕರ್ ಮತ್ತು ಉಪಸ್ಪೀಕರ್, ರಾಜ್ಯ ವಿಧಾನಸಭೆಯ ಸ್ಪೀಕರ್ ಮತ್ತು ಉಪಸ್ಪೀಕರ್, ಇಲ್ಲಿ ರಾಜ್ಯ ವಿಧಾನ ಪರಿಷತ್ತಿನ ಸ್ಪೀಕರ್ ಮತ್ತು ಉಪಸ್ಪೀಕರ್, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿನ ನ್ಯಾಯಾಧೀಶರು ಮತ್ತು ಮುಖ್ಯ ನ್ಯಾಯಾಧೀಶರು, ಮತ್ತೆ ಇಲ್ಲಿ CAG ಒಬ್ಬನ. ಇವರೆಲ್ಲ 2ನೇ ವಿಧಿಯಲ್ಲಿ ಪಡಿತಾರ ನೋಡ್ರಿ. ಈ 2ನೇ ಅನುಸೂಚಿಯಲ್ಲಿ ಸಂಬಳವನ್ನು ಪಡಿತಾರ. ಮತ್ತ 3ನೇ ಅನುಸೂಚಿಯಲ್ಲಿ ಏನ್ ಪಡಿತಾರ? ಪ್ರಮಾಣ ವಚನ. ಯಾರ್ಯಾರು ಬರ್ತಾರ ಇಲ್ಲಿ? ಹೈಕೋರ್ಟ್, ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಇವ್ರಿಬ್ರು 2 ಕಡೆ ಬರ್ತಾರ ನೋಡಿ. ಇದು ಬಿಟ್ರೆ ಮತ್ತೆ ಅದ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್, CAG ಒಬ್ಬನ. ಮತ್ತೆ ಇನ್ನು MLAಗಳು, ಎಲ್ಲ MLA ಇರ್ತಾರ ನೋಡ್ರಿ. ಎಲ್ಲ MLA MP-ಗಳು ಮತ್ತೆ ಚುನಾವಣೆ ಮಾಡ್ಬೇಕಂತ ಕ್ಯಾಂಡಿಡೇಟ್ಸ್ ಗಳು ಇರ್ತಾರ ನೋಡ್ರಿ. ಚುನಾವಣೆಗೆ ಸ್ಪರ್ಧಿಸುವ ಕ್ಯಾಂಡಿಡೇಟ್ಸ್ ಗಳು 3ನೇ ಅನುಸೂಚಿ ಒಳಗೆ ಬರ್ತಾರ ನೋಡ್ರಿ. 3ನೇ ಅನುಸೂಚಿ ಒಳಗ ಚುನಾವಣೆಗೆ ಸ್ಪರ್ಧಿಸಿರುವ ಕ್ಯಾಂಡಿಡೇಟ್ಸ್ ಗಳು, MLA MP-ಗಳು ಮತ್ತೆ CAG, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ ನ್ಯಾಯಾಧೀಶರು, ಇವರೆಲ್ಲ 3ನೇ ಅನುಸೂಚಿ ಒಳಗೆ ಪಡಿತಾರ. 1ನೇ ಅನುಸೂಚಿ ಏನ್ ಹೇಳ್ತೈತಿ? ಭೂಪ್ರದೇಶ ಬಗ್ಗೆ 1ನೇ ಅನುಸೂಚಿ ಹೇಳ್ತೈತಿ. 4ನೇದು ಏನ್ ಹೇಳ್ತೈತಿ? ರಾಜ್ಯಸಭೆಗೆ ಸ್ಥಾನಮಾನ, ರಾಜ್ಯಸಭೆಯಲ್ಲಿ ಸ್ಥಾನಗಳ ಹಂಚಿಕೆ ಬಗ್ಗೆ 4ನೇ ಅನುಸೂಚಿ. 5ನೇ ಅನುಸೂಚಿ ಬುಡಕಟ್ಟು ಪ್ರದೇಶಗಳು, ಕೆಲವೊಂದು ಬುಡಕಟ್ಟು ಪ್ರದೇಶಗಳಿಗೆ. ಈ 5ನೇ ಅನುಸೂಚಿ ಪೆಸಾ ಆಕ್ಟ್ 5ನೇ ಅನುಸೂಚಿಗೆ ಸಂಬಂಧಪಟ್ಟಲ್ಲ. ಪೆಸಾ ಆಕ್ಟ್ ಫುಲ್ ಫಾರ್ಮ್ ಏನ್? ಪೆಸಾ ಪ್ರಿವೆನ್ಷನ್ ಆಫ್ ಪೆಸಾ
ಪ್ರಿವೆನ್ಷನ್ ಆಫ್ ಎಕ್ಸ್ಟೆನ್ಷನ್ ಶೆಡ್ಯೂಲ್ ಏರಿಯಾಸ್ ಪ್ರಿವೆನ್ಷನ್ ಆಫ್ ಎಕ್ಸ್ಟೆನ್ಷನ್ ಶೆಡ್ಯೂಲ್ ಏರಿಯಾಸ್ ಆಕ್ಟ್ ಅಂತ ಹೇಳಿ ಬರ್ತೈತಿ. ಪೆಸಾ ಆಕ್ಟ್ ಯಾವ ಸಮಿತಿ? ಬುರ್ಯಾ ಕಮಿಟಿ. ಬುರಿಯಾ ಕಮಿಟಿ ಮೂಲಕ ಪೆಸಾ ಆಕ್ಟ್ 1996ರಲ್ಲಿ ಬುರಿಯಾ ಕಮಿಟಿ ಮೂಲಕ ಬರ್ತೈತಿ ನೋಡ್ರಿ. 5ನೇ ಅನುಸೂಚಿ 10 ರಾಜ್ಯಗಳು 5ನೇ ಅನುಸೂಚಿ ಒಳಗೊಂಡು ಬರ್ತಾವ. ನೆಕ್ಸ್ಟ್ 6ನೇ ಅನುಸೂಚಿ ಏನ್ ಹೇಳ್ತೈತಿ? ಅಸ್ಸಾಂ, ಮೇಘಾಲಯ, ಕೆಲವೊಂದು ಬುಡಕಟ್ಟು ಪ್ರದೇಶಗಳು 4 ರಾಜ್ಯಗಳು ಬರ್ತಾವ. 7ನೇ ಅನುಸೂಚಿ ಪಟ್ಟಿಗಳು 3 ಪಟ್ಟಿಗಳು ಬರ್ತಾವ ನೋಡ್ರಿ. ಅವು 7ನೇ ಅನುಸೂಚಿ ಒಳಗೊಂಡು ಬರ್ತಾವ. ನೆಕ್ಸ್ಟ್ 8ನೇ ಅನುಸೂಚಿ ಭಾಷೆಗಳ ಬಗ್ಗೆ. 9ನೇ ಅನುಸೂಚಿ 10 ಪಕ್ಷಾಂತರ ನಿಷೇಧ ಕಾಯ್ದೆ. 11 ಪಂಚಾಯತ್. 12 ಇವೆಲ್ಲ ಅನುಸೂಚಿಗಳು. ನೆಕ್ಸ್ಟ್ ಕೆಳಗಿನ ಯಾವ ಅವಧಿಯಲ್ಲಿ ಕೇಂದ್ರ ಸರ್ಕಾರವು ಸಮ್ಮಿಶ್ರ ಸರ್ಕಾರವಾಗಿತ್ತು? ಕೆಳಗಿನ ಯಾವ ಅವಧಿಯಲ್ಲಿ ಕೇಂದ್ರ ಸರ್ಕಾರ ಸಮ್ಮಿಶ್ರ ಸರ್ಕಾರವಾಗಿತ್ತು? ಯಾರ ಕಾಲದಾಗ ಆಗಿತ್ತು ಸಮ್ಮಿಶ್ರ ಸರ್ಕಾರ? ಮೊದಲ ಬಾರಿಗೆ ಅಂದ್ರೆ ಕಾಂಗ್ರೆಸ್ಸೇತರ ಪ್ರಧಾನಿ ಮೊದಲು ಹೋದಲ್ಲ, ಕಾಂಗ್ರೆಸ್ ಮೊರಾರ್ಜಿ ದೇಸಾಯಿ ಅವ್ರ ಕಾಲದಲ್ಲಿ. ಇಯರ್ ಹೇಳ್ತೀವಿ ನೋಡಿ, 1952 to 57 ಹೌದಾ? 1977 ಇಂದ 79 77 ಒಳಗೆ ಮೊರಾರ್ಜಿ ದೇಸಾಯಿ ಮೊದಲ 1977ರಲ್ಲಿ ಮೊರಾರ್ಜಿ ದೇಸಾಯಿ ಅವರು ಮೊದಲ ಕಾಂಗ್ರೆಸ್ಸೇತರ ಪ್ರಧಾನಿಯಾಗಿ ನೇಮಕ ಆಗ್ತಾರೆ. ಇಲ್ಲಿ ಅಂದ್ರೆ ಇದಕ್ಕೆ ಅಷ್ಟು ಬಂದಿರಲ್ಲ, ಸೀಟ್ಗಳು ಅಷ್ಟು ಬಂದಿರಲ್ಲ. ಅದಕ್ಕಾಗಿ ಇದು ಸೇರಿ ಸಮ್ಮಿಶ್ರ ಸರ್ಕಾರವಾಗಿ ಮೊದಲ ಬಾರಿಗೆ 1977ರಿಂದ 80ರ ಮಧ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಇರ್ತೈತೆ. ಸಮ್ಮಿಶ್ರ ಸರ್ಕಾರ ಇರ್ತೈತೆ. ನಮ್ದು ಆಗ್ಲಿ ಇದು ಅಂದ್ರೆ NHRC ಅಧ್ಯಕ್ಷರಾದ ರೀತಿ ಈಗ ನಮ್ ಸ್ಟೇಟ್ ಯಾವಾಗ ಸ್ಥಾಪನೆ ಆಗುತ್ತೆ? ಏನು ಅವ್ರು ಇವರು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಸಾಧ್ವಿ ನಿರಂಜನ್ ಜ್ಯೋತಿ ಅವರು. ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಸಾಧ್ವಿ ನಿರಂಜನ್ ಜ್ಯೋತಿ. ವಿ ರಾಮ್ ಸುಬ್ರಹ್ಮಣ್ಯ. ರಾಮ್ ಸುಬ್ರಹ್ಮಣ್ಯ ಹೋದಲ್ಲ. ನಮ್ ಸ್ಟೇಟ್ ಒಳಗ ಮಾನವ ಹಕ್ಕುಗಳ ಯಾವಾಗ ಸ್ಥಾಪನೆ ಆಗುತ್ತೆ? ಅದು ಸೇಮ್ 93 2007 ಸ್ಥಾಪನೆ ಆಗತ್ತೆ ನೋಡಿ. 2000 ನೋಡೊಂದ್ಸಲ ನೋಡು. ಅದು ಇನ್ಫಾರ್ಮೇಶನ್ ಕಮಿಷನ್ ಇನ್ಫಾರ್ಮೇಶನ್ ಅಂದ್ರೆ 2005 ಇದು ನೋಡು ಒಂದ್ಸಲ. ಸ್ಟೇಟ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಯಾವಾಗ ಆಗೈತೆ ನೋಡಿ. ಸ್ಟೇಟ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ 2007 ಆಗ್ತೈತೆ ನೋಡಿ. ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ರೈಟ್ ಟು ಇನ್ಫಾರ್ಮೇಶನ್ 2005 ಅಕ್ಟೋಬರ್ 12 2005 ಅಕ್ಟೋಬರ್ 12 ಆಕೈತೆ. 2007 ಹೋದಲ್ಲ. ಇವ್ರದ್ದು 30 ಅಥವಾ 70 ನೋಡಿ. ಇವ್ರದ್ದು ಅಧಿಕಾರವಧಿ 30 ಅಥವಾ 70. ಅವ್ರದ್ದು 30 ಅಥವಾ 70 ಇರ್ತೈತೆ ನೋಡಿ. 370 ಹೋದಲ್ಲ. ಇಬ್ಬರದ್ದು ಸೇಮ್ ಹೋಗ್ತದಲ್ಲ. ಇಬ್ಬರದ್ದು ಸೇಮ್ ಇರ್ತೈತೆ ನೋಡಿ. 370 ಇರ್ತೈತಿ. 2005 ಸ್ಥಾಪನೆ ಆಗುತ್ತೆ. ಈಗ ಪ್ರೆಸೆಂಟ್ ಇದರ ಫಾರ್ಮೇಶನ್ ಎಷ್ಟು ಇರ್ತಾರೆ? ಅದ್ರಾಗ 1+5 ತಂದಿದ್ವಿ ಸೆಂಟ್ರಲ್ ಒಳಗೆ. ಇಲ್ಲಿ ಸ್ಟೇಟ್ ಒಳಗೆ 1+2 ಇರ್ತಾರೆ ನೋಡ್ರಿ. 1+2 ಇರ್ತಾರ. ಇಲ್ಲಿ ಈಗ ಯಾರದಾರ ನಮ್ದು ಸ್ಟೇಟ್ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ನ್ಯಾಷನಲ್ ಇದು ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಯಾರದಾರ? ಯಾರ? ಸತ್ಯವತಿ ಹೋದಲ್ಲ. ಸತ್ಯವತಿ ಎಲ್ಲ ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ಸತ್ಯವತಿ ಅಲ್ಲ, ಪದ್ಮರಾಜ್ ದೇಸಾಯಿ. ನೇಮಚಂದ್ರ ದೇಸಾಯಿ. PN ದೇಸಾಯಿ ಅವ್ರು ನೋಡಿ. ಪದ್ಮರಾಜ್ ನೇಮಚಂದ್ರ. ಅದ ಸತ್ಯವತಿ ಮಾಹಿತಿ ಹೋದ. PN ದೇಸಾಯಿ ಅವ್ರು ನೋಡ್ರಿ. PN ದೇಸಾಯಿ ಅವರು ಇದಾರ. ದೇಸಾಯಿ 42ನೇ ತಿದ್ದುಪಡಿ ಮೂಲಕ ಕೆಳಗಿನ ಯಾವ ರಾಜ್ಯ ನಿರ್ದೇಶಿತ ತತ್ವಗಳನ್ನು ಸಂವಿಧಾನಕ್ಕೆ ಸೇರಿಸಲಾಗಿದೆ? ಎಷ್ಟು ಸೇರಿಸ್ತಾರೆ ಟೋಟಲ್? 4 ಸೇರಿಸ್ತಾರೆ. ಟೋಟಲ್ 42ನೇ ತಿದ್ದುಪಡಿ ಮೂಲಕ 4 DPSPಗಳನ್ನು ಸೇರಿಸ್ತಾರೆ. ಇಲ್ಲಿ ಯಾವ್ದಂತ ಹೇಳ್ಬೇಕು? 39 F1 ಸೇರಿಸ್ತಾರೆ. ಅದನ್ನು 42ನೇ ತಿದ್ದುಪಡಿ. 39 F ಯಾವ ಅಮೆಂಡ್ಮೆಂಟ್ ನೋಡು. 39 F 42ನೇ ತಿದ್ದುಪಡಿ ಮೂಲಕ ಸೇರಿಸ್ತಾರೆ ನೋಡಿ. ಇಲ್ಲಿ ಐತೆ ನೋಡು. ಇಲ್ಲಿ ಆಪ್ಷನ್ ಹೇಳ್ತೀವಿ ನೋಡಿ. 42ನೇ ತಿದ್ದುಪಡಿ ಅನ್ವಯ ಯಾವ DPSPಗಳನ್ನು ಸೇರಿಸ್ತಾರೆ ಅಂತೇಳಿ. ಒಂದು ಗ್ರಾಮ ಪಂಚಾಯತಿಯನ್ನು ಸಂಘಟಿಸುವುದು, ಇದು 40ನೇ ವಿಧಿ. ಇದು ಸೇರಿಸಲ್ಲ. ನೆಕ್ಸ್ಟ್ ಪಶುಸಂಗೋಪನೆಯನ್ನು ಸಂಘಟಿಸುವುದು. ಎಷ್ಟನೇ ವಿಧಿ ಇದು? ಪಶುಸಂಗೋಪನೆ 48. ಅದು 48 ಏನ್ ಹೇಳ್ತೈತೆ? ವನ್ಯಜೀವಿಗಳ ಅರಣ್ಯ ಮತ್ತು ವನ್ಯಜೀವಿಗಳ ರಕ್ಷಣೆ 48A ಅದು. ನೆಕ್ಸ್ಟ್ ಮಕ್ಕಳ ಆರೋಗ್ಯಕರ ಬೆಳವಣಿಗೆ ಅವಕಾಶವನ್ನು ಖಚಿತಪಡಿಸಿಕೊಳ್ಳುವುದು. ಮಕ್ಕಳ ಆರೋಗ್ಯಕರ ಬೆಳವಣಿಗೆ ಅವಕಾಶವನ್ನು ಖಚಿತಪಡಿಸಿಕೊಳ್ಳುವುದು. ನೆಕ್ಸ್ಟ್ ಆಪ್ಷನ್ ನೋಡು. ಗೋಹತ್ಯೆ ನಿಷೇಧ. ಇದು ಸಹಿತ 48. ಅದು 48 ಹೋದಲ್ಲ. 47 ಗೋಹತ್ಯೆ 47 ಹೋದಲ್ಲ. 47 ಮದ್ಯಪಾನ. 47 ಮದ್ಯಪಾನ. 48 ಗೋಹತ್ಯೆ ನಿಷೇಧ. ಇಲ್ಲಿ 3ನೇ ಆಪ್ಷನ್ ಹೋದ್ರೆ
ಮಕ್ಕಳ ಆರೋಗ್ಯಕರ ಬೆಳವಣಿಗೆ ಅವಕಾಶವನ್ನು ಖಚಿತಪಡಿಸಿಕೊಳ್ಳುವುದು. ಇದು 39 3 4 ಬರುತ್ತೆ 39 ಎಫ್ ನೋಡಿ, ಇದೇ ಸೇರಿಸ್ತಾರ ನೋಡಿ. ಟೋಟಲ್ 4 ಸೇರಿಸ್ತಾರ ನೋಡಿ DPSPಗಳು. 42ನೇ ತಿದ್ದುಪಡಿ ಅನ್ವಯ ಟೋಟಲ್ 4 DPSPಗಳನ್ನು ಸೇರ್ತಾರೆ. ಈ 39 ಎಫ್ ಕೊಟ್ಟಾರ ಅವ್ರು. 39 ಎಫ್ ಕೊಟ್ಟಾರ. ಯಾವ್ದಾವ್ದು ಸೇರ್ತಾರ? 39 ಎ ಸೇರಿಸ್ತಾರ. 39 ಎ ಏನ್ ಹೇಳ್ತೈತಿ? ಕಾನೂನಿನ ಸಮಾನತೆ. ಕಾನೂನು ಮುಂದೆ ಎಲ್ಲರೂ ಸಮಾನರು. 39 ಡಿ ಏನ್ ಹೇಳ್ತೈತಿ ಅಂದ್ರೆ ಡಿ ಏನ್ ಹೇಳ್ತೈತಿ? ಡಿ ಏನ್ ಹೇಳ್ತೈತಿ? ಸಮಾನ ಕೆಲಸಕ್ಕೆ ಸಮಾನ ವೇತನ. ಸಮಾನ ಕೆಲಸಕ್ಕೆ ಸಮಾನ ವೇತನ. ಮತ್ತೆ 39 ಎಫ್ ಒಂದು ಸೇರ್ತಾರ ಹೌದಲ್ಲ. ನೆಕ್ಸ್ಟ್ ಇನ್ನೊಂದು ಯಾವ್ದು ಸೇರ್ತಾರೆ? 43 ಎ ಸೇರ್ತಾರೆ. ಬಿ 43 ಯಾವ್ದು? 97ನೇ ತಿದ್ದುಪಡಿ ಬಿ ಅಂದ್ರೆ 43 ಎ ಏನ್ ಹೇಳ್ತೈತಿ? ಕಾರ್ಮಿಕರ ಕೈಗಾರಿಕೆ ಸಹಭಾಗಿತ್ವ ಅಂತ ಹೇಳಿ 43 ಎ ಅನ್ನು ಸೇರಿಸ್ತಾರ ನೋಡಿ. ಟೋಟಲ್ 4 ವಿಧಿಗಳನ್ನು ಇಲ್ಲಿ ಸೇರಿಸ್ತಾ ಬರ್ತಾರ ನೋಡಿ. ನೆಕ್ಸ್ಟ್ ಭಾರತದ ಕೇಂದ್ರೀಯ ಸಾಂಖ್ಯಿಕ ಕಚೇರಿಯು ಒಟ್ಟು ಮೌಲ್ಯ ಸೇರ್ಪಡೆಯನ್ನು ಹೀಗೆ ಅಳತೆ ಮಾಡುತ್ತದೆ. CSO ಒಟ್ಟು ಮೌಲ್ಯ ಸೇರ್ಪಡೆ ಗ್ರಾಸ್ ವ್ಯಾಲ್ಯೂ ಆಡೆಡ್ ಬರ್ತೈತಲ್ಲ, ಗ್ರಾಸ್ ವ್ಯಾಲ್ಯೂ ಆಡೆಡ್ ಅನ್ನು ಹೀಗೆ ಅಳತೆ ಮಾಡುತ್ತದೆ. ಒಟ್ಟು ಉತ್ಪಾದನೆಯಿಂದ ಒಟ್ಟು ಮಧ್ಯಂತರ ಬಳಕೆಯನ್ನು ಕಳೆಯುವುದು. ಒಟ್ಟು ಉತ್ಪಾದನೆಯನ್ನು ಒಟ್ಟು ಮಧ್ಯಂತರ ಬಳಕೆಯೊಂದಿಗೆ ಕೂಡಿಸುವುದು. ಒಟ್ಟು ಉತ್ಪಾದನೆಯಿಂದ ಒಟ್ಟು ಮಿಶ್ರ ಆದಾಯವನ್ನು ಕಳೆಯುವುದು. ಒಟ್ಟು ಉತ್ಪಾದನೆಯನ್ನು ಒಟ್ಟು ಮಿಶ್ರ ಆದಾಯದೊಂದಿಗೆ ಕೂಡಿಸುವುದು. ಗ್ರಾಸ್ ವ್ಯಾಲ್ಯೂ ಆಡೆಡ್ ಅಂತಂದ್ರೆ ಏನು? ಗ್ರಾಸ್ ವ್ಯಾಲ್ಯೂ ಆಡೆಡ್ ಅಂತಂದ್ರೆ ಈಗ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದನೆ ಆಗಿರುವಂತ ಸರಕು ಮತ್ತು ಸೇವೆಗಳು ನೋಡ್ರಿ. ಈಗ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದನೆ ಆಗಿರುವಂತ ಸರಕು ಮತ್ತು ಸೇವೆಗಳ ಮೌಲ್ಯದಾಗ ಇದ್ದಿರ್ತಕ್ಕಂಥ ಕಳೆಯೋದು ನೋಡ್ರಿ. ಇವು ಹೌದಲ್ಲ? ಏನ್ ಹೇಳ್ತೈತಿ ಇದು ಗ್ರಾಸ್ ವ್ಯಾಲ್ಯೂ ಏನ್ ಹೇಳ್ತೈತಿ? ಅದು ಬೇರೆ. ಅದು ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್, ಅದು ಬೇರೆ. ಅದು ಪ್ರತಿ ಸತಿ ಆಡ್ ಆಗೋದು ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್. ಇದು ಗ್ರಾಸ್ ವ್ಯಾಲ್ಯೂ ಅಂತಂದ್ರೆ ಇತ್ತೀಚೆಗೆ ಅದು ಬಂದಿತ್ತಂದ್ರೆ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದನೆ ಆದ ಸರಕು ಮತ್ತು ಸೇವೆಗಳ ಮೌಲ್ಯದಿಂದ ಮಧ್ಯವರ್ತಿ ಅನುಭೋಗಿ ವೆಚ್ಚವನ್ನು ಕಳಿತೀವಿ ನಾವು. ಅಂದ್ರೆ ಒಂದು ವರ್ಷದಾಗ ಏನೇನು ಉತ್ಪಾದನೆ ಆಗೈತೆ ನೋಡ್ರಿ, ಅದರ ನೀವು ಊಟ ಮಾಡಿರ್ತೀವಿ, ಅವು ಏನೇನು ಖರ್ಚು ಮಾಡಿರ್ತೀವಿ ನೋಡ್ರಿ, ಅವುಗಳನ್ನು ಕಳೆಯೋದನ್ನು ಗ್ರಾಸ್ ವ್ಯಾಲ್ಯೂ ಆಡೆಡ್ ಅಂತ ಕರಿತೀವಿ ನೋಡ್ರಿ. ಗ್ರಾಸ್ ವ್ಯಾಲ್ಯೂ ಆಡೆಡ್ ಇದು 2015 ಅಂದ್ರೆ ಈಗ GDP ಅದ್ರ ಮೇಲೆ ಇದು GDP ಐತಲ್ಲಿ. GDP ಉತ್ಪಾದನಾಂಗಗಳ ಮೇಲೆ ಡಿಪೆಂಡ್ ಮಾಡ್ತಾರೋ ಏನು ಮಾರುಕಟ್ಟೆ ಬೆಲೆ ಮೇಲೆ ಡಿಪೆಂಡ್ ಮಾಡ್ತಾರೆ? ಫ್ಯಾಕ್ಟರ್ ಕಾಸ್ಟ್ ಮೇಲೆ ಏನು ಮಾರ್ಕೆಟ್ ಪ್ರೈಸ್ ಮ್ಯಾಗ? ಫೈನಲ್ ಮಾರ್ಕೆಟ್ ಪ್ರೈಸ್ ಮ್ಯಾಗ ನೋಡ್ರಿ. GDP ಈಗ ಮೊದ್ಲು 2015 ಮುಂಚೆ ಫ್ಯಾಕ್ಟರ್ ಕಾಸ್ಟ್ ಒಳಗೆ ಮಾಡ್ತಿದ್ರು. 15 ಮುಂಚೆ ಉತ್ಪಾದನಾಂಗಗಳ ಬೆಲೆಗಳಲ್ಲಿ ಮೆಜರ್ ಮಾಡ್ತಿದ್ರು GDP ಅನ್ನು. 2015 ನಂತರ ಮಾರ್ಕೆಟ್ ಪ್ರೈಸ್ ಮೇಲೆ ಈ ಫೈನಲ್ ಮಾರ್ಕೆಟ್ ಪ್ರೈಸ್ ಇರ್ತದೆ ನೋಡಿ. ಮಾರ್ಕೆಟ್ ಆದ್ರೆ ಮಾರುಕಟ್ಟೆಯಲ್ಲಿ ಬೆಲೆ ಆದ್ರೆ ಉತ್ಪಾದನಾಂಗಗಳ ಬೆಲೆ ಒಂದೊಂದು ಕಡೆ ಜಾಸ್ತಿ ಇರ್ಬೋದು, ಕಡಿಮೆ ಇರ್ಬೋದು. ಆದ್ರೆ ಮಾರ್ಕೆಟ್ ಪ್ರೈಸ್ ಒಂದೇ ಇರ್ತೈತೆ ಅಂತೇಳಿ 2015ರಿಂದ GDP ಒಳಗೆ ಮಾರ್ಕೆಟ್ ಪ್ರೈಸ್ ಮೇಲೆ ಡಿಪೆಂಡ್ ಮಾಡ್ತಾರೆ ನೋಡಿ. GDP ಅನ್ನು ಮಾರ್ಕೆಟ್ ಪ್ರೈಸ್ ಮೇಲೆ ಡಿಪೆಂಡ್ ಮಾಡ್ತಾರೆ ನೋಡಿ. ಕರೆಂಟ್ ಅಫೇರ್ಸ್ ನೋಡೋಣ ತಗೋರಿ. ನಾಳೆ ಮುಗಿತೈತಿ.